ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಮುಂದಿನ 2 ಕಾರ್ಯಕ್ರಮಗಳ ಕುರಿತಂತೆ ಪ್ರಕಟಣೆಗಳಿದೆ. 16ನೇ ತಾರೀಕು ಸೋಮವಾರ ಸಂಜೆ 6:30ರಿಂದ 8 ಗಂಟೆವರೆಗೆ ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ದತ್ತಿ ಕಾರ್ಯಕ್ರಮ. ಆದಿಕವಿ ವಾಲ್ಮೀಕಿ ಎನ್ನುವ ವಿಷಯವಾಗಿ ಸಂಕೇತಿ ಸಂಗಮ ಪತ್ರಿಕೆಯ ಸಂಪಾದಕರಾದ ಶ್ರೀ ರಾಜಾರಾಮ್ ಮೂರ್ತಿಯವರು ಮಾತನಾಡಲಿಕ್ಕಿದ್ದಾರೆ. ಇನ್ನು 17ನೇ ತಾರೀಕು ಮಂಗಳವಾರದಿಂದ 20ನೇ ತಾರೀಕು ಶುಕ್ರವಾರದವರೆಗೆ ಸಾರ್ವತ್ರಿಕ ದತ್ತಿಯ ಆಶ್ರಯದಲ್ಲಿ ಶ್ರೀಮದ್ ಭಾಗವತದಲ್ಲಿ ಅನುಭಾವ ಎನ್ನುವ ವಿಷಯವಾಗಿ ವಿದ್ವಾನ್ ಲಕ್ಷ್ಮೀಶ್ ತೋಳ್ಪಾಡಿಯವರಿಂದ ಪ್ರವಚನಮಾಲೆ ನಡೀಲಿಕ್ಕಿದೆ. ಪ್ರತಿದಿನ ಸಂಜೆ 6:30ರಿಂದ 8 ಗಂಟೆಯವರೆಗೆ. ಮೊನ್ನೆ ಸೋಮವಾರದಿಂದ ಇಂದಿನವರೆಗೆ 4 ದಿನಗಳ ಈ ಪ್ರವಚನಮಾಲೆ ಭಾರತೀಯ ಸಂಸ್ಕೃತಿಯಲ್ಲಿ ತೀರ್ಥ ಮತ್ತು ಕ್ಷೇತ್ರ ವಿಷಯವಾಗಿ ನಡೆದಿದೆ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಈ ಪ್ರವಚನಮಾಲೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು 3ನೆಯ ಸರಣಿ. 3 ಸರಣಿಗಳಲ್ಲಿ ನಡೆದ ಈ ಪ್ರವಚನಮಾಲೆ ಇವತ್ತಿಗೆ ಮುಕ್ತಾಯಗೊಳ್ಳುತ್ತಾ ಇದೆ. ಸ್ಥೂಲವಾಗಿ ಜಗತ್ತಿನಲ್ಲಿ ನೋಡಿದ್ರೆ ನಾವು 3 ರೀತಿಯ ರಾಷ್ಟ್ರೀಯತೆಗಳನ್ನು ಗಮನಿಸ್ತೀವಿ. ಪೊಲಿಟಿಕಲ್, ರಿಲಿಜಿಯಸ್ ಮತ್ತು ಕಲ್ಚರಲ್ ಅಂತ ಅದನ್ನು ಹೇಳೋದಾದರೆ, ಪೊಲಿಟಿಕಲ್ ಅಂದರೆ ಇವತ್ತು ಇರುವ ದೇಶಗಳು ಭೌಗೋಳಿಕ ಗಡಿಗಳನ್ನು ಒಳಗೊಂಡ ಒಂದು ಆಡಳಿತ ವ್ಯವಸ್ಥೆಯನ್ನು ಇಟ್ಕೊಳ್ತಕ್ಕಂಥದ್ದು. ರಿಲಿಜಿಯಸ್ ಅಂತಂದರೆ ತಕ್ಷಣಕ್ಕೆ ಕೊಡಬಹುದಾದ ಉದಾಹರಣೆಗಳು ಎಲ್ರಿಗೂ ಅನುಭವಕ್ಕೂ ಬರ್ತಾ ಇರೋದು ಕ್ರೈಸ್ತ, ಇಸ್ಲಾಂ ಈ ರೀತಿಯ ಮತೀಯ ವ್ಯವಸ್ಥೆಗಳು. ಅವು ಯಾವ ದೇಶದಲ್ಲಿ ಯಾವ ಪೊಲಿಟಿಕಲ್ ನ್ಯಾಷನ್ಯಾಲಿಟಿಯ ಕೆಳಗಡೆ ಬಹುತೇಕ ಕ್ರೈಸ್ತರು, ಮುಸಲ್ಮಾನರು ಯಾರೇ ಇದ್ರೂ ಅವರ ಕ್ಯಾಪಿಟಲ್ ಮೆಕ್ಕಾನೋ ವ್ಯಾಟಿಕನ್ನೋ ಆಗಿರುತ್ತೆ ಬಹುತೇಕ ಸಂದರ್ಭಗಳಲ್ಲಿ. ಇದೆರಡಕ್ಕೂ ಹೊರತಾದ ರೀತಿಯ ಒಂದು ರಾಷ್ಟ್ರೀಯತೆಯನ್ನು ಭಾರತದಲ್ಲಿ ನಾವು ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದನ್ನು ಕಾಣ್ತೇವೆ. ಅದು ಒಂದು ಕಲ್ಚರಲ್ ನ್ಯಾಷನಲಿಸಮ್. ರಾಜರು ಯಾರೇ ಇರಲಿ, ರಾಜ್ಯಗಳು ಯಾವುದೇ ಇರಲಿ, ಅವುಗಳ ಭೌಗೋಳಿಕ ಗಡಿ ಎಲ್ಲಿಯೇ ಇದ್ದಿರಲಿ, ಸಾಂಸ್ಕೃತಿಕವಾಗಿ ಭಾರತ ಒಂದು ಬಹುದೊಡ್ಡ ಭೂಕ್ಷೇತ್ರ, ಒಂದು ರಾಷ್ಟ್ರ ಅನ್ನುವ ಮಟ್ಟದಲ್ಲಿ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಜ್ಯೋತಿರ್ಲಿಂಗಗಳಿರಬಹುದು, ಶಕ್ತಿಪೀಠಗಳಿರಬಹುದು, ನಮ್ಮ ಎಲ್ಲ ತೀರ್ಥಕ್ಷೇತ್ರಗಳು ಮತ್ತು ನದಿಗಳು, ಪುಣ್ಯಕ್ಷೇತ್ರಗಳು ಭಾರತವನ್ನು ಈ ರೀತಿಯಲ್ಲಿ ಒಂದು ಸಾಂಸ್ಕೃತಿಕವಾಗಿ ಒಂದು ದೇಶ, ಒಂದು ಜನಾಂಗ ಎನ್ನುವ ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಗಣೇಶ್ ಅವರು ಕಳೆದ 3 ಸರಣಿಗಳಲ್ಲಿ ಈ ಒಂದು ಸಾಂಸ್ಕೃತಿಕ ರಾಷ್ಟ್ರೀಯತೆಯ, ಒಂದು ಸಾಂಸ್ಕೃತಿಕ ರಾಷ್ಟ್ರದ ಭರತ ವರ್ಷದ ಪರಿಚಯವನ್ನು ಒಂದರ್ಥದಲ್ಲಿ ಕುಳಿತಲ್ಲೇ ನಮಗೆ ಇಡೀ ಭಾರತದ ಯಾತ್ರೆಯನ್ನು ಮಾಡಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ 3ನೇ ಸರಣಿಯನ್ನು ಪ್ರಾಯೋಜಿಸಿದಂಥವರು ಶ್ರೀಮತಿ ಸುಮಾ ಮತ್ತು ಶ್ರೀ ಸುಧಾಕರ್ ಜೋಯಿಸ್ ಅವರು. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಕಿರುಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಕ್ರಮದ ನಂತರದಲ್ಲಿ ಸಿಹಿಯ ವಿತರಣೆಯ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ತೆರಳಬೇಕಾಗಿ ಪ್ರಾರ್ಥಿಸ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ತೀರ್ಥಯಾತ್ರೆಯನ್ನು ಕುರಿತಾದ ಈ ಸರಣಿ ಇಂದಿಗೆ ಸಮಾಪ್ತವಾಗ್ತಾ ಇದೆ. ಕಳೆದ ಈ 4 ದಿವಸಗಳು ನಾವು 3 ದಿವಸಗಳು ಇದು ಸೇರಿದಂತೆ 4 ದಿವಸ ಬೇರೆ ಬೇರೆ ಅಂಶಗಳನ್ನು ನೋಡ್ತಾ ಇದ್ದೀವಿ. ಇಂದು ಉಪಸಂಹಾರಕ್ಕೆ ಮುಂಚೆ ಕೆಲವೊಂದು ಕ್ಷೇತ್ರಗಳು, ಕೆಲವೊಂದು ದೇವತಾ ಸ್ವರೂಪಗಳ ಬಗೆಗೆ ಹೇಳುವುದು ಬಾಕಿ ಉಳಿದಿದೆ. ಎಲ್ಲ ಮುಗಿಸಿದ್ದೀನಿ ಅನ್ನೋದು ಇಲ್ಲವೇ ಇಲ್ಲ. ಸಂಕ್ಷೇಪವಾಗಿ ಆದರೂ ಕೆಲವೊಂದು ಮುಖ್ಯ ಹೆಗ್ಗುರುತುಗಳನ್ನು ಮಾಡಬೇಕು ಅಂತ. ಅದರೊಳಗೆ ಒಂದು ಮುಖ್ಯವಾದದ್ದು ತಿರುವೇಂಗಡಂ. ಇದಾದ ಮೇಲೆ ಗ್ರಾಮ ದೇವತೆಗಳನ್ನು ಶಾಸ್ತ, ಖಂಡೋಬ, ಮಲ್ಲಾರಿ ಈ ತರಹ ಕೆಲವೊಂದು ದೇವತೆಗಳನ್ನು, ಜಾನಪದ ದೇವತೆಗಳನ್ನು, ಆಮೇಲೆ ಭೂತಾರಾಧನೆಯ ದೈವಗಳು ತೆಯ್ಯಂ, ಕೋಲ,
ಅವುಗಳನ್ನು ಕುರಿತು ಕೆಲವೊಂದು ಮಾತುಗಳನ್ನು ಹೇಳಬೇಕು ಅಂತ ಅಂದುಕೊಂಡಿದ್ದೀನಿ. ಇದನ್ನು ತಿರುಪತಿಯ ದೇವರಿಂದ ಸಾಂಕೇತಿಕವಾಗಿ ಒಂದು ಮುಗಿವು ಅಂತ ಮಾಡ್ತಾ ಇರೋದಕ್ಕೆ ಏನು ವಿಶೇಷ ಕಾರಣ ಅಂತ ಇಲ್ಲ. ನಮ್ಮ ಕುಲದೇವತೆ ಅದು ಒಂದು ಭಾವ. ನಮ್ಮ ಮನೆತನ ಮೊದಲಿಂದ ನಡ್ಕೊಂಡು ಬರ್ತಾ ಇದ್ದಿದ್ದು. ನನಗೆ ನಾಮಕರಣ, ಚೌಲ, ಉಪನಯನ ಎಲ್ಲ ಆ ಸನ್ನಿಧಿಯಲ್ಲೇ ಆಗಿದ್ದು. ಹೀಗಾಗಿ ಅದು ಒಂದು ಬಾಂಧವ್ಯ, ಆ ಕ್ಷೇತ್ರದ ಜೊತೆಗೆ ವಿಶೇಷವಾದ ಬಾಂಧವ್ಯ. ಯಾತ್ರೆ ಅಂತ ಹೊರಟದ್ದು ಅಂತಂದರೆ ತಿರುಮಲೆ ತಿರುಪತಿಗೆ ಅಂತ ಹೇಳಿ, ಹೀಗೆ ಅದು ಒಂದು ಭಾವದ ಅಂಶ ಉಂಟು. ಜೊತೆಗೆ ಆ ದೇವರ ಉತ್ಸವಗಳು, ಆ ದೇವರ ಬಗೆಗಿರುವ ಕಥೆಗಳು ಎಲ್ಲ ತುಂಬ ತುಂಬ ರೋಚಕವಾದದ್ದು. ಅಲ್ಲಿ ಅಲಂಕಾರ ಇರಬಹುದು, ಅಲ್ಲಿ ವ್ಯವಸ್ಥೆ ಇರಬಹುದು, ಆ ದೇವಸ್ಥಾನದ ಮೂಲಕವಾಗಿ ನಡೆದಂಥ ಸಾಮಾಜಿಕವಾದ, ಶೈಕ್ಷಣಿಕವಾದ, ಸಾಂಸ್ಕೃತಿಕವಾದ, ಕಲಾತ್ಮಕವಾದ, ಸಾಹಿತ್ಯಿಕವಾದ ಚಟುವಟಿಕೆ ಇರಬಹುದು. ಹೀಗೆ ಅನಂತ ವಿಸ್ತಾರವಾದ ರೀತಿಯಲ್ಲಿ ನಮ್ಮ ದೇವಾಲಯಗಳಿಗೆ ಈ ಒಂದು ಮಹತ್ತರವಾದ ಆಯಾಮ ಇದೆ. ಅದನ್ನು ನಾನು ಹಲವು ವಿಷಯಗಳಲ್ಲಿ ಪ್ರಸ್ತಾವ ಮಾಡಿದ್ದೀನಿ. ಮೊದಲ ಸರಣಿಯಲ್ಲಿಯೇ ಹೇಳಿದ್ದೀನಿ ಕೂಡ, ಆಲಯಾಶ್ರಿತ ಗ್ರಾಮವಾಗಿ, ಗ್ರಾಮಾಶ್ರಿತ ಆಲಯವಾಗಿ ಒಂದು ದೇವಸ್ಥಾನ ಎಷ್ಟೆಲ್ಲ ಮಾಡಬಹುದು ಅಂತ, ಮಾಡುತ್ತಾ ಇದೆ ಅಂತ ಕೂಡ. ನನ್ನ ಕಲ್ಪನೆಯ ದೇವಾಲಯ ಮತ್ತು ದೇವಾಲಯ ತತ್ವ ಅನ್ನುವ ಎರಡು ನನ್ನ ಲೇಖನಗಳಲ್ಲಿ ಇದನ್ನು ಯಥಾಮತಿ ತೋರಿಸುವ ಪ್ರಯತ್ನವೂ ಮಾಡಿದ್ದೀನಿ. ಹಾಗಲ್ಲದೆಯೂ ಎಷ್ಟೋ ಬಾರಿ ದೇವಾಲಯಗಳು ಸಕಲ ಸಂಸ್ಕೃತಿ ವಿಶ್ವಕೋಶಗಳಾಗಿ, ಜೀವಕೋಶಗಳಾಗಿ ಪರಿಣಮಿಸುತ್ತವೆ ಅಂತಲೂ ತಿಳಿಸಿದ್ದೆ. ಅದಕ್ಕೆ ದೊಡ್ಡ ಉದಾಹರಣೆಯಾಗಿ ಕೊಡಬಹುದು ಅಂತಂದರೆ ನಮ್ಮ ರಾಜ್ಯದಲ್ಲಿ ಧರ್ಮಸ್ಥಳವನ್ನು ಹೇಳಬಹುದು, ಉಡುಪಿಯ ಆ ದೇವಾಲಯ ಅದನ್ನು ಹೇಳಬಹುದು. ಹೀಗೆ ಕೆಲವು ಎದ್ದೆದ್ದು ಕಾಣತಕ್ಕಂಥವಿವೆ. ನಮ್ಮ ಇಡೀ ದೇವಾಲಯ ಸಂಸ್ಕೃತಿ ಭಾರತದ ಒಟ್ಟಂದದ ವ್ಯಾಪ್ತಿಯಲ್ಲಿ ನೋಡಿದಾಗ ಪ್ರಾಯಶಃ ಮೊದಲು ಬರತಕ್ಕಂಥದ್ದು ತಿರುಮಲ ತಿರುಪತಿ ದೇವಸ್ಥಾನಗಳು ಅಂತ ಅನಿಸುತ್ತದೆ. ಅದು ಬಹಳ ಹಿಂದೆಯೇ TTD ಅಂತ ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಅಂತ ಆಗಿ, ಮತ್ತೆ ಸರ್ಕಾರಕ್ಕೆ ಸಾಲ ಕೊಡುವ ಮಟ್ಟಕ್ಕೆ ಬಂದು, ಆಮೇಲೆ ವಿಶ್ವವಿದ್ಯಾಲಯವಾಗಿ ವೆಂಕಟೇಶ್ವರ ವಿಶ್ವವಿದ್ಯಾಲಯ ಅಂತಾಗಿ, ಸಂಗೀತ ಮಹಾವಿದ್ಯಾಲಯ ಇರಬಹುದು, ಅನ್ನಮಾಚಾರ್ಯ ಪ್ರಾಜೆಕ್ಟ್ ಇರಬಹುದು, ಹರಿದಾಸರ ಪ್ರಾಜೆಕ್ಟ್ ಇರಬಹುದು, 4 ವೇದಗಳನ್ನೂ ಅನುವಾದದ ಮೂಲಕವಾಗಿ ಪ್ರಕಾಶನ ಮಾಡುವುದಿರಬಹುದು, ಸಕಲ ವೇದ ಶಾಖೆಗಳನ್ನೆಲ್ಲ ದಾಖಲೆ ಮಾಡುವುದು, ಡಿಜಿಟೈಸ್ಡ್ ಅಂತ ಏನಿದೆ ರೆಕಾರ್ಡ್ ಮಾಡಿ ಉಳಿಸ್ತಕ್ಕಂಥದ್ದು, ಆಗಮಗಳಿಗೆ ಸಂಬಂಧಪಟ್ಟಂತೆ ಮಾಡತಕ್ಕಂಥದ್ದು, ಸಂಸ್ಕೃತ ಪಾಠಶಾಲೆಗಳನ್ನು, ಆಗಮ ಪಾಠಶಾಲೆಯನ್ನು, ವೇದ ಪಾಠಶಾಲೆಯನ್ನು ನಡೆಸ್ತಕ್ಕಂಥದ್ದು, ಚಿತ್ರಕಲೆ, ಲಲಿತಕಲೆ, ಶಿಲ್ಪಕಲೆ ಇತ್ಯಾದಿಗಳನ್ನು ಬೆಳೆಸ್ತಕ್ಕಂಥದ್ದು. ಹೀಗೆ ಅಸಂಖ್ಯ ವಿಧವಾಗಿ ಅದರ ಬೆಳವಣಿಗೆ. ಅದೇ ಬೆಟ್ಟಕ್ಕೆ ರಸ್ತೆ ಮಾಡೋದಿರಬಹುದು, ಬಸ್ ಸರ್ವೀಸಸ್ ಇರಬಹುದು, ಹೀಗೆ ಎಲ್ಲೆಲ್ಲೆಲ್ಲಿಯೂ ವ್ಯಾಪಕವಾಗಿ ಬಂದದ್ದು ಒಂದು ಸ್ವತಂತ್ರವಾದ ಸಾಮ್ರಾಜ್ಯದಂತೆ ಬೆಳೆದಂಥದ್ದನ್ನು ನಾವು ಕಂಡಿದ್ದೀವಿ. ಆ ಒಂದು ಮಹತ್ವದ ಉದಾರತೆಯನ್ನು, ಸನಾತನ ಧರ್ಮದ ಮಹನೀಯತೆಯನ್ನು, ನಮ್ಮ ಭಕ್ತ ಭಾವುಕರು ಪರಮಾತ್ಮನಿಗೆ ಕೊಟ್ಟ ಕಾಣಿಕೆಯ ಕೆಲವೊಮ್ಮೆ ದುರುಪಯೋಗವಾಗಿ ರಾಜಶೇಖರ ರೆಡ್ಡಿ ಸರ್ಕಾರದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಗಳಲ್ಲಿ ಕ್ರೈಸ್ತ ಮತದ ಚಟುವಟಿಕೆಗಳು, ಮತಾಂತರದ ಚಟುವಟಿಕೆಗಳು, ದೇವರ ಶ್ರದ್ಧೆ ಇಲ್ಲದೆ ಇರತಕ್ಕಂಥವರು, ಸನಾತನ ಧರ್ಮೀಯರು ಅಲ್ಲದೇ ಇದ್ದವರು ದೇವಾಲಯದ ಸೇವೆಗಳಲ್ಲಿ ಸ್ವಾರ್ಥದಿಂದ ತೊಡಗಿಕೊಂಡು ಅಲ್ಲಿಯ ಗುಣಮಟ್ಟವನ್ನು ಇಳಿಸುವ ತಂತ್ರಗಾರಿಕೆ ಮಾಡುವ ಈ ಅನರ್ಥ ಎಲ್ಲ ಆದದ್ದು. ಆ ಸಂದರ್ಭದಲ್ಲಿ ನಮ್ಮ ಪೇಜಾವರ ಶ್ರೀಯರು ಸೇರಿದಂತೆ ಹಲವರು ಯತಿಗಳೆಲ್ಲ ವಿರೋಧ ಮಾಡಿದ್ದು, ಈ ಥರದ್ದೆಲ್ಲ ಇದೆ. ಅಂದರೆ ಎಷ್ಟು ದೊಡ್ಡ ರೀತಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದವರು ಮಾಡ್ತಾ ಬಂದರು. ಮತ್ತೆ ಎಷ್ಟೆಷ್ಟೋ ಶಿಥಿಲವಾದ ದೇವಸ್ಥಾನಗಳಿಗೆ ಬೇಕಾಗಿರ್ತಕ್ಕಂತಹ ಊರೆಗೋಲಾಗಿ ನಿಂತು ಆ ದೇವಸ್ಥಾನಗಳನ್ನು ಉದ್ಧಾರ ಮಾಡೋದ್ರ ಕಡೆಗೂ ಬಂದದ್ದು. ಧರ್ಮಸ್ಥಳದವರು ಕೂಡ ತುಂಬ ಚೆನ್ನಾಗಿ ಅದನ್ನು ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ. ಅವರು ಬೇರೆ ಬೇರೆ ಪ್ರಾಚೀನವಾದ ದೇವಸ್ಥಾನಗಳು ಶಿಥಿಲವಾಗಿದ್ದು ಜೀರ್ಣೋದ್ಧಾರ ಆಗಬೇಕಾದದ್ದು, ಆ ಕಮಿಟಿ ಒಳಗೆ ನಾನೇ ಇದ್ದೀನಲ್ಲ, ನೋಡಿದ್ದೀನಿ ಹೆಗ್ಗಡೆಯವರು ಯಾವ ರೀತಿ ನಡೆಸ್ತಾರೆ ಅಂತ. ತುಂಬ ಉತ್ತಮವಾದ ರೀತಿಯಲ್ಲಿ ಆ ಪ್ರಾಚೀನ ದೇವಸ್ಥಾನಗಳ ಆ ಶಿಲ್ಪವನ್ನು, ಸೌಂದರ್ಯವನ್ನು ಕಾಪಾಡಬೇಕು, ಮತ್ತು ಆ ದೇವಾಲಯ ಪರಂಪರೆ ಜೀವಂತವಾಗಿ ಮುಂದುವರಿಯಬೇಕು, ಈ ಥರದ್ದೆಲ್ಲ ಮಾಡ್ತಾ ಬಂದಿದ್ದಾರೆ. ಹೀಗೆ ಆ ತಿರುಪತಿಯ ಆ ವ್ಯಾಪ್ತಿ ತುಂಬ ತುಂಬ ದೊಡ್ಡದಾಗಿ ಬಂದದ್ದು ಅದನ್ನು ಕಂಡಿದ್ದೀನಿ. ಮತ್ತು ಅಲ್ಲಿ ಅವರು ಪ್ರಸಾದ್ ಅವರು ಧರ್ಮದರ್ಶಿಯಾಗಿ ಸರ್ಕಾರದಿಂದ ಅಪಾಯಿಂಟ್ ಆದಾಗ ನಡೆಸಿದಂಥ ಒಳ್ಳೆಯ ಕೆಲಸಗಳನ್ನು ಅವರೇ ಆತ್ಮಕಥೆಯ ರೂಪದಲ್ಲಿ ಬರೆದುಕೊಂಡಿದ್ದಾರೆ. ಹೀಗೆ ಇಷ್ಟೆಷ್ಟೋ ದೃಷ್ಟಾಂತಗಳು ಇವೆ. ಇದರಿಂದ ಒಂದು ಪ್ರಾತಿನಿಧಿಕವಾದ ಮಹತ್ವದ ರೀತಿ ಅಂತ, ಮತ್ತು ಅಲ್ಲಿ ಶಿಸ್ತು ಬೆಳೆದು ಬಂದ ಬಗೆಯಲ್ಲಿ ಆ ವ್ಯವಸ್ಥೆಗಳು ಒಂದೋ ಅಲ್ಲೋ ಇಲ್ಲೋ ಇರುತ್ತವೆ. ಆದರೂ ನೋಡಿದಾಗ ಅಷ್ಟು ಭಕ್ತರಿಗೆ ಭಗವದ್ ದರ್ಶನ ಆಗೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟದ್ದು.
ಹೀಗೆ ಎಲ್ಲ ಉಂಟು. ಧರ್ಮದರ್ಶನದಿಂದ ಮೊದಲುಗೊಂಡು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಮಾಡುವ ಉತ್ಸವದವರೆಗೆ ಎಲ್ಲ ಅವರವ್ರ ಶಕ್ತಿಯನುಸಾರ ಭಗವಂತನ ಮೆಟ್ಲ ಹತ್ತುಕೊಂಡು ಬಂದವರಿಗೆ ಮೊದಲುಗೊಂಡು ಎಲ್ಲರಿಗೂ ಕೂಡ ಮಾಡಿಕೊಡ್ತಕ್ಕಂಥ ರೀತಿ ತುಂಬ ಶ್ಲಾಘ್ಯವಾದದ್ದು. ಹೀಗಾಗಿ ಅದನ್ನು ಒಂದು ಉಪಸಂಹಾರ ರೂಪವಾಗಿ ಇಟ್ಟುಕೊಂಡಿದ್ದಾಗಿದೆ. ಮತ್ತು ಇನ್ನಿತರ ಕ್ಷೇತ್ರಗಳ ಬಗ್ಗೆಗೂ ನಾನು ಹೇಳ್ತೀನಿ. ಆ ದೇವರ ಬಗೆಗೆ ಎಷ್ಟೋ ಪ್ರಶ್ನೆಗಳಿವೆ. ಅದನ್ನು ಯಾರು ಅಂತ ಹೇಳಬೇಕು ಅಂತ ಅನ್ನಮಾಚಾರ್ಯರೇನೆ ಆ ಪರಮಾತ್ಮನ ಬಗ್ಗೆ ಅವರು ಹೇಳ್ತಾರೆ. ನೀನು ಯಾರು ಅಂತ ಅನ್ನೋದ್ರ ಬಗ್ಗೆ ನಾವು ಏನು ಹೇಳೋಣ? ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾ ಅರ್ಹನ್ನಿತ್ಯತ ಜೈನ ಶಾಸನರತಾ ಕರ್ಮೇತಿ ಮೀಮಾಂಸಕಾ ಅಂತ ಯಾವುದು ಯಮಶೈವ ಸಮುಪಾಸತೆ ಎನ್ನುವ ಬೇಲೂರಿನ ಪ್ರಸಿದ್ಧವಾದ ಶಾಸನ ಉಂಟಲ್ಲ, ಆ ರೀತಿಯಲ್ಲಿ ಭಗವಂತ ಅವನು ರೂಪ ಯಾವುದು, ಅದು ಯಾವ ಕ್ಷೇತ್ರ ಅಂತ ಬೇಕಾದಷ್ಟು ಪ್ರಶ್ನೆ ಉಂಟು. ಕೆಲವರು ವೀರಭದ್ರ ಅಂತಾರೆ, ಕೆಲವರು ಸ್ಕಂದ ಅಂತಾರೆ, ಕೆಲವರು ಬೌದ್ಧ ದೇವತೆ ಯಾವುದು ಅಂತಾರೆ, ಇನ್ನು ಕೆಲವರು ಶಿವನೇ ಅಂತಾರೆ, ಮತ್ತು ಕೆಲವರು ಕಾಳಿ ಅಂತಾರೆ. ಯಾವುದಾದ್ರೂ ಹೇಳಲಿ, ಇಷ್ಟಂತೂ ನಿಜ. ಸರಿಸುಮಾರು 1500ರಿಂದ 1800 ವರ್ಷಗಳವರೆಗೆ ಅದು ಪ್ರಸಿದ್ಧವಾದ ವಿಷ್ಣು ಕ್ಷೇತ್ರವಾಗಿ ಜನಮಾನಸಕ್ಕೆ ಗೌರವ ಮತ್ತು ಪ್ರೀತಿಯನ್ನು ತುಂಬಿಸಿಕೊಂಡು ಬಂದದ್ದಾಗಿದೆ. ಆಳ್ವಾರುಗಳು ಎಲ್ಲರೂ ಕೂಡ ಇಬ್ಬರು ಬಿಟ್ಟರೆ ಆಂಡಾಳ್ ಮತ್ತು ತಿರ್ಗ ನಮ್ಮ ಮಧುರಕವಿ ಆಳ್ವಾರು ಇಬ್ಬರು ಬಿಟ್ಟರೆ ಇನ್ನು 10 ಜನ ಆಳ್ವಾರುಗಳು ಆ ದೇವರನ್ನ ಕುರಿತು ಪಾಶುರಗಳನ್ನು ಹೇಳಿದ್ದಾರೆ. ಎಲ್ಲರೂ ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಬಂದಿದ್ದಾರೆ. ಹಾಗಾಗಿ 7ರಿಂದ 9ನೇ ಶತಮಾನದ ಅವಧಿ ಆಳ್ವಾರಗಳದು ಅಂತಾರೆ. ಅಷ್ಟು ಹೊತ್ತಿಗೆ ವೆಂಕಟ ತುಡಿಯನ್ನಂತ ಪ್ರಸಿದ್ಧವಾಗಿತ್ತು ಅಂತ ಗೊತ್ತಾಗುತ್ತದೆ. ತತ್ಪೂರ್ವದಲ್ಲಿ ಅದರ ಖ್ಯಾತಿ ಇತ್ತು ಅನ್ನೋದಕ್ಕೆ ಎಷ್ಟೆಷ್ಟೋ ಶಾಸನಗಳದು ಎಲ್ಲ ಉದಾಹರಣೆ ಸಿಗುತ್ತದೆ. ಮತ್ತೆ ಆ ದೇವರ ಮೂರ್ತಿ ಶಿಲಾಮೂರ್ತಿಯೇ, ದಾರುಮೂರ್ತಿಯೇ, ಸುಧಾಮೂರ್ತಿಯೇ ಅಂತೆಲ್ಲ ಪ್ರಶ್ನೆ ಉಂಟು. ರಾಮಚಂದ್ರಾಯರಂಥವರು ದಾರುಮೂರ್ತಿ ಮರದಿಂದ ಆಗಿದ್ದಿರಬಹುದು ಅಂತ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ಆದರೆ ದಿವ್ಯಮಂಗಳವಾದಂಥ ಮೂರ್ತಿ, ಶಿಲ್ಪಕಲೆಯ ಸಾಮಾನ್ಯ ನಿಯಮಗಳು ಯಾವುದಿವೆ, ವಿಷ್ಣು ಮೂರ್ತಿಗಳು ಅಂತ ಬಗೆಬಗೆಯಲ್ಲಿವೆ, ಅವೆಲ್ಲ ನಿಯಮಗಳಿಗೂ ಭಿನ್ನವಾಗಿರ್ತಕ್ಕಂಥದ್ದು ಇದು ಅಂತ. ಆದರೆ ಅದರೊಳಗೆ ಒಂದು ಸೌಂದರ್ಯ ಇದೆ, ಒಂದು ವ್ಯವಸ್ಥೆ ಇದೆ. ಆ ಮೂರ್ತಿ ಸುಮಾರು 8 ಅಡಿಗೂ ಎತ್ತರವಾಗಿರ್ತಕ್ಕಂಥದ್ದು, ಬಹಳ ಆಕರ್ಷಕವಾದದ್ದು. ಅದರ ಮಂದಸ್ಮಿತ ಮನೋಹರವಾದದ್ದು, ಅದರ ನಿಲುವು, ಅದರ ಎದೆ, ಸೊಂಟ, ಕೈ, ಭಂಗಿ ಎಲ್ಲ ತುಂಬ ಸುಂದರವಾದಂಥದ್ದು, ಸಮಸ್ಥಾನದಲ್ಲಿ ಅದ್ಭುತವಾಗಿ ತೋರಿಕೊಳ್ತಕ್ಕಂಥದ್ದು. ಆ ದೇವಸ್ಥಾನದ ಬಗೆಗೆ ವೆಂಕಟಾಚಲ ಮಹಾತ್ಮ್ಯ ಅಂತ ನಾವು ಸ್ಕಾಂದ ಪಾದ್ಮಾದಿ ಪುರಾಣಗಳಲ್ಲಿ ತುಂಬ ಕಾಣ್ತೀವಿ. ಅವೆಲ್ಲಕ್ಕೂ ಮಿಗಿಲಾಗಿ ಜಾನಪದ ಕಥೆಗಳು ಎಲ್ಲ ಯಥೇಷ್ಟವಾಗಿ ಇವೆ. ಅಷ್ಟಿದ್ದರೂ ಕೂಡ ನಮಗೆ ಕೆಲವು ಸಂದೇಹಗಳು, ಪ್ರಶ್ನೆಗಳು ಉಳಿಯಬಹುದು. ಆದರೆ ಅದರ ಕಥಾನಕದ ಹಿನ್ನೆಲೆಯಲ್ಲಿ ನೋಡಿದಾಗ ನಾರಾಯಣ ವೈಕುಂಠದಿಂದ ಇಲ್ಲಿಗೆ ಇಳಿದು ಬಂದ, ಲಕ್ಷ್ಮಿಯನ್ನು ಹುಡುಕ್ತಾ ಬಂದ, ಉಕಳಾದೇವಿಯ ಆಶ್ರಯದಲ್ಲಿ ನಿಂತ, ಮತ್ತೆ ಆಕಾಶರಾಜನ ಪುತ್ರಿ ಪದ್ಮಾವತಿಯನ್ನು ಮದುವೆ ಆದ, ಅದಕ್ಕೆ ಸಾಲ ಮಾಡ್ದ. ಆ ಸಂದರ್ಭದಲ್ಲಿ ಶುಕ ಮಹರ್ಷಿಗಳು ಎಲ್ಲ ಇದ್ದು ಮದುವೆ ಮಾಡಿಸಿದ್ರು. ಆಮೇಲೆ ಕೊಲ್ಲಾಪುರದಿಂದ ಲಕ್ಷ್ಮಿ ಬಂದಳು, ತಗಾದೆ ಆಯಿತು. ಗಂಡ ಹೆಂಡತರ ತಗಾದೆ, ಸವತಿಯರ ತಗಾದೆ ಮಧ್ಯದಲ್ಲಿ ಗಂಡ ದಾರುಭೂತೋ ಮುರಾರಿಹಿ, ಶಿಲೆಯೇ ಆಗಿಬಿಟ್ಟ, ಶಿಲ್ಪವೇ ಆಗಿಬಿಟ್ಟ ಅಂತೆಲ್ಲ ಕಥೆ ಕೇಳಿದ್ದೀವಿ. ಆ ಅಚ್ಚುಕಟ್ಟಾದ ಆಧುನಿಕ ಸಂಸಾರದ ಪತಿ ಪತ್ನಿಯವ್ರೋ ಅಂತ ಹೇಳ್ಬೋದು, ಒಂದು ಸಿನಿಮಾ ಕಥೆ ಅಂತ. ಇವತ್ತಿಗೂ ಆ ವೆಂಕಟಾಚಲ ಮಹಾತ್ಮ್ಯವನ್ನು ಆಧರಿಸಿದಂಥ ಚಲನಚಿತ್ರ, ನಾಟಕ, ಅದರ ಸ್ವಾರಸ್ಯ ತನ್ನಂತೆಯೇ ಚೆನ್ನಾಗಿದೆ. ಮತ್ತೆ ಆಧುನಿಕ ಸಿನಿಮಾಗಳು ಎಷ್ಟಕ್ಕೂ ಬೇಕಾಗಿರತಕ್ಕಂಥ ಮಸಾಲಾ ಸಾಮಗ್ರಿ ಅದರೊಳಗೆ ಯಥೇಷ್ಟವಾಗಿದೆ. ನೀವು ಶ್ರೀನಿವಾಸನನ್ನ ಕೇವಲ ಒಂದು ಮಾನವನಂತೆ ಭಾವಿಸಿಕೊಂಡಾಗ, ಆಕಾಶರಾಜನ ಮಗಳು, ರಾಜನ ಮಗಳು ಒಬ್ಬ ಕಾಡಾಡಿಯನ್ನು ಇಷ್ಟಪಟ್ಟಳು, ರಾಜ ಕೊಡೋಕ್ಕೆ ಇಷ್ಟಪಡೋಲ್ಲ. ಈ ಕಾಲದಲ್ಲಿ ಚಲನಚಿತ್ರದ ಮೂಲ ಮಸಾಲೆ ಸಾಮಗ್ರಿ ಅದೇ ಆಗಿದೆ. ತುಂಬ ಶ್ರೀಮಂತ, ಬಿಸ್ನೆಸ್ ಟೈಕೂನು, ಬಿಸ್ನೆಸ್ ಮ್ಯಾಗ್ನೆಟ್ ಅಂಥವನ ಮಗಳು ಒಬ್ಬ ಪರೋಡಿನ ಮದುವೆ ಆಗ್ತೀನಿ ಅಂತಂದರೆ ಇಷ್ಟಪಡ್ತಾರಾ? ಇಷ್ಟಪಡೋದಿಲ್ಲ. ಆಮೇಲೆ ಹೇಗೂ ಹೊಂದಿಸಿ ಮದುವೆ ಮಾಡತಕ್ಕಂಥದ್ದು ಆಗುತ್ತದೆ. ಆದಾಗ ಮುಂದೆ ಉತ್ತರೋತ್ತರವಾಗಿ ತಗಾದೆಗಳು, ಮತ್ತೊಂದು, ಹೀಗೆಲ್ಲ ನೋಡಿದ್ರೆ ಆ ಕಥೆ ಅಷ್ಟು ಆಕರ್ಷಕವಾಗಿದೆ. ಅಂದರೆ ನಮ್ಮ ದೇವಾಲಯಗಳಲ್ಲಿ, ಕ್ಷೇತ್ರಗಳಲ್ಲಿ ಮಾನವ ಭಾವಗಳು ಎಷ್ಟು ಚೆನ್ನಾಗಿ ಪ್ರತಿಬಿಂಬಿತವಾಗಿದೆ. ಅದಕ್ಕೆ ಸನಾತನ ಧರ್ಮ ಉಳಿಯೋದು. ಅದು ಎಲ್ಲೋ ಯಾವುದೋ ಪರಲೋಕದಲ್ಲಿ ತಂದೆಯೇ ನಿನಗೆ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ಅಂತ ಮಂಡಿ ಊರ್ತಕ್ಕಂಥದ್ರೊಳಗಿಲ್ಲ. ಭಯಭರಿತವಾಗಿ ಗೋಡೆ ಮುಂದೆ ಮಂಡಿ ಊರೋದ್ರೊಳಗೆ ಇಲ್ಲ. ಎಲ್ಲ ಭಕ್ತಿಯ ಆರಾಧನೆಗಳು ಗೌರವನೀಯವೇ. ಆದರೆ ಈ ಮಾನವ ಸ್ನಿಗ್ಧತೆ ಸನಾತನ ಧರ್ಮದಲ್ಲಿದ್ದಂತೆ ಇನ್ನೆಲ್ಲೂ ಇಲ್ಲ. ಇದು ಅದರ ವಿಶೇಷ, ಇದರ ಜೀವಾಳವೇ ಅಲ್ಲಿದೆ.
ಮತ್ತು ಅದಕ್ಕೆ ಎಷ್ಟು ಬೇರೆ ಬೇರೆ ಜೈವಿಕವಾದ ಎಳೆಗಳು ಬರ್ತವೆ. ಎಲ್ಲ ಸ್ವಯಂ ವ್ಯಕ್ತ ಮೂರ್ತಿಗಳಲ್ಲೂ ನಾವು ಒಂದು ಸಾಮಾನ್ಯವಾದ ಕಥೆ ಕೇಳ್ತೀವಿ, ಹುತ್ತದಿಂದ ಒಡೆದು ಬಂದದ್ದು. ಈ ಶ್ರೀನಿವಾಸ ವೆಂಗಡತ್ತುಡಿಯ ವೆಂಗಡ ವೇಂಗ್ ಪಾಪಾನಿ ಕಟಯತಿ ನಾಶಯತಿ ಇತಿ ಅಂತೆಲ್ಲ ನಿರ್ವಚನ ಮಾಡ್ತಾರೆ. ಅದು ವ್ಯಂಗ್ಯ ಅಂತಂದರೆ ಯಾವೆಲ್ಲ ಹೊನ್ನೆಯ ಮರಗಳು ಅವುಗಳಿದ್ದ ಕಾಡಾಗಿತ್ತು, ಅದರಿಂದ ವೆಂಗಡ ಅಂತಾಯಿತು. ಹೊನ್ನೆ ಮರಗಳ ಕಾಡಿದ್ದಂತಹ ತೋಪಿದ್ದಂತಹ ಬೆಟ್ಟದ ಮೇಲೆ ಆವಿರ್ಭಾವಗೊಂಡಂಥ ಮೂರ್ತಿ ಅಂತ ಹೇಳ್ತಾರೆ, ಹುತ್ತದಲ್ಲಿ ತೋರಿಕೊಂಡಂಥದ್ದು ಅಂತ. ಬೆಂಗಳೂರಿಗೂ ಆ ವೆಂಕಟಕ್ಕೂ ತುಂಬ ಸಾಮ್ಯ ತುಂಬ ಉಂಟು. ಇದು ಬೇಗೂರು ಬೆಂಗಳೂರು ಅಂತ ನಾನು ಮೊನ್ನೆಯೇ ಹೇಳಿದ್ದೆ. ಅದು ಹಾಗೇನೆ ವೆಂಗಡ ಅಂತಂದರೆ ವೆಂಗೈ ಅನ್ನುವ ಶಬ್ದದಿಂದ ಬಂದದ್ದು ಅಂತ ಹೇಳ್ತೀವಿ. ವೆಂಗು ಅಂತಂದರೆ ಆ ಹೊನ್ನೆಯ ಮರ. ಇರಲಿ, ಹುತ್ತದಲ್ಲಿ ಶ್ರೀನಿವಾಸ ತೋರಿಕೊಂಡ, ಆಗ ಗೋವು ಹಾಲೇರೋದಕ್ಕೆ ಹೋಗಿದ್ದು ಆ ಕಥೆ ಇದು ಎಷ್ಟು ಕಡೆ ಉಂಟು. ಯಾವುದೋ ಒಂದು ಹುತ್ತದಲ್ಲಿ ಹೋಗಿ ಹಸು ಹಾಲು ಸುರಿಸ್ತಾ ಇತ್ತು, ಅದನ್ನು ಹಿಡ್ಕೊಂಡು ನೋಡಿದ್ರು, ಅದರ ಜಾಡನ್ನು ಅನುಸರಿಸಿ ನೋಡಿದ್ರು, ಅಥವಾ ಆ ಹಸುವನ್ನು ಕೆಣಕಿದ್ರು. ಹೀಗೆ ಶ್ರೀನಿವಾಸನಿಗೆ ಆ ಹಸುವಿನ ಮೇಲೆ ಹೊಡೆಯಬೇಕು ಅಂತ ಹೋದ ಗೌಳಿಗ ಶ್ರೀನಿವಾಸನ ತಲೆಗೆ ಪೆಟ್ಟು ಬಿತ್ತು, ಮತ್ತೆ ಹತ್ತಿಯ ಹಾಲನ್ನು ಹಾಕಿ ರಕ್ಷಣೆ ಮಾಡಿಕೊಂಡು ಆಮೇಲೆ ವರಾಹ ಕ್ಷೇತ್ರದಲ್ಲಿ ಸುತ್ತಾಡಿದ ಅಂತೆಲ್ಲ ಕಥೆ ಬರುತ್ತದೆ. ಇಲ್ಲೆಲ್ಲ ನೋಡಿದರೆ ನಮಗೆ ತಿಳಿಯುವ ಸ್ವಾರಸ್ಯ ಏನೆಂದರೆ, ಇದು ಅನೇಕ ಸ್ವಯಂ ವ್ಯಕ್ತ ಉದ್ಭವ ಮೂರ್ತಿಗಳ ವಿಷಯದಲ್ಲೂ ಹೀಗೆ ಹಸುವಿನ ಮೂಲಕ ಆ ಗೋವಿನ ದೇವಾಲಯದ ದೇವಮೂರ್ತಿಯ ಆರಾಧನೆಯ ಈ ಜಾನಪದೀಯವಾದ ವಿಶ್ವಾಸ ತುಂಬ ಉಂಟು. ಇಲ್ಲ, 5 ಹೆಡೆ ಹಾವು ಹಸುವಿನ ಹಾಲನ್ನು ಹೀರ್ತಾ ಇತ್ತು ಹುತ್ತದಲ್ಲಿ, ಅಲ್ಲಿ ಸುಬ್ರಹ್ಮಣ್ಯನೋ ನಾರಾಯಣನೋ, ನಾರಾಯಣ ಆದರೆ ಶೇಷಶಾಹಿ, ಸುಬ್ರಹ್ಮಣ್ಯ ಆದರೆ ಸರ್ಪರೂಪಿಯೇ, ಶಿವನಾದರೆ ನಾಗಾಭರಣನಾಗಿ, ಹೀಗೆ ಈ ರೀತಿಯಲ್ಲಿ ಆ ದೇವತೆಗಳು ಅಲ್ಲಿ ಮೂಡಿದವು ಅಂತೆಲ್ಲ ನಮಗೆ ಗೊತ್ತಾಗುತ್ತದೆ. ಈ ಅರ್ಥದಲ್ಲಿಯೇ ಪರಮಾತ್ಮ ವೆಂಕಟರಮಣನದು ಉಂಟು. ಅಲ್ಲಿ ಬೆಟ್ಟದ ಮಧ್ಯದಲ್ಲಿ 7 ಬೆಟ್ಟಗಳು ಅಂತ, ಅದರೊಳಗೆ ಆ ನಾರಾಯಣಾದ್ರಿ ಅಂತ ಕರೀತಾನೆ, ಅಲ್ಲಿರೋದು ಅಂತ. ಆ ಬೆಟ್ಟಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ತಗ್ಗಿನ ಜಾಗ ಇದೆ, ಅಲ್ಲಿ ಇರತಕ್ಕಂಥದ್ದು. ಮಿಕ್ಕೆಲ್ಲ ಬೆಟ್ಟಗಳ ಎತ್ತರಕ್ಕೆ ಹೋಲಿಸಿದ್ರೆ ಅದು ಸ್ವಲ್ಪ ತಗ್ಗಿದೆ. ಅಲ್ಲಿ ದೇವಸ್ಥಾನವೇ ತಗ್ಗಿನಲ್ಲಿದೆ ಅಲ್ಲಿ. ಹಾಗಾಗಿ ನೀರು ಹರಿತಾ ಇತ್ತು ಅಂತಲೂ ಮೊದಲು ಹೇಳ್ತಾರೆ. ಹಾಗಾಗಿ ನೀರಿನ ಮೇಲೆ ನಿಲ್ಲಬಾರದು ಅಂತ ತನ್ನ ಸುದರ್ಶನ ಚಕ್ರವನ್ನೇ ಹಾಕಿ ಅದರ ಮೇಲೆ ನಾರಾಯಣ ನಿಂತ ಅಂತೆಲ್ಲ ಕಥೆ ಉಂಟು. ಈ ವೆಂಕಟ ಅನ್ನೋದಕ್ಕೆ ದಹನ ಕ್ಷೇತ್ರ ಸ್ಮಶಾನ ಅನ್ನುವ ಅರ್ಥ ಉಂಟು. ಪಂಚಾವಸ್ಥ ಕಟಸ್ಥಾನ ಸ್ಮಶಾನಂತು ಶತಾನಕಂ ಅಂತ ಹೇಳಿ ಸುಡುಗಾಡು ಅಂತ. ದೇಹಭಾವವನ್ನು ಸುಡುವಂಥ ಸುಡುಗಾಡಾಗದೇ ಇದ್ದರೆ ಅದು ಆನಂದ ನಿಲಯ ಅಂತ ಹೇಗೆ ಅನಿಸ್ಕೊಳ್ಳುತ್ತದೆ. ಆ ಪರಮಾತ್ಮನನ್ನ ವಾನೋನ್ ಪೆರುಮಾನ್ ಮಾಯಮಾನ್ ವೈಂದನ್ ಎಂಬೆರುಮಾನ್ ಅಂತೆಲ್ಲ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಆರಾಧನೆ ಮಾಡ್ತಾ ಬಂದರು. ಆ ದೇವಸ್ಥಾನ ಹಾಗೆ ರೂಪುಗೊಳ್ತು. ಆ ಗುಡಿ ಅಲ್ಲಿ ಬಹಳ ಕಾಲದಲ್ಲಿಯೇ ಹಿಂದೆನೇ ಮೂಡಿ ಬಂತು. ರಂಗದಾಸ ಅಂತ ಒಬ್ಬ ಶೂದ್ರ ಪರಮಾತ್ಮನ ಸೇವೆಗೆ ನಿಂತ, ಗೋಪಿನಾಥ ಅಂತ ಒಬ್ಬ ವೈಖಾನಸ ಬ್ರಾಹ್ಮಣ ಆ ಸೇವೆಗೆ ನಿಂತ ಅಂತೆಲ್ಲ ಕಥೆಗಳನ್ನು ಹೇಳ್ತಾರೆ. ಆಮೇಲೆ ಅಲ್ಲಿ ಆ ರಂಗನಾಥ ಅಂತಕ್ಕಂಥ ರಂಗದಾಸ ಅಂತಕ್ಕಂಥ ಆ ಶೂದ್ರ ಭಕ್ತ ಅವನೇ ತೊಂಡೇಮಾನಾಗಿ ಹುಟ್ಟಿದ್ದು. ಅದೆಲ್ಲ ತೊಂಡಮಂಡಲ ತುಂಡೀರ ಮಂಡಲ ಅಂತ ಆಮೇಲೆ ಬೆಳೆದು ಬಂತು ಅಂತ ಹೀಗೆಲ್ಲ ಕಥೆಗಳು ಉಂಟು. ಒಟ್ಟಿನಲ್ಲಿ ಕ್ರಿಸ್ತಾಬ್ದದ ಆರಂಭದಲ್ಲಿ ಅಂದರೆ ಹತ್ತತ್ರ ಈಗ ಒಂದು 1800-2000 ವರ್ಷಗಳ ಹೊತ್ತಿಗೆ ತೊಂಡಮಂಡಲ ಅಂತ ಆಗಿ ಅಲ್ಲಿ ತೊಂಡೈಮಾನ್ ಅಂತ ಅವನು ಒಡೆಯನಾಗಿದ್ದು, ಸುಮಾರು ಕ್ರಿಸ್ತ ಶಕದ ಮಧ್ಯಭಾಗದ ಹೊತ್ತಿಗೆ ಇಲ್ಲಿ ಒಂದು ದೇವಸ್ಥಾನದ ವ್ಯವಸ್ಥೆ ಆಗಿತ್ತು ಅಂತ ಗೊತ್ತಾಗುತ್ತದೆ. ತಿರುಚಾನೂರು ಅಷ್ಟೊತ್ತಿಗೆ ದೇವಿಯ ಕ್ಷೇತ್ರವಾಗಿ ವ್ಯವಸ್ಥಿತವಾಗಿ ಬಂದದ್ದು ಅಂತ. ಅಲ್ಲಿ ಬೆಟ್ಟದ ಮೇಲೆ ಏಕಮೂರ್ತಿ ಸ್ವಾಮಿ ಇದ್ದಾನೆ ಹೊರತು ದೇವಿ ಇಲ್ಲ, ಕೆಳಗೆ ದೇವಿ ಇರ್ತಕ್ಕಂಥದ್ದು. ಉತ್ಸವ ಮೂರ್ತಿಗೆ ಮಾತ್ರ ಶ್ರೀದೇವಿ ಭೂದೇವಿಯರು ಇವರೆಲ್ಲ ಉಂಟು. ಆ ದೇವಸ್ಥಾನ ಮೂಡಿದಾಗ ದೇವರಿಗೆ ದ್ವಿಬಾಹುಗಳೇ ಇದ್ದದ್ದು, ಆಮೇಲೆ ಚತುರ್ಬಾಹುಗಳು ಬಂದದ್ದು. ಅದು ಲೋಹಮಯವಾಗಿಯೇ ಇವತ್ತು ಕಾಣಿಸಿಕೊಳ್ಳುತ್ತವೆ, ಕವಚಾಚ್ಛಾದಿತವಾಗಿಯೇ ಇವೆ. ಶಂಖಚಕ್ರಗಳು ಆಮೇಲೆ ಬಂದದ್ದು ಅಂತಲೂ ಕಥೆಗಳು ಹೇಳ್ತಾರೆ. ರಾಮಾನುಜಾಚಾರ್ಯರು ಸರ್ಪರೂಪಿಯಾಗಿ ಬಂದು ಶಿವಲಾಂಛನವನ್ನು ಮರೆಯಿಸಿ ವಿಷ್ಣು ಲಾಂಛನ ಮಾಡಿದ್ರು ಅಂತೆಲ್ಲ. ಅವಕ್ಕೆ ಹೆಚ್ಚು ಗಟ್ಟಿಯಾದ ಆಧಾರ ಕಾಣಿಸೋಲ್ಲ. ಕಾರಣ ಇಷ್ಟೇ, ರಾಮಾನುಜರಿಗೂ ಹಲವು 100 ವರ್ಷಗಳ ಮುಂಚೆ ಇದ್ದ ಆಳ್ವಾರುಗಳು ಅದನ್ನು ವಿಷ್ಣು ದೇವಾಲಯ ಅಂತಲೇ ಹೇಳಿ ಕೊಂಡಾಡಿದ್ದಾರೆ. ಯಾರೂ ತಗಾದೆ ಮಾಡಿಕೊಂಡು ಬಂದಿಲ್ಲ. ಆದರೆ ಈ ದೇವರ ಮೂರ್ತಿಯಲ್ಲಿ
ಈ ಎಲ್ಲ ಲಾಂಛನಗಳು ಕಾಣಿಸುತ್ತವೆ. ನಾಗಾಭರಣ ಕಾಣಿಸಿಕೊಳ್ಳುತ್ತದೆ, ಜಟಾ ಧಾರಣ ಉಂಟು, ಬಿಲ್ವಪತ್ರಾರ್ಚನವನ್ನು ಮಾಡ್ತಾರೆ, ಮತ್ತೆ ಸೀರೆಯನ್ನು ಉಡಿಸ್ತಾರೆ. 24 ಮೊಳ ಉದ್ದ 4 ಮೊಳ ಅಗಲದ ಸೀರೆಯನ್ನು ಉಡಿಸ್ತಾರೆ. ಆಮೇಲೆ ಉತ್ತರೀಯ ಅಂತ 12 ಮೊಳ ಉದ್ದ 4 ಮೊಳ ಅಗಲದ ಅದನ್ನು ಹಾಕ್ತಾರೆ. ಮತ್ತೆ ದೇವರಿಗೆ ಕಟಾರಿಯನ್ನು ಇಡ್ತಾರೆ, 2 ಬಗೆಯ ಕಟಾರಿಯನ್ನು ಇಡ್ತಾರೆ. ನಾಭಿಯಿಂದ ಪಾದದವರೆಗೂ ಸೊಂಟದವರೆಗೆ ಒಂದು, ಹೀಗೆ 2 ಕಟಾರಿಯನ್ನು ಇಡ್ತಾರೆ. ಇವೆಲ್ಲ ಜಾನಪದೀಯವಾದ ಬೇಟರಾಯ ಸ್ವಾಮಿ, ಮೃಗಯಾ ವಿನೋದ ಸ್ವಾಮಿ ಅಂತ ಆ ತರಹ. ದೇವರಿಗೆ ಗರುಡ ವಾಹನಕ್ಕಿಂತ ಮಿಗಿಲಾಗಿ ಅಶ್ವವಾಹನವನ್ನು ಮಾಡ್ತಾರೆ. ಹೀಗೆ ಕೆಲವು ಈ ವೀರಪೂಜೆ ಅಂತ ಹೇಳ್ತೀವಲ್ಲ, ನಿನ್ನೆ ನಾನು ಪಾಂಡುರಂಗನ ಬಗ್ಗೆ ಹೇಳುವಾಗ ಹೇಳಿದೆ, ಒಬ್ಬ ಸಮಾಜಕ್ಕೆ ಬೇಕಾಗಿರತಕ್ಕಂಥ ನಾಯಕ ಜನರಿಗಾಗಿ ಹೋರಾಡಿ ಪೆಣ್ಪುಯ್ಯಲಲ್ಲಿ ಹೋರಾಡಿದ್ದಿರಬೇಕು. ತುರುಗೋಳಲ್ಲಿ ಇಲ್ಲ, ತುರುಗೋಳ್ನಲ್ಲಿ ನಮ್ಮ ಪಾಂಡುರಂಗ, ಆದರೆ ಪೆಣ್ಪುಯ್ಯಲ್ನಲ್ಲಿ ನಮ್ಮ ಶ್ರೀನಿವಾಸ ವೆಂಕಟರಮಣ, ಅದನ್ನ ಬೇಟರಾಯ ಸ್ವಾಮಿ ದೇವ ಅಂತಲೂ ಕರೀತಾರೆ. ಎಷ್ಟೋ ಕಡೆ ಮೃಗಯಾ ವಿನೋದ ಸ್ವಾಮಿ ಅಂತಲೇ ಹೇಳ್ತಾರೆ. ಮತ್ತೆ ವೆಂಕಟತುಡಿಯನ್ ಅಂತಲೂ ಉಂಟು. ಶ್ರೀನಿವಾಸ ಅಂತ ಆಮೇಲೆ ಕರೆಯೋಕ್ಕೆ ಆರಂಭ ಮಾಡಿದ್ದು. ಹೀಗೆ ಈ ರೀತಿಯಾದ ಸಂಕೇತಗಳೆಲ್ಲ ಇರುವುದರಿಂದ ಎಲ್ಲ ದೇವತಾ ಸಮಾಹಾರವೂ ಹೌದು ಅಂತಾರೆ. ಆ ಕಟಿಹಸ್ತದಲ್ಲಿ ಮಧ್ಯದಲ್ಲಿ ಒಂದು ರಂಧ್ರ ಇದೆ, ಅಲ್ಲಿಂದ ವೇಲ್ ಶೂಲ ಅದು ಇದ್ದದ್ದು ಆಮೇಲೆ ಅದು ಹೋಗಿದೆ ಅಂತ ಹೇಳ್ತಾರೆ. ಇವಕ್ಕೆಲ್ಲ ಕಾರಣ ಏನಂತ ಕೊಡೋಣ? ಆದರೆ ಇಷ್ಟಂತೂ ನಿಜ, ಇತಿಹಾಸದಲ್ಲಿ ಇದು ಬೇರೆ ಮೂರ್ತಿ ಅಂತ ಹೇಳಿ ಜಗಳ ಆಡದ ದಾಖಲೆಗಳು ಎಲ್ಲಿಯೂ ಇಲ್ಲ. ಅದು ನಮಗೆ ದೊಡ್ಡ ಆಧಾರವಾಗುತ್ತದೆ. ಮತ್ತೆ ಅಲ್ಲಿ ರಾಮಾನುಜಾಚಾರ್ಯರು ಬಂದು ತಮ್ಮ ಶ್ರೀಭಾಷ್ಯವನ್ನು ನಿರ್ಮಾಣ ಮಾಡಿದ್ದು ಅಲ್ಲಿಯೇ ಅಂತ ಗೊತ್ತಾಗುತ್ತದೆ. ಅವರಿಗಿಂತಲೂ ಮುಂಚೆ ಅದು ಬಹಳ ಪವಿತ್ರವಾದ ಕ್ಷೇತ್ರವಾಗಿತ್ತು ಅನ್ನೋದ್ರೊಳಗೆ ಸಂದೇಹವೇ ಕಾಣಿಸುವಂಥದ್ದಲ್ಲ. ಆ ದೇವಾಲಯ ಬೆಳೀತಾ ಬಂತು. ಅಲ್ಲಿ ಬೇಕಾದಷ್ಟು ಮೂರ್ತಿಗಳು ಆಮೇಲೆ ಸೇರಿಕೊಂಡ್ವು. ಒಂದು ದೊಡ್ಡ ದೇವಾಲಯ ಅಂತ ಆದರೆ ನಾನು ಹಿಂದಿ ಹೇಳಿದಂತೆ ಮೂಲ ಮೂರ್ತಿ ಅಲ್ಲದೆ ಉತ್ಸವ ಮೂರ್ತಿ, ಭೋಗಬೇರ, ಸ್ನಪನ ಬೇರ, ಸ್ನಾನಕ್ಕಾಗಿ ಪ್ರತಿ ದಿವಸ ಅಭಿಷೇಕ ಮಾಡೋಕ್ಕಾಗೋಲ್ಲ, ಅದಕ್ಕೆ ಸ್ನಾನಕ್ಕಾಗಿ ಒಂದು ಅಂತ. ಶುಕ್ರವಾರ ಮಾತ್ರ ಮೂಲ ಮೂರ್ತಿಗೆ ಸ್ನಾನ, ಅದು ರಾಮಾನುಜರೇ ವ್ಯವಸ್ಥೆ ಮಾಡಿದ್ದು ಅಂತ ಕೆಲವರು ಹೇಳ್ತಾರೆ. ಎದೆಯ ಮೇಲೆ ಲಕ್ಷ್ಮಿಯ ನಿರ್ಮಾಣವನ್ನು ಅವರೇ ಮಾಡಿದ್ದು, ಅದಕ್ಕೆ ಮುಂಚೆ ಇರಲಿಲ್ಲ ಅಂತ. ಅದಕ್ಕೆಲ್ಲ ಒಂದು ಸೂಚನೆಯೂ ಸಿಗುತ್ತದೆ. ಆ ಸ್ನಾನ ಮಾಡಿಸುವಾಗ ಲಕ್ಷ್ಮಿಯ ಎದೆಯಲ್ಲಿರ್ತಕ್ಕಂಥ ಪಕ್ಷಸ್ಥಲ ವಾಸಿನಿಯ ಅಭಿಷೇಕಕ್ಕಾಗಿ ಅರಿಶಿಣದ ನೀರು ಹಾಕ್ತಾರೆ. ತತ್ಪೂರ್ವದಲ್ಲಿ ಶಾಸನಗಳಲ್ಲಿ ಅದು ಇರಲಿಲ್ಲ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಆಮೇಲೆ ಲಕ್ಷ್ಮಿಯ ಲಾಂಛನ ಬಂತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಮೂಲಮೂರ್ತಿಯೇ, ಅದರ ಜೊತೆಗೆ ಸ್ನಾಪನಕ್ಕೆ ಸ್ನಾನಕ್ಕೆ ಇನ್ನೊಂದು ಪ್ರತಿ ದಿವಸವೂ ಅಭಿಷೇಕ ಮಾಡಬೇಕು ಅಂತ ಒಂದು ಮೂರ್ತಿ, ಸ್ನಾಪನ ಮೂರ್ತಿ. ಆಮೇಲೆ ಬಲಿಹರಣ ಮಾಡಬೇಕು. ಆತ ಒಂದು ಕೌಟುಂಬಿಕನಾಗಿರುವುದರಿಂದ, ಪರಮಾತ್ಮ ದೇವಸ್ಥಾನವನ್ನು ಮನೆ ಆತನದಾಗಿದ್ದರಿಂದ ಬಲಿಹರಣ ಮಾಡಬೇಕು ಅಂತ ಬಲಿಹರಣ ಮೂರ್ತಿ ಹೀಗೆ ಬಂದಿದೆ. ಆದ ರೂಪದಲ್ಲೇ ನಾವು ಭೋಗ ಶ್ರೀನಿವಾಸ, ಉಗ್ರ ಶ್ರೀನಿವಾಸ, ಉತ್ಸವ ಶ್ರೀನಿವಾಸ ಅಂತ ಬೇರೆ ಬೇರೆ ಶ್ರೀನಿವಾಸ ಮೂರ್ತಿಗಳನ್ನು ನೋಡ್ತೀವಿ. ಅವೆಲ್ಲವೂ ಕೂಡ ರಚಿತವಾದದ್ದನ್ನು ಕಾಣ್ತೀವಿ. ಆ ಮೂರ್ತಿಗಳಿಗೆ ವ್ಯವಸ್ಥಿತವಾದ ಪೂಜೆಯನ್ನು ಎಲ್ಲವನ್ನೂ ಮಾಡ್ತಾರೆ. ದೇವರ ಮೂರ್ತಿ ಯಾವುದೇ ಒಂದು ವೇದಿಕೆಯ ಮೇಲೆ ಇಲ್ಲ, ನೆಲದ ಮಟ್ಟಕ್ಕಿಂತ ಹಳ್ಳದಲ್ಲಿದೆ. ಹಾಗಾಗಿಯೇ ನೀವು ತಿರುಪತಿ ದೇವರ ಚಿತ್ರವನ್ನು ನೋಡಿದಾಗ ಅಗಲ ಎತ್ತರಗಳಲ್ಲಿ ಸಪ್ರಮಾಣತೆ ಇಲ್ಲ ಅನ್ಸುತ್ತೆ. ಆದರೆ ಮೂರ್ತಿ ಹಳ್ಳದಲ್ಲಿ ಕಾಲಿರೋದ್ರಿಂದ ನಮಗೆ ಕಾಣುವಂತೆ ಕಾಲಿಂದ ಮೇಲಕ್ಕೆ ಮೊಣಕಾಲು ಗಂಟೆ ಅಂದರೆ ಅಂಗಾಲು ಗಂಟಿನಿಂದ ಮೇಲೇನೆ ಪಾದಗಳು, ಪಾದಗಳ ಕೆಳಗೆ ಆ ಚಕ್ರಾಕಾರದ ಪದ್ಮಪೀಠ ಇವನ್ನೆಲ್ಲ ಇಡುವುದರಿಂದ ಮೂರ್ತಿ ಎತ್ತರ ತಗ್ಗಿದಂಥ ರೀತಿಯಲ್ಲಿ ತೋರುತ್ತದೆ. ಅದಕ್ಕೆ ದಪ್ಪ ನಾಮವನ್ನು ಹಾಕ್ತಾರೆ. ಅದು ಪಚ್ಚಕರ್ಪೂರದ ನಾಮ. ಅದು ಹಣೆಗಣ್ಣು ಕಾಣಿಸಬಾರದು ಅಂತ ಅದಕ್ಕೆ ಒಂದು ಕಥೆ ಹೇಳ್ತಾರೆ. ಅದು ದಾರುಮಯವಾದಂತಹ ಮೂರ್ತಿ, ಗಲ್ಲಕ್ಕೆ ಪಚ್ಚಕರ್ಪೂರದ ಗಡ್ಡೆ ನೆಡ್ತಾರೆ. ಅದು ಒಂದು ಕಥೆ ಉಂಟು. ಪರಮಾತ್ಮನ ಸೇವೆ ಮಾಡಿಕೊಂಡು ಇಬ್ಬರು ವೃದ್ಧ ಪತಿಪತ್ನಿಯರಿದ್ದರು. ಅವರಿಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿ ಶ್ರೀನಿವಾಸ ಹುಡುಗನಾಗಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅವ್ರಿಗಿಷ್ಟ ಇಲ್ಲ, ನಮ್ಮ ದೇವಸ್ಥಾನದ ಪೂಜೆಗೆ ಬೇಕಾದ ಹೂಗಳನ್ನೆಲ್ಲ ನಾವೇ ಬೆಳಿಬೇಕು, ಮತ್ತೊಬ್ಬ ಬಂದು ಸಹಾಯ ಮಾಡಿ ನಮ್ಮ ಪುಣ್ಯಾಪಹರಣ ಮಾಡಬಾರ್ದು, ನಾವೇ ದುಡಿಯಬೇಕು ಅಂತ. ಹೆಂಡತಿಗೇನೋ ಹುಡುಗನ ಮೇಲೆ ಪ್ರೀತಿ ಇತ್ತು, ಗಂಡನಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ನೀನು ಬೇಡ ಬೇಡ ಅಂತ ಹೇಳಿ ಎಷ್ಟು ವಾರಿಸಿದ್ರೂ ಕೇಳದೆ ಶ್ರೀನಿವಾಸ ಬಾಲಕನಾಗಿ ಹೋಗಿ ಅವ್ರನ್ನ ತುಂಬ ಬೇಡಿಕೊಂಡು ಕೇಳಿಕೊಂಡು ಆ ಪಾತಿಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ಕೋಪ ಬಂದು ಕೈಯಲ್ಲಿದ್ದ ಸನಿಕೆಯಿಂದ ಹೊಡೆದಾಗ ಆ ಸನಿಕೆಯ ಹಿಡಿತ ಹಾಕಿ ಗಲ್ಲಕ್ಕೆ ಪೆಟ್ಟು ಬಿದ್ದು ರಕ್ತ ಸುರಿಯಿತು. ಆಗ ಹುಡುಗ ಓಡೋಗ್ಬಿಟ್ಟ.
ಅಯ್ಯೋ ಈ ಹುಡುಗ ಹೊರಟೋದ್ನಲ್ಲ, ಇವನಿಗೆ ಒಂದೇನಾದರೂ ಚಿಕಿತ್ಸೆ ಮಾಡೋಣ ಅಂತ ಪಾಪ ಮುದುಕಿ ಹಿಂದೆ ಓಡಿದಳು. ದೇವಸ್ಥಾನದೊಳಗೆ ಹೋಗಿ ಅದೃಶ್ಯನಾದ. ಒಳಗೆ ನೋಡಿದ್ರೆ ಓಡೋಡಿ ಬಂದಳು. ಆಗ ಮೂಲಮೂರ್ತಿ ಗಲ್ಲದಿಂದ ರಕ್ತ ಬರ್ತಾ ಇದೆ. ತಕ್ಷಣ ಏನು ತೋರದೆ ಅಲ್ಲೇ ಪೂಜೆಗಿದ್ದಂಥ ಪಚ್ಚಕರ್ಪೂರದ ಗಡ್ಡೆಯನ್ನು ಮೆತ್ತಿದಳು ಆಕೆ. ಅವತ್ತಿನಿಂದ ಆ ಗಲ್ಲಕ್ಕೆ ಪಚ್ಚಕರ್ಪೂರ ಹಚ್ಚತಕ್ಕಂಥದ್ದು ಬಂತು ಅಂತ ಹೀಗೆಲ್ಲ ಮನೋಹರವಾದ ಕಥೆಗಳು ಉಂಟು. ಭಗವದ್ಭಕ್ತಿನ ಶತದಾ ತೋರಿಸುತ್ತವೆ. ಹೀಗೆ ಅದು ಸೇವೆ ಅಂತ. ಇನ್ನು ಕೆಲವರು ಇಲ್ಲ, ಅದು ದಾರುಮೂರ್ತಿಯಲ್ಲಿ ಗಲ್ಲ ಕಿತ್ತು ಹೋಗಿದ್ದರಿಂದಾಗಿ ಮಾಡ್ತಾರೆ ಅಂತ. ಮೂಲಮೂರ್ತಿ ನಮಗೆ ಶ್ರದ್ಧೆ ಭಕ್ತಿ ಬಂದರೆ ಭಿನ್ನವೇ ಅಭಿನ್ನವೇ ಯಾವುದೂ ಲೆಕ್ಕಕ್ಕೆ ಬರೋಲ್ಲ. ದಿವ್ಯಮಂಗಳ ಮನೋಹರ ಮೂರ್ತಿ ಅಂತಷ್ಟೇನೆ. ಅಲ್ಲಿ ದೇವರಿಗೆ ಬಗೆಬಗೆಯಾದಂಥ ಆರಾಧನೆಗಳನ್ನೆಲ್ಲ ಮಾಡ್ತಾರೆ. ಇರಲಿ, ಅದನ್ನು ನಾವು ಕ್ರಮವಾಗಿ ನೋಡೋಣ. ಅದನ್ನು ಗುರುವಾರ ಮಾತ್ರ ಸಂಪೂರ್ಣ ನೇತ್ರ ದರ್ಶನ ಅಂತ ಗುರುವಾರ ಅಪರಾಹ್ನದ ಮೇಲೆ ನಾಮವನ್ನು ಚಿಕ್ಕದು ಮಾಡ್ತಾರೆ. ಪೂಲಂಗಿ ಸೇವೆ ಅಂತ ಸಂಪೂರ್ಣವಾಗಿ ಪುಷ್ಪಾಲಂಕಾರವನ್ನು ಮಾಡ್ತಾರೆ. ಮರುದಿವಸ ಶುಕ್ರವಾರ ಅಭಿಷೇಕ ಮಾಡಬೇಕು. ಒಡವೆ ಎಲ್ಲ ಹಾಕಿದ್ರೆ ಕಷ್ಟವಾಗುತ್ತದೆ ಅಂತ ಗುರುವಾರ ಮಧ್ಯಾಹ್ನವೇ ಒಡವೆ ಎಲ್ಲ ತೆಗೆದು ಹೂವಿನಲ್ಲಿ ಮಾತ್ರ ಪೂಲ ಅಂಗಿ, ಹೂಗಳ ಅಂಗಿ, ಪೂಲಂಗಿ ಅಂತ ಆ ಅಲಂಕಾರವನ್ನು ಮಾಡ್ತಾರೆ. ಪಾವಡೆ ಅಂತೆಲ್ಲ ತಮಿಳಿನಲ್ಲಿ ಹೇಳ್ತಾರೆ. ಮಾಡಿ ಮರುದಿವಸ ಶುಕ್ರವಾರ ಬೆಳಗ್ಗೆ ತಿರುಮಂಜನ ಅಭಿಷೇಕವನ್ನು ಮಾಡ್ತಾರೆ. ಅದಕ್ಕೆ ಪುಳುಗು ಕಾಪು ಅಥವಾ ಪುನುಗು ಕಾಪು ಅಂತ ಪುನುಗಿನ ಎಣ್ಣೆಯನ್ನು ಹಚ್ಚುತ್ತಾರೆ. ಮುಖಕ್ಕೆ ಪಾದಕ್ಕೆ ಹಚ್ಚುತ್ತಾರೆ. ಹಚ್ಚಿ ಆಮೇಲಿಂದ ಪುನುಗು, ಕುಂಕುಮ ಕೇಸರಿ, ಅರಿಶಿನ ಇವುಗಳೆಲ್ಲ ದ್ರವ್ಯಗಳನ್ನು ಬಳಸಿ, ಕಸ್ತೂರಿ ಎಲ್ಲ ಬಳಸಿ ಅಭಿಷೇಕ ಮಾಡ್ತಾರೆ. ಅದೆಷ್ಟೆಷ್ಟು ಪ್ರಮಾಣ ಅಂತ ಕೂಡ ವ್ಯವಸ್ಥೆ ಈಗಲೂ ಇದೆ. ಅದು ತಕ್ಕಡಿಯಲ್ಲಿ ತೂಗಿ ಕೊಡಬೇಕು ಅಂತೆಲ್ಲ ಉಂಟು. ಇರಲಿ, ಅದನ್ನು ಆಮೇಲೆ ನಾವು ನೋಡೋಣ. ಭೋಗ ಶ್ರೀನಿವಾಸ ಅಂತ ದೇವರಿಗೆ ಅನುದಿನವೂ ಅಭಿಷೇಕ ಮಾಡೋಕ್ಕಾಗೋಲ್ಲ. ಅದಕ್ಕೆ ಬುಡದಲ್ಲಿಯೇ ಒಂದು ಬೆಳ್ಳಿಯ ಮೂರ್ತಿ, ಅದು ಬಹಳ ಹಿಂದೆ ರಾಮಾನುಜರ ಕಾಲದಲ್ಲಿಯೇ ನಿರ್ಮಿತವಾಯಿತು ಅಂತ ಹೇಳ್ತಾರೆ. ಆ ಮೂರ್ತಿ, ದೇವರ ಮೂರ್ತಿಯ ಜೊತೆಗೆ ಒಂದು ಸುವರ್ಣ ಸೂತ್ರ ಇದೆ, ಜೀವಸೂತ್ರ ಅಂತ ಕರೀತಾರೆ. ಆ ನಿತ್ಯ ಪೂಜೆಯೆಲ್ಲ ಹೆಚ್ಚಾಗಿ ಮೂಲಮೂರ್ತಿಗಿಂತ ಮಿಗಿಲಾಗಿ ಈ ಉತ್ಸವ ಮೂರ್ತಿಗೆ ಅಭಿಷೇಕದಿಂದ ಮೊದಲುಗೊಂಡು ಶಯನೋತ್ಸವದವರೆಗೆ ಆಗುತ್ತದೆ. ಮೂಲಮೂರ್ತಿಯನ್ನು ಮಲಗಿಸೋಕ್ಕೆಲ್ಲ ಸಾಧ್ಯ ಇಲ್ಲವಲ್ಲ. ಅದಕ್ಕಾಗಿ ಆ ಪ್ರಾಂಗಣದಲ್ಲಿಯೇ ಬಂಗಾರದ ಮಂಚ, ಆ ಮಂಚಕ್ಕೆ ಸೊಗಸಾಗಿರ್ತಕ್ಕಂಥ ರೇಷ್ಮೆಯ ತಿವಾಸಿ ದಿಂಬುಗಳು, ಅದರ ಮೇಲೆ ಪರಮಾತ್ಮನಿಗೆ ಶಯನೋತ್ಸವ. ಆಗ ತಾಳ್ಳಪಾಕ ಕುಟುಂಬದವರ ದಿವ್ಯಮಂಗಳವಾದಂಥ ಕೀರ್ತನೆಗಳನ್ನು ಹಾಡಿಸ್ತಾರೆ. ಹೀಗೆ ಮಾಡುವುದುಂಟು. ಆ ರೀತಿ ಮಾಡುವಾಗ ಮಲಗೋಕ್ಕೆ ಮುಂಚೆ ಕೇಸರಿ, ಹಾಲು, ಪಚ್ಚಕರ್ಪೂರ, ಭಕ್ಷ್ಯ, ಭೋಜ್ಯ ಇವೆಲ್ಲ ಇರಬೇಕು. ದೇವರ ಪಾದದಲ್ಲಿ ಚಂದನದ ಗಡ್ಡೆಯನ್ನು ಇಡ್ತಾರೆ. ದೇವರ ಎದೆಯಲ್ಲಿ ಚಂದನದ ಗಡ್ಡೆಯನ್ನು ಇಡ್ತಾರೆ. ಅದನ್ನು ಮುಂದೆ ಪ್ರಸಾದವಾಗಿ ಕೊಡ್ತಾರೆ. ಮತ್ತು ಆ ಅಭಿಷೇಕದ ಹಿಂದಿನ ದಿವಸ ಅಂದರೆ ಗುರುವಾರ ರಾತ್ರಿ ಪಾದಗಳಿಗೆ ಈ ಪುನುಗು ಕಾಪು ಅಂತ ಪುನುಗಿನ ಎಣ್ಣೆ ಹಚ್ಚಿ ಚಂದನದ ಗಡ್ಡೆಯನ್ನು ಇಟ್ಟು ಅದರ ಮೇಲೆ ಒಂದು ಹೊಸ ಬಟ್ಟೆಯನ್ನು ಮುಚ್ಚುತ್ತಾರೆ. ಅದು ಪರಮಾತ್ಮನ ಪಾದ ಮುದ್ರೆಯಾಗುತ್ತದೆ. ಆ ವಸ್ತ್ರವನ್ನು ಶೇಷವಸ್ತ್ರ ಅಂತ ಕೊಡ್ತಾರೆ. ದೇವರ ಹಣೆಗೆ ಹಚ್ಚಿದ, ಗಲ್ಲಕ್ಕೆ ಹಚ್ಚಿದ ಪಚ್ಚಕರ್ಪೂರವನ್ನು ಪ್ರಸಾದವಾಗಿ ಕೊಡ್ತಾರೆ. ಎದೆಗೆ ಮತ್ತು ಪಾದಕ್ಕೆ ಒತ್ತಿದ ಚಂದನವನ್ನು ಕೊಡ್ತಾರೆ. ಮತ್ತು ವರದಹಸ್ತ ಯಾವುದುಂಟು, ಪರಮಾತ್ಮನ ಕೈ ಚಾಚಿರ್ತಕ್ಕಂಥದ್ದು, ಆ ವರದಹಸ್ತದ ಮಧ್ಯಭಾಗದಲ್ಲಿ ಚಂದನವನ್ನು ಮುದ್ರೆಯಾಗಿ ಅಂಟಿಸಿಡ್ತಾರೆ. ಅದನ್ನು ಪ್ರಸಾದವಾಗಿ ಕೊಡೋದುಂಟು. ಮತ್ತು ಕಸ್ತೂರಿ ತಿಲಕವನ್ನು ಪ್ರಸಾದವಾಗಿ ಆಮೇಲೆ ತೆಗೆದ ಮೇಲಿಂದ ಕೊಡ್ತಾರೆ. ಇದಲ್ಲದೆ ನೈವೇದ್ಯ ಎಲ್ಲ ಉಂಟು. ಅಭಿಷೇಕ ದ್ರವ್ಯ ಕೂಡ ಪ್ರಸಾದವಾಗಿ, ತೀರ್ಥವಾಗಿ ಎಲ್ಲ ಬರುವುದುಂಟು. ಇದಲ್ಲೆಲ್ಲ ಭೋಗ ಶ್ರೀನಿವಾಸನಿಗೂ ಯಥೇಷ್ಟವಾಗಿ ನಡೆಯುತ್ತದೆ. ಸ್ನಪನ ಮೂರ್ತಿ ಅಂತಲೇ ಹೇಳ್ತಾರೆ. ಅದನ್ನು ಗರ್ಭಗೃಹದಿಂದ ಆಚೆ ತರೋದಿಲ್ಲ, ಒಮ್ಮೆ ಮಾತ್ರ ತರ್ತಾರೆ. ಅದು ಏನು ಅಂದರೆ ಸಹಸ್ರ ಕಲಶೋತ್ಸವ ಅಂತ ಹೇಳಿ ಮಾಡ್ತಾರೆ. ಆ ಸಹಸ್ರ ಕಲಶಾಭಿಷೇಕ ಮಾಡುವಾಗ ಮಾತ್ರ ಅದನ್ನು ಮುಖಮಂಟಪದಲ್ಲಿ ಮಾಡ್ತಾರೆ, ಆಗ ತರ್ತಾರೆ. ಆಮೇಲೆ ಉಗ್ರ ಶ್ರೀನಿವಾಸ ಅಂತ ಒಂದು ಉತ್ಸವ ಮೂರ್ತಿ ಇದೆ. ಆ ಉಗ್ರ ಶ್ರೀನಿವಾಸನನ್ನು ಮುಂಚೆ ಉತ್ಸವಕ್ಕೆ ಬಳಸ್ಕೋತಾ ಇದ್ರು ಉತ್ಸವ ಮೂರ್ತಿಯಾಗಿ. ಆಮೇಲೆ ಯಾವಾಗಲೂ ಅಗ್ನಿ ಪ್ರಮಾದ ಆಯಿತು, ಉಗ್ರ ದೃಷ್ಟಿ ದೇವರದು ಅಂತ ಹೇಳಿ ಅದನ್ನು ಹೊರಗೆ ತರ್ತಕ್ಕಂಥದ್ದು ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿ ದಿವಸ ತರ್ತಾರೆ. ಮತ್ತು ಮುಕ್ಕೋಟಿ ದ್ವಾದಶಿ, ಮುಕ್ಕೋಟಿ ಏಕಾದಶಿ ಬಳಿಕ ಅದು, ಮತ್ತು ದ್ವಾದಶಾರಾಧನೆ ಅಂತ ಈ ಮೂರೇ ಸಂದರ್ಭದಲ್ಲಿ ತರ್ತಾರೆ. ಮತ್ತೆ ಯಾವಾಗಲೂ ತರೋಲ್ಲ. ಈ ಉತ್ಸವ ಮೂರ್ತಿಯಾಗಿ ನಮಗೆಲ್ಲರಿಗೂ ದರ್ಶನ ಕೊಡ್ತಕ್ಕಂಥದ್ದು ಮಲಯಪ್ಪ ಅಂತ ಹೇಳ್ತಕ್ಕಂಥ ಉತ್ಸವ ಮೂರ್ತಿ. ಮಲಕ್ಕೂನಿಯ ನಿಂದ್ರ ಪೆರುಮಾಳ್ ಅಂತ ಆ ಮೂರ್ತಿಯನ್ನು ಹೇಳ್ತಾರೆ. ಅದು ಸವದೋಗ್ಬಿಟ್ಟಿದೆ ಈಗ. ಪೂಜೆಗಳು, ಅಭಿಷೇಕಗಳು, ಅಲಂಕಾರಗಳು ಎಲ್ಲ ಆಗಿ ಆದರೆ ಅದು ವಿಶಿಷ್ಟವಾದಂಥ ಮೂರ್ತಿ. ಆ ಮೂರ್ತಿಯ ವಿವರಗಳಿಗೆ ನಾನು ಹೋಗ್ತಾ ಇಲ್ಲ. ಇನ್ನೊಂದು ಕೊಲವು ಶ್ರೀನಿವಾಸ ಅಂತ ಮತ್ತೊಂದು ಮೂರ್ತಿ ಇದೆ, ಚಿಕ್ಕ ಮೂರ್ತಿ. ಆ ಮೂರ್ತಿಯನ್ನು ಮಂಟಪದಲ್ಲಿ ತಂದು ಇಟ್ಟು
ಆ ಲೆಕ್ಕ ಒಪ್ಪಿಸ್ತಕ್ಕಂಥದ್ದು, ಪಂಚಾಂಗ ಶ್ರವಣ ಮಾಡೋದು, ಈ ರೀತಿಯಾದದ್ದು ಎಲ್ಲದಕ್ಕೂ ಕೂಡ ಅದನ್ನು ಬಳಸ್ತಾರೆ. ಹೀಗೆ ಒಟ್ಟು 5 ಮೂರ್ತಿಗಳನ್ನು ದೇವಾಲಯದಲ್ಲಿ ನಾವು ನೋಡ್ತೀವಿ. ಭೋಗ ಶ್ರೀನಿವಾಸ, ಉಗ್ರ ಶ್ರೀನಿವಾಸ, ಮಲಯಪ್ಪ, ಕೊಲುವ ಶ್ರೀನಿವಾಸ, ಮೂಲ ಮೂರ್ತಿ ಅಂತ. ಮೂಲ ಬೇರ, ಸ್ನಪನ ಬೇರ, ಶಯ್ಯ ಬೇರ, ಉತ್ಸವ ಬೇರ, ಬಲಿ ಬೇರ ಅಂತ ಆಗಮಗಳಲ್ಲಿ 5 ಮೂರ್ತಿಗಳು ಬೇಕು. 5 ಹಾಗೆ ಇಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಅಲ್ಲಿ ದಿನನಿತ್ಯದ ಪೂಜೆ ದೇವರಿಗೆ ಉಂಟು. ಎಷ್ಟೆಷ್ಟು ಉತ್ಸವಗಳು ಏನೆಲ್ಲ ಆಗಲಿ, ಈಗ ನಿತ್ಯವೂ ಏನು 80-90 ಕಲ್ಯಾಣೋತ್ಸವಗಳು ನಡೆಯುತ್ತವೆ, ಬ್ರಹ್ಮೋತ್ಸವಗಳು ನಡೆಯುತ್ತವೆ, ಆಮಂತ್ರಣೋತ್ಸವ ನಡೆಯುತ್ತದೆ, ಮತ್ತು ತಿರ್ಗಾ ವಸಂತೋತ್ಸವ ನಡೆಯುತ್ತದೆ. ಈಗ ಎಷ್ಟೆಷ್ಟೋ ಉತ್ಸವಗಳು ನಡೆಯುತ್ತವೆ. ಆ ಉತ್ಸವಗಳು ಉತ್ಸವ ಮೂರ್ತಿಗೆ, ಮಲಯಪ್ಪನಿಗೆ ನಡೆಯುತ್ತವೆ. ಮೂಲ ಮೂರ್ತಿಗೆ ತನ್ನದಾದ ಪೂಜಾ ಕ್ರಮ ಅಂತ ಇದೆ, ಅದನ್ನು ಒಂದು ಸ್ವಲ್ಪವೂ ಬದಲಾಯಿಸೋದಿಲ್ಲ. ಬೆಳ್ಳಂಬೆಳಗ್ಗೆ 3 ಗಂಟೆ ಹೊತ್ತಿಗೆ ಸುಪ್ರಭಾತ ಸೇವೆ ಮಾಡೋದಕ್ಕೆ ಹೋಗ್ತಾರೆ. ಸುಪ್ರಭಾತ ಆದಮೇಲೆ ಬಾಗಿಲನ್ನು ತೆರೆದು ಮತ್ತೆ ದೇವರಿಗೆ ಆರತಿಯನ್ನು ಮಾಡಿ ಆಗ ವಿಶ್ವರೂಪ ದರ್ಶನ ಅಂತ ಆ ಸಂದರ್ಭದಲ್ಲಿ ಮಾಡ್ತಾರೆ. ಅದು ಇದ್ದಂತೆ ದೇವರನ್ನ ಆ ಹಿಂದಿನ ಅಲಂಕಾರ ಏನಿರುತ್ತೆ ಅದೇ ರೀತಿಯಲ್ಲಿ ದೇವರ ದರ್ಶನವನ್ನು ಮಾಡಿಸ್ತಾರೆ. ಬಹಳ ಮುಂಚೆನೇ ಬಂದು ಬೀಗದ ಕೈಯನ್ನೆಲ್ಲ ತಲೆ ಮೇಲೆ ಹೊತ್ತುಕೊಂಡು ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿ, ಪ್ರದಕ್ಷಿಣೆ ಮಾಡಿ, ವಿಮಾನ ದರ್ಶನ ಮಾಡಿ ಮತ್ತೆ ಬಾಗಿಲನ್ನು ತೆಗೆಯಬೇಕು. ಅದು ಹಲವರು ಅಧಿಕಾರಿಗಳಿರ್ತಾರೆ, ಅವರೆಲ್ಲ ಸೇರಿ ಬಾಗಿಲನ್ನು ತೆಗೆಯಬೇಕಾಗುತ್ತದೆ. ಮುಂಚೆ ವೇದವನ್ನು ಉದ್ಘೋಷ ಮಾಡ್ತಾ ಇದ್ರು. ಪ್ರತಿವಾದಿ ಅಣ್ಣನ್ನಂತ ಅವರು, ಪ್ರತಿವಾದಿ ಭಯಂಕರಂ ಅಣ್ಣನ್ನಂತ 15ನೇ ಶತಮಾನದಲ್ಲಿ ಅವರು ಸುಪ್ರಭಾತವನ್ನು ಬರೆದ ಮೇಲೆ ಸುಪ್ರಭಾತವನ್ನು ಇವತ್ತಿಗೂ ಕೂಡ ಹೇಳ್ತಾ ಇರ್ತಾರೆ. ಮತ್ತೆ ಒಳಗಡೆ ದೇವಸ್ಥಾನದ ಗರ್ಭಗೃಹದಲ್ಲಿ ಅಖಂಡ ದೀಪಗಳನ್ನು ಇವುಗಳನ್ನೆಲ್ಲವನ್ನೂ ಉರಿಸಿ, ಶಯನದಲ್ಲಿ ಮಲಗಿರ್ತಕ್ಕಂಥ ಶಯನ ಉತ್ಸವದಲ್ಲಿರುವ ಸ್ನಪನ ಮಂಟಪದ ಸ್ನಪನ ಮೂರ್ತಿ ಆ ಭೋಗ ಶ್ರೀನಿವಾಸರನ್ನ ಚಪ್ಪಾಳೆ ತಟ್ಟಿ ಮೆಲ್ಲನೆ ಎಬ್ಬಿಸಿ ಅಥವಾ ಪ್ರಣವೋಚ್ಚಾರ ಮಾಡಿ ಎಬ್ಬಿಸಬೇಕು ಅಂತ ಉಂಟು. ಮೂಲ ಮೂರ್ತಿಯ ಹತ್ತಿರ ಇಟ್ಟು ಆ ಪರಿಕರವನ್ನೆಲ್ಲ ತೆಗೆದು ಅಷ್ಟೆಲ್ಲ ಮಾಡ್ತಾರೆ. ಸುಪ್ರಭಾತ ಹೊತ್ತಿಗೆ ಇವೆಲ್ಲ ಆಗ್ತಾ ಇರ್ತದೆ. ಆಮೇಲೆ ದೇವರಿಗೆ ಲಘುವಾದಂಥ ನೈವೇದ್ಯ ಉಂಟು. ಅದೇನೇನು ಮಾಡಬೇಕು ಅಂತ ಹಾಲು, ಬೆಣ್ಣೆ, ಸಕ್ಕರೆ, ಕರ್ಪೂರ, ಲವಂಗ, ಜಾಜಿ, ಅಡಿಕೆ ಈ ಥರದ್ದೆಲ್ಲವನ್ನೂ ನೈವೇದ್ಯ ಮಾಡಬೇಕು, ತಾಂಬೂಲ ಕೊಡಬೇಕು. ಹೀಗಾದ ಮೇಲಿಂದ ದೇವರನ್ನ ಶುಭ್ರ ಮಾಡಿ ಒಳ ಅಂಕಣವನ್ನೆಲ್ಲ ಹೂಮಾಲೆಯನ್ನು ತೆಗಿತಾರೆ. ಅದು ನಿರ್ಮಾಲ್ಯ ಶೋಧನೆ ಅಂತ. ಆ ನಿರ್ಮಾಲ್ಯ ವಿಶ್ವಕ್ಸೇನ ಅಂದರೆ ಸೇನಾಧಿಪತಿಗೆ ಸೇರಬೇಕು ಅಂತ. ಆಮೇಲೆ ಬಂಗಾರ ಬಾವಿಯಿಂದ ಆಕಾಶಗಂಗೆ ತೀರ್ಥ ಕ್ಷೇತ್ರದಿಂದ ನೀರನ್ನು ತರಬೇಕು. ದೇವಸ್ಥಾನದ ಒಳಗೆ ಬಂಗಾರ ಬಾವಿ ಅಂತ ಆಗ್ನೇಯ ಮೂಲೆಯಲ್ಲಿದೆ, ಅಲ್ಲಿಂದ ತರ್ತಾರೆ. ಆಮೇಲೆ ಅದು ಯಾರ್ಯಾರು ತರಬೇಕು ಅಂತ ತಿರುಮಲೆ ನಂಬಿ ಅಂತ ಒಬ್ಬರು ತರ್ತಾ ಇದ್ರಂತೆ. ಆ ವಂಶದವರೇ ಇವತ್ತಿಗೂ ತರಬೇಕು ಅಂತ ಉಂಟು. ದೇವರ ಸೇವೆಗೆಲ್ಲ ಆಕಾಶಗಂಗೆ ತೀರ್ಥವೇ ಆಗಬೇಕು ಅಂತೆಲ್ಲ ಉಂಟು. ಅಭಿಷೇಕಕ್ಕೂ ಹಾಗೇನೆ. ಇಂಥ ಶುದ್ಧೋದಕ ಸ್ನಾನಕ್ಕೆ ಬಂಗಾರ ಬಾವಿ ಇದು, ಇಂಥ ಶುದ್ಧೋದಕ ಸ್ನಾನಕ್ಕೆ ಆಕಾಶಗಂಗೆ ಇದು ಅಂತ ಅವೆಲ್ಲ ಕಟ್ಟಲೆಯಂತೆ ನಡೆಯುತ್ತದೆ. ಅದಾದ ಮೇಲೆ ತೋಮಾಲೆ ಸೇವೆ ಅಂತ, ತೋಮಾಲೆ ತೋಳ್ಮಾಲೆ ಉದ್ದುದ್ದಕ್ಕೆ ದೇವರಿಗೆ ಮಾಲೆಯನ್ನು ಹೊಸದಾಗಿ ಹಾಕ್ತಾರೆ. ದಿನನಿತ್ಯ ಅಭಿಷೇಕ ಇಲ್ಲವಲ್ಲ, ಅದೇನಿದ್ರು ಸ್ನಪನ ಮೂರ್ತಿ ಅಥವಾ ಭೋಗ ಶ್ರೀನಿವಾಸನಿಗೆ ಆ ಮಾಲೆಗಳನ್ನು ಹೀಗೆ ಕಟ್ಟಬೇಕು ಅಂತ ಉಂಟು. ಅದೆಲ್ಲವನ್ನೂ ಹಾಕ್ತಾರೆ. ಎಲ್ಲ ಮಾಲೆಗಳ ವಿವರವನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಪಾದದಲ್ಲಿ ಅಭಿಷೇಕ ಸಾಂಕೇತಿಕವಾಗಿ ಮಾಡಿ ಉತ್ಸವ ಮೂರ್ತಿಗೆ ಮಾಡಿ, ಮಿಕ್ಕ ಶಾಲಗ್ರಾಮಾದಿ ಬೇರೆ ಬೇರೆ ಮೂರ್ತಿಗಳಿಗೆ ಮಾಡಿ ನಾಮ ಸರಿಯಾಗಿ ವ್ಯವಸ್ಥೆ ಮಾಡ್ತಾರೆ. ಯಾಕೆಂದರೆ ಅದು ಪಚ್ಚ ಕರ್ಪೂರದ್ದು, ಬೇಗ ಬೇಗ ಹಾಳಾಗ್ತಾ ಇರ್ತದೆ. ಕಸ್ತೂರಿ ತಿಲಕವನ್ನು ಎಲ್ಲ ಇಟ್ಟು ಯಜ್ಞೋಪೀತವನ್ನು ಧಾರಣೆ ಮಾಡಿಸ್ತಾರೆ. ಮತ್ತೆ ಕೊಲುವ ಶ್ರೀನಿವಾಸನ ತೆಗೆದುಕೊಂಡು ಬಂದು ಹಿಂದಿನ ದಿವಸ ಹುಂಡಿಯಲ್ಲಿ ಎಷ್ಟು ಖರ್ಚಾಗಿತ್ತು, ಏನೇನು ಬೇರೆ ದೇವಸ್ಥಾನದ ಗರ್ಭಗೃಹದ ಖರ್ಚು ವೆಚ್ಚ ಇದೆ ಅವೆಲ್ಲವನ್ನೂ ಹೇಳಿಸ್ತಾರೆ. ಅದಕ್ಕೆ ಒಂದು ಸಿಂಹಾಸನ ಕಲ್ಪಿಸಿ ನೈವೇದ್ಯ ಮಾಡ್ತಾರೆ. ಲಘುವಾದ ಅರ್ಚನೆ, ಆಚಮನೀಯ ಇತ್ಯಾದಿಗಳೆಲ್ಲವೂ ಉಂಟು. ಆರತಿ, ಮಂತ್ರಪುಷ್ಪಾದಿಗಳು ಇದ್ದೇ ಇರುತ್ತವೆ. ಆಮೇಲೆ ತುಳಸಿ ದಳದಿಂದ ಶ್ರೀನಿವಾಸನಿಗೆ ಸಹಸ್ರನಾಮ ಅಷ್ಟೋತ್ತರ ಸಹಸ್ರನಾಮಾರ್ಚನೆಯನ್ನು ಮಾಡ್ತಾರೆ. ಮತ್ತೆ ನೈವೇದ್ಯ. ಅದಾದ ಮೇಲೆ ಅಷ್ಟೋತ್ತರ ಶತನಾಮಾರ್ಚನೆ ಮಾಡ್ತಾರೆ, ಮಾಧ್ಯಾಹ್ನಿಕ ಸೇವೆ ಅಂತ ಹೇಳಿಬಿಟ್ಟು. ಮತ್ತೆ ಸಾಯಂಕಾಲದಲ್ಲಿ ಉತ್ಸವ, ಆಗ ಮತ್ತೆ ತೋಮಾಲೆ ಸೇವೆ, ಹೊಸದಾಗಿ ಹೂಗಳ ಮಾಲಿಕೆಯನ್ನು ಮತ್ತೆ ಹಾಕ್ತಾರೆ. ಆಮೇಲೆ ತಿರುಗಾ ಅರ್ಚನೆ ಎಲ್ಲ ನಡೆಯುತ್ತದೆ. ಮತ್ತೆ ಶಯನೋತ್ಸವ. ಈ ರೀತಿಯಾಗಿ ದೇವರ ಅನುದಿನದ ಪೂಜೆ ನಡೆಯುತ್ತದೆ. ಅದಲ್ಲದೆ ಶುಕ್ರವಾರದ ಅಭಿಷೇಕ ನಾನು ಮೊದಲೇ ಹೇಳಿದೆ, ವ್ಯವಸ್ಥಿತವಾದ ರೀತಿಯಲ್ಲಿ ಅಭಿಷೇಕ ಮಾಡ್ತಾರೆ. ಕುಂಕುಮ ಪೂ ಕಾಪು ಅಂತ ಕುಂಕುಮ ಕೇಸರಿಯಿಂದ ಮೊದಲು ಅಭಿಷೇಕ ಮಾಡ್ತಾರೆ. ಅದು ಎಷ್ಟು ಅಂತಂದರೆ
3 ವರಹ ತೂಕ ಅಂತ ಹೇಳ್ಬಿಟ್ಟು ಒಂದು ಹಿಡಿಯಷ್ಟಿರುತ್ತೆ ಕುಂಕುಮ ಕೇಸರಿ. ಅದಾದ ಮೇಲೆ ಪುಳುಗಕ್ಕಾಪು ಅಂತ ಪುನುಗು, ಅದು 84 ತೊಲದ್ದು ಅಷ್ಟಿರುತ್ತೆ. ಪಚ್ಚಕರ್ಪೂರವನ್ನು ಬೇರೆ ಹಾಕ್ತಾರೆ. ಮತ್ತು ಹರಿದ್ರೋದಕ ಅರಿಶಿಣದ ಸೇವೆ, ಅರಿಶಿಣದ ನೀರಿನ ಸೇವೆ ಮಾಡ್ತಾರೆ. ಆಮೇಲೆ ಕ್ಷೀರ ಅಭಿಷೇಕ ಉಂಟು, ಶುದ್ಧೋದಕ ಸ್ನಾನ ಉಂಟು. ಹೀಗಾದ ಮೇಲೆ ಅದನ್ನು ಮತ್ತೆ ಶುದ್ಧೋದಕ ಸ್ನಾನ ಮಾಡಿಸಿ ಅಲಂಕಾರ ಎಲ್ಲ ಮಾಡ್ತಾರೆ. ದೇವರಿಗೆ ಸ್ನಾನಕ್ಕೆ ವೇಷ ಉಂಟು. ಆ ಸ್ನಾನ ಶಾಟಿ, ಸ್ನಾನ ಕೌಪೀನ ಅಂತ ಕರೀತಾರೆ, ಅದನ್ನು ತೊಡಿಸಿರ್ತಾರೆ. ಆಮೇಲೆ ಅದನ್ನು ತೆಗಿತಾರೆ. ಮತ್ತೆ ಹೂಗಳನ್ನು ಹಾಕಿ ಅರ್ಚನೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ಮತ್ತೆ ಆರತಿ ಮಾಡ್ತಾರೆ, ಮತ್ತೆ ಲಘು ನೈವೇದ್ಯ, ಅಭಿಷೇಕ ಆಗಿದ್ದಕ್ಕೆ ಹೀಗೆಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ಪ್ರತಿಯೊಂದನ್ನು ಮಾಡ್ತಾ ಹೋಗ್ತಾರೆ. ಆಮೇಲೆ ದೊಡ್ಡದಾಗಿ ಅಲಂಕಾರ ಮಾಡ್ತಾರೆ. ನಾನು ಮೊದಲೇ ಹೇಳಿದಂತೆ ಬೇರೆ ಬೇರೆ ಪ್ರಮಾಣದ ವಸ್ತ್ರಗಳನ್ನು ಕಟ್ತಾರೆ. ಗಾತ್ರ ಸಂವರ್ಣ ವಸ್ತ್ರ ಅಂತ ಇನ್ನೊಂದು ವಸ್ತ್ರವನ್ನು ಮೇಲಿಂದ ಆಚ್ಛಾದನೆ ಮಾಡಿ ಹಾಕಿ ಕಟ್ತಾರೆ. ಮತ್ತು ಕೈಗಳಿಗೆ ಕಾಲುಗಳಿಗೆ ಎಲ್ಲ ಸುವರ್ಣ ಕವಚಗಳು, ರತ್ನ ಖಚಿತವಾದ ಕವಚಗಳು, ಒಡ್ಯಾಣ, ಅದಕ್ಕೆ ಗೆಜ್ಜೆ ಕಟ್ಟಿರ್ತಕ್ಕಂಥ ದಶಾವತಾರದ ಅಲಂಕಾರ ಇರತಕ್ಕಂಥ ಉದರಬಂಧ ಅಂತ ಕರೀತಾರೆ, ಕಾಂಚಿ ಬಂಧ, ಕಾಲುಗಳಿಗೆ ನೂಪುರ, ಕಿಂಕಿಣಿ ಅದು ಉಂಟು, ಸಣ್ಣ ಕಂಠಾಭರಣ, ದೊಡ್ಡ ಕಂಠಾಭರಣ, ಹೃದಯ ಪರ್ಯಂತ ಹಾರ, ಗಂಡಬೇರುಂಡ ಹಾರ, ತಿರುಪತಿಗೆ ನಮ್ಮ ಮೈಸೂರಿನವರು ಕೊಟ್ಟಿರತಕ್ಕಂಥದ್ದು, ಹುಲಿಯುಗರಿನ ಹಾರ, ನಾಭಿ ಪರ್ಯಂತ ಹಾರ ಅಂತ ಸುವರ್ಣ ಯಜ್ಞೋಪವೀತ, ಸಾಧಾರಣ ಯಜ್ಞೋಪವೀತ, 108 ತುಳಸಿ ದಳಗಳ ಸುವರ್ಣಹಾರ, ಚತುರ್ಭುಜ ಲಕ್ಷ್ಮಿಯ 108 ನಾಣ್ಯಗಳ ಹಾರ, ಮತ್ತು ಅಷ್ಟೋತ್ತರ ಶತನಾಮ ಹಾರ, ಸಹಸ್ರನಾಮ ಹಾರ ಅಂತ ಕಾಸಿನ ಸರಗಳು ಬೇರೆ ಬೇರೆ ಸೈಜಿಂದು, ಸೂರ್ಯ ಕಠಾರಿ, ಈ ಥರದ್ದೆಲ್ಲ ಮಾಡಿ ಶಾಲಗ್ರಾಮ ಮಾಲಿಕೆ ಅದನ್ನು ಬೇರೆ ಹಾಕ್ತಾರೆ. ಹೀಗೆ ಅಷ್ಟೆಲ್ಲ ಮಾಡಿ ಹೂಗಳ ಮಾಲಿಕೆಯನ್ನೆಲ್ಲ ಹಾಕಿ ಸುವರ್ಣ ಪ್ರತಿಮಾ ರೂಪದಲ್ಲಿ ದೇವಿ ಎದೆಯಲ್ಲಿದ್ದಾಳಲ್ಲ ಅವಳಿಗೆ ಶ್ರೀಸೂಕ್ತ ಪುರಸ್ಕಾರ ಅಭಿಷೇಕ ಮಾಡಿರ್ತಾರೆ. ಆಕೆಗೂ ಅರ್ಚನೆ ಮಾಡ್ತಾರೆ. ಈ ರೀತಿಯಾಗಿ ವ್ಯವಸ್ಥಿತವಾಗಿ ನಡೀತಾ ಹೋಗುತ್ತದೆ. ಇನ್ನು ನೈವೇದ್ಯ ಅಂತೂ ಬೇಕಾದಂಥ ರೀತಿಯ ನೈವೇದ್ಯ ಉಂಟು, ವಿಸ್ತೃತವಾದದ್ದು. ಪಾಕಶಾಲೆಯಲ್ಲಿ ವಕುಲಾದೇವಿಯೇ ಪಾಕಶಾಲೆಯ ಅಧಿಷ್ಠಾತ್ರಿ ಅಂತ. ಆ ಪಾಕಶಾಲೆಯ ದೇವತೆಯ ನೈವೇದ್ಯ ಅದು ಬೇರೆಯೇ ಆದದ್ದು. ಯಾವ್ಯಾವ ದಿವಸಕ್ಕೆ ಯಾವ್ಯಾವ ನೈವೇದ್ಯ ಅಂತ ಇದ್ದೇ ಇರ್ತದೆ. ಪ್ರತಿ ದಿವಸವೂ ಎಂತಿಷ್ಟು ಮಾಡಬೇಕು ಅಂತ 450 kg ಹತ್ತತ್ರ 6 ಪಲ್ಲ ಅಷ್ಟು ಪ್ರಮಾಣದ ಅಕ್ಕಿಯನ್ನು ಬೇಯಿಸಿ ಅದನ್ನು ಬೇರೆ ಬೇರೆ ಪಕ್ವಾನಗಳನ್ನು ಮಾಡಿ ರಾಶಿ ಹಾಕಬೇಕು ನೈವೇದ್ಯಕ್ಕೆ ಅಂತ ಅದು ಉಂಟು. ಅದು ಈ ಶುಕ್ರವಾರದ ಅಭಿಷೇಕ ಎಲ್ಲ ಆದಾಗ ಮೊದಲು 15 ದಿವಸಕ್ಕೆ ಮುಂಚೆ ನಡೀತಾ ಇತ್ತಂತೆ. ಮತ್ತು ಬಗೆ ಬಗೆಯ ಪೊಂಗಲ್ಗಳು, ವೆಣ್ ಪೊಂಗಲ್ ಅಂತೆ, ಮತ್ತು ಸಿಹಿ ಪೊಂಗಲ್ಲು, ಚಕ್ಕರೆ ಪೊಂಗಲ್ ಅಂತ ಕರೀತಾರೆ, ಲಾಡು ಇರ್ಬೋದು, ವಡೆ ಇರ್ಬೋದು, ದೋಸೆಗಳಲ್ಲಿ ಬೇರೆ ಬೇರೆ ಬಗ್ಗೆ, ಇಡ್ಡಲಿಗೆ ಇರ್ಬೋದು, ಕದಂಬ, ಕ್ಷೀರಾನ್ನ, ಈ ಥರ ಬೇರೆ ಬೇರೆ ಪಕ್ವಾನಗಳನ್ನೆಲ್ಲವನ್ನೂ ನೈವೇದ್ಯ ಮಾಡಬೇಕು. ಅದೆಲ್ಲ ವಿತರಣೆ ಉಂಟು. ಹೀಗೆ ಅಷ್ಟು ವ್ಯವಸ್ಥಿತವಾಗಿ ದೇವಾಲಯದಲ್ಲಿ ಮಾಡ್ತಾರೆ. ಈ ಕ್ಷೇತ್ರ ಆ ಬಗೆಯಲ್ಲಿ ಲೋಕಮಂಗಳಕಾರಿಯಾಗಿ ಜನರಿಗೆ ತುಂಬ ಚಿತ್ತಾಕರ್ಷಕವಾಗಿರ್ತಕ್ಕಂಥದ್ದು. ನಮಗೆ ಒಂದು ಕ್ಷಣವೂ ದರ್ಶನ ಮಾಡೋಕ್ಕೆ ಅವಕಾಶ ಸಿಗಬಲ್ಲ, ಇವು ಯಾವುದೂ ನೋಡೋಕ್ಕಾಗೋದಿಲ್ಲ. ಆದರೆ ಎಲ್ಲ ಕ್ರಮ ತಪ್ಪದಂತೆ ನಡೀತಾ ಇರುತ್ತದೆ ಅನ್ನೋದನ್ನು ನಾವು ಮರೆಯಬಾರದು. ವ್ಯವಸ್ಥಿತವಾದ ರೂಪದಲ್ಲಿ ನಡೆಯುತ್ತಿರುತ್ತದೆ. ಉತ್ಸವಾದಿಗಳು ಅದರ ಪಾಡಿಗೆ ನಡೀತಾ ಇರ್ತವೆ. ಬ್ರಹ್ಮೋತ್ಸವ ವಿಶೇಷವಾಗಿ ನಡೀತಕ್ಕಂಥದ್ದು, ನವರಾತ್ರಿಗಳಲ್ಲಿ ನಡೆಯುತ್ತವೆ. ಆರ್ಜಿತೋತ್ಸವ ಅಂತ, ಅದಕ್ಕೆ ಮುಂಚೆ ಆರ್ಜಿತ ಬ್ರಹ್ಮೋತ್ಸವ ಅಂತ ಮಾಡ್ತಾರೆ. ವಸಂತ ಋತುವಿನಲ್ಲಿ ವಸಂತೋತ್ಸವ ಅಂತ ವಿಶೇಷವಾಗಿ ಮಾಡ್ತಾರೆ. ಆಗಲೇ ತೆಪ್ಪದ ಉತ್ಸವ ಬೇರೆ ಮಾಡ್ತಾರೆ. ಒಂದೊಂದು ಋತುವಿಗೂ ಒಂದೊಂದು ಬಗೆಯ ಉತ್ಸವಗಳನ್ನು ನಾವು ಕಾಣ್ತೀವಿ. ಮತ್ತು ಅಲ್ಲಿಯೇ ಪರಿಸರದಲ್ಲಿ ಬೇಕಾದಷ್ಟು ಕ್ಷೇತ್ರಗಳು ಉಂಟು. ಅಲ್ಲಿಯೇ ತೀರ್ಥಕ್ಷೇತ್ರಗಳು ಯಥೇಷ್ಟವಾಗಿವೆ. ಅದು ನಿನ್ನೆಯೇ ನಾನು ಹೇಳಿದ್ದೆ. ಇನ್ನು ಬುಡದಲ್ಲಿಯೇ ಆ ಕಪಿಲೇಶ್ವರ ಸ್ವಾಮಿಯ ದೇವಸ್ಥಾನ, ರಾಮನ ದೇವಸ್ಥಾನ, ಈ ಎಲ್ಲ ದುಡ್ಡು ಬರ್ತಾ ಇದ್ದದ್ದನ್ನು ಅಳೆದು ಸುಸ್ತಾಗಿ ದೇವರು ಮಲಗಿಬಿಟ್ಟ, ಕೊಳಗನ್ನೇ ತಲೆಗಿಟ್ಕೊಂಡು ಅಂತ ಗೋವಿಂದರಾಜ. ಅಲ್ಲಿ ಪಂಚರಾತ್ರಾಗಮದಂತೆ ಪೂಜೆ ನಡೆಯುತ್ತದೆ. ಅಲ್ಲಿ ಬೇರೆ ಬೇರೆ ಸನ್ನಿಧಿಗಳು ಉಂಟು. ಶ್ರೀರಾಮದೇವರು ಮತ್ತು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತ ಅಗಸ್ತ್ಯಾಶ್ರಮದಲ್ಲಿ ಆತ ಕೆಲವು ಕಾಲ ವಿಹಾರ ಮಾಡದ, ಅಲ್ಲಿಯೇ ಆತನ ಮದುವೆಯೂ ಆಯಿತು ಅಂತ ಹೇಳ್ತಾರೆ. ಆ ಸನ್ನಿಧಿ ತುಂಬ ಚೆನ್ನಾಗಿದೆ. ಮತ್ತು ನಾವು ನೋಡ್ತಕ್ಕಂಥ ತಿರುಚಾನೂರು, ಅಲ್ಲಿ ಒಂದು ಶ್ರೀನಿವಾಸ ಮೂರ್ತಿ ಇದೆ. ಆ ಶ್ರೀನಿವಾಸ ಮೂರ್ತಿನ ಬೆಟ್ಟಕ್ಕೆ ಹತ್ತಕ್ಕಾಗೋಲ್ಲ, ತುಂಬ ದಟ್ಟವಾದ ಕಾಡು, ಎತ್ತರ ಅಂತ ಹೇಳಿ ಆತನ ಪ್ರತಿನಿಧಿ ರೂಪವಾಗಿ ಮೊದಲು ಸ್ಥಾಪನೆ ಮಾಡಿದ್ರು. ಆದರೆ ಏನೇ ಆಗಲಿ ಜನರ ಆಕರ್ಷಣೆ ಬೆಟ್ಟದ ಮೇಲಿನ ಮೂರ್ತಿಗೆ ಇತ್ತು. ಹಾಗಾಗಿ ಇದು ಸ್ವಲ್ಪ ಹಿಂದೆ ಬಿತ್ತು ಅಂತೆಲ್ಲ ಹೇಳ್ತಾರೆ ವಿದ್ವಾಂಸರು. ಒಟ್ಟದಲ್ಲಿ ತಾತ್ಪರ್ಯತಃ ಅದೊಂದು ಅದ್ಭುತವಾದ ಲೋಕ. ಹೀಗೆ ಆ ದೇವರನ್ನು ನಾವು ಬೀಳುಗೊಟ್ಟು, ತಿರುಪತಿ ಕ್ಷೇತ್ರವನ್ನು ಬೀಳುಗೊಟ್ಟು, ನಮ್ಮ ಗ್ರಾಮ ದೇವತೆಗಳು ಬೇರೆ ಬೇರೆ ರೀತಿಯಾದಂಥ
ದೇವರ ಸನ್ನಿಧಿಗಳು ಅವುಗಳನ್ನು ಕುರಿತು ಒಂದು ಸ್ವಲ್ಪ ನೋಡಬಹುದು ಅಂತ ಅನಿಸುತ್ತೆ. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಊರಿನಲ್ಲಿ ಗ್ರಾಮ ದೇವತೆಗಳಿದ್ದಾರೆ. ಅವರು ಪುರುಷ ದೇವತೆಗಳಿರ್ಬೋದು, ಸ್ತ್ರೀ ದೇವತೆಗಳಿರ್ಬೋದು. ಆದರೆ ಸ್ತ್ರೀ ದೇವತೆಗಳೇ ತುಂಬ ಹೆಚ್ಚು. ಇವೆಲ್ಲಕ್ಕೂ ವೇದಗಳ ಅದಿತಿ ಬಹಳ ಮುಖ್ಯವಾದ ಆಧಾರ ಅನಿಸುತ್ತೆ. ಎಲ್ಲರ ಅಮ್ಮ ಎಲ್ಲಮ್ಮ ತಾಯಿ ಅಂತ. ವೇದಗಳಲ್ಲಿಯೇ ತೈತ್ರಿಯ ಆರಣ್ಯಕದಲ್ಲಿ ದುರ್ಗಾ, ವೈರೋಚನಿ, ಕಾತ್ಯಾಯಿನಿ, ಕನ್ಯಾಕುಮಾರಿ, ವರದಾ, ವೇದಮಾತಾ, ಕಾಲಿ, ಕರಾಲಿ ಅಂತ ಅಗ್ನಿಯ 7 ಜ್ವಾಲೆಗಳ ರೂಪದಲ್ಲಿ ಕಾಲಿ, ಕರಾಳಿ ಉಂಟಲ್ಲ. ಹೀಗೆ ಅವೆಲ್ಲವನ್ನೂ ನೋಡಿದಾಗ ನಮಗೆ ಈ ಎಲ್ಲ ಗ್ರಾಮ ದೇವತೆಗಳಿಗೂ ಅಲ್ಲಿ ವೇದೋಪವಸ್ತಿ ಇದೆ ಅಂತ ಗೊತ್ತಾಗುತ್ತದೆ. ರುದ್ರದ ವೇದದಲ್ಲಿ ಬರತಕ್ಕಂಥ ರಾತ್ರಿ ಸೂಕ್ತ ಇರಬಹುದು, ಸರಸ್ವತಿ ಸೂಕ್ತ ಇರಬಹುದು, ದುರ್ಗಾ ಸೂಕ್ತ ಇರಬಹುದು, ಶ್ರೀ ಸೂಕ್ತ ಇರಬಹುದು, ಭೂ ಸೂಕ್ತ ಇರಬಹುದು, ನೀಳಾ ಸೂಕ್ತ ಇರಬಹುದು. ಇಲ್ಲೆಲ್ಲ ಇದನ್ನೇ ನಾವು ನೋಡ್ತೀವಿ. ಸರಸ್ವತಿಯೂ ಸೇರಿದಂತೆ ನದಿಗಳನ್ನೆಲ್ಲ ತಾಯಂದಿರು ಅಂತ ಗೌರವಿಸಿದಂಥದ್ದನ್ನು ಕಂಡಿದ್ದೀವಿ. ಅದನ್ನ ಬೋಪದೇವ ಬಹಳ ಹಿಂದೆಯೇ ಅವನು ಹೇಳ್ತಾನೆ. ಸರ್ವಾಂಬ ಅಂದರೆ ಎಲ್ಲಮ್ಮ, ಎಲ್ಲರ ಅಮ್ಮ ಎಲ್ಲಮ್ಮ, ಸರ್ವಾಂಬ. ಫಲಗೌರಿ, ರೇಣುಕಾ, ಮಾರಿಕಾ, ವೀರಾಂಬ, ಭವಾನಿ, ಮೂಕಾಂಬ, ತೃಣಾಂಬ, ಸಂಗಮೇಶಿ, ಏಕಮಾತಾ, ಬೇರುಂಡ, ಬಗಲ, ಶುಕಹಸ್ತ, ಭೈರವಿ, ಮಯೂರಿ, ವಾರುಣಿ, ಸಿಂಹವಾಸಿ, ವಾಹಿನಿ, ತುಳಸಿ, ಶಷ್ಕುಲಿ, ವ್ಯಾಘ್ರೇಶಿ, ತಾಟಕೇಶಿ, ಚಾಲಿನಿ, ಶೂರ್ಪಿಕಾ, ಅಂಜನ, ಅರ್ಗಲಾಂಬಿಕಾ, ಮಹಾಮುಂಡ, ಓಷಧೀಶ್ವರಿ, ಸ್ಫೋಟಾಂಬ, ಮುಕ್ತಾಂಬ, ನಗ್ನಿಕಾ, ತಾರಾ, ಗಂಗಾ, ಲಕ್ಷ್ಮಿ, ಪುಲ್ಲಲೋಚನ, ನಾಗರೂಪ, ಜಟಿ, ಮಸೂರಿಕಾ ಅಂತಂದರೆ ಮುತ್ತುಮಾರಿಯಮ್ಮ ಅಂತೀವಲ್ಲ ಅದೇ, ಅಹಿಫೇನ, ಪೂತನ. ಈ ಮಕ್ಕಳಿಗೆಲ್ಲ ಅರಿಷ್ಟ ಬಂದು ಬಾಲಾರಿಷ್ಟ ಬಂದಾಗ ಅದರ ಉಪಶಾಂತಿಗೆ ಅಂತ ಆರಾಧನೆ ಮಾಡುವ ದೇವತೆ ಅಂತ. ಪೂತನ ಸಂಹಾರ ಅಂದರೆ ಕೃಷ್ಣ ಆ ಬಾಲಾರಿಷ್ಟವನ್ನು ಗೆದ್ದದ್ದು ಅಂತಲೇ ಬಂಕಿಂಚಂದ್ರರು ಬರೀತಾರೆ. ಲಂಕಿಣಿ, ರಾಕ್ಷಸಿ. ಹಾಗೆ ಗಂಡು ದೇವತೆಗಳದ್ದು ಅಷ್ಟೇ. ರೈಣುಕ, ವೀರ, ಬಿಲ್ಲ, ಕಿರಾತ, ಶ್ವಪತಿ, ಸಿದ್ಧಪುರುಷ, ಜಲಮೂರ್ತಿ, ಬ್ರಹ್ಮರಾಕ್ಷಸ, ಖಡ್ಗರಾವಣ, ಚಂಡಿಕೇಶ್ವರ, ವಿನಾಯಕ, ಹನುಮಾನ್, ಶಾಸ್ತ, ಭೈರವ, ಕುಷ್ಮಾಂಡ, ಮುನೀಶ್ವರ, ಜಾಮದಜ್ಞ, ಮಿಹಿರಸ್ವಾಮಿ, ಶಬರ, ಪುಲಿಂದ, ಈ ಥರ ಹೋಗ್ತಾ ಬರ್ತದೆ. ಹಾಗೆ ಶಾಕಿನಿ, ಡಾಕಿನಿ, ಈ ಥರದ ದೇವತೆಗಳು ಕೂಡ ಉಂಟು. ಒಟ್ಟಿನಲ್ಲಿ ನಮ್ಮ ಗ್ರಾಮ ದೇವತೆಗಳು ಲೋಕಲ್ ಹೆಸರುಗಳಲ್ಲಿರತಕ್ಕಂಥವರು ಎಲ್ಲಮ್ಮ, ಅಂಡಮ್ಮ, ಗಂಗಮ್ಮ, ಅಚ್ಚಮ್ಮ, ಅಂಜಮ್ಮ, ಸಿದ್ದಮ್ಮ, ಬಂಗಾರಮ್ಮ, ಮಾರಮ್ಮ, ಮಲ್ಲಮ್ಮ, ಮಲಯಮ್ಮ, ಚಂಗಲಮ್ಮ, ಗಳಗಮ್ಮ, ಮುದ್ದಾಲಮ್ಮ, ಸೋಬಲಮ್ಮ, ಸೊಟ್ಲಮ್ಮ, ಪುಟ್ಟಮ್ಮ, ತಿಮ್ಮಮ್ಮ, ಉಡಿಸಲಮ್ಮ, ವೀರಮ್ಮ, ಕುಪ್ಪಮ್ಮ, ಕೊಂಡಮ್ಮ, ಜೋಗಳಂಬ, ಎಲಗೋಲಮ್ಮ, ನೂಕಲಮ್ಮ, ಚೌರಮ್ಮ, ಕಿರಾತಮ್ಮ, ಓಲಮ್ಮ, ಮರುಕತ್ತಾಳ್, ಓಮತ್ತಾಳ್, ವಲ್ಯಮ್ಮಾಳ್, ಒಡೆವುಡ್ಯಮ್ಮನ್, ಪೆದ್ದಾಚಿಯಮ್ಮಾಳ್, ಕುಂಬಮ್ಮಾಳ್, ಕುತ್ತಮ್ಮಾಳ್. ಹೀಗೆ ಇದೇ ರೀತಿಯಲ್ಲಿ ಬೆಳಕೊಂಡು ಹೋಗುತ್ತೆ. ತಂಬುರಾಟಿ, ಕಂದನ್, ಕಾಲಿ, ಪೋದಿ, ಚಾಮುಂಡಿ, ಕುರುಂಬಿ, ಕೊರವೈ ಸಂಗಮ್ ಯುಗದಿಂದ ಇದ್ದಂಥ ದೇವತೆ, ಕಾಳಿ ದೇವತೆ. ಇನ್ನು ತುಳುನಾಡಿನ ಕಡೆ ಹೋದರೆ ದುರ್ಗಿ, ಕಾಳರಾತ್ರಿ, ಧೂಮಾವತಿ, ಜುಮಾಲ್ದಿ ಅಂತ ಕರೀತಾರೆ ತುಳು ಭಾಷೆಯಲ್ಲಿ. ಗೆಜ್ಜೆ ಮಲ್ಲೆ, ಕಲ್ಲುರ್ಟಿ, ಮುಮ್ಮಾಯಿ, ಮುಕ್ಕಂಬೆ, ಚಾಮುಂಡಿ, ಲೆಕ್ಕೆಸಿರಿ, ಉಳ್ಳಾಳ್ತಿ, ಸಿರಿ, ಈ ಥರ ಬೇಕಾದಷ್ಟು ದೇವತೆಗಳನ್ನು, ತುಳು ದೈವಗಳನ್ನು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಊರಿಗೆ ನೆರವಾದ ದೇವಿ ವ್ಯಕ್ತಿಗಳು, ಹಾಗೆಯೇ ಮಾರಿಯಾದಂಥವರು, ತಮ್ಮನ್ನು ಬಲಿ ಕೊಟ್ಟುಕೊಂಡವರು, ಅನ್ಯಾಯಕ್ಕೆ ಸಿಡಿದೆದ್ದವರು, ಪತಿವ್ರತೆಯರು, ಸತಿಯರು, ಆತ್ಮಹತ್ಯೆ ಮಾಡಿಕೊಂಡವರು, ಅಪಘಾತಕ್ಕೆ ತುತ್ತಾದವರು, ಎಲ್ಲರನ್ನೂ ಕೂಡ ದೇವತಾ ಸ್ವರೂಪಿಯಾಗಿ ಮಾಡಿದ್ದೀವಿ. ಇದೆಲ್ಲ ಅನಾರ್ಯ ಅಂತ ಕೆಲವರೆಲ್ಲ ಅಂತಾರೆ. ಇದು ಆರ್ಯವಲ್ಲ, ವೈದಿಕವಲ್ಲ ಅಂತ. ಅಲ್ಲ, ತೀರಿಕೊಂಡವ್ರನ್ನ ದೇವತೆಗಳಿಗೆ ಆರಾಧಿಸ್ತಕ್ಕಂಥದ್ದು, ಆಚರಿಸ್ತಕ್ಕಂಥದ್ದು ಅವರ ಆರಾಧನೆ. ಪಿತೃದೇವತೆಗಳ ಪೂಜೆ ಮಾಡುವ ಎಲ್ಲ ಶ್ರಾದ್ದ ಕರ್ಮ ನೋಡದಂಥ ನಮಗೆ ಅಪ್ಪಟ ವೈದಿಕವಾಗಿ ಇವತ್ತು ಉಳಿದಿರೋದು ಶ್ರಾದ್ದವೇ. ಮದುವೆನೂ ಉಳಿದಿಲ್ಲ, ಎಲ್ಲ ಸಂಕರ ಆಗಿಬಿಟ್ಟಿದೆ. ಶ್ರಾದ್ದ ಮಾತ್ರ ಶಿಸ್ತಾಗಿ ಭಯಪಟ್ಟುಕೊಂಡು ಮಾಡ್ತಾನೆ. ಹೀಗೆ ನೋಡಿದಾಗ ಯಾವುದು ಜಾನಪದ, ಯಾವುದು ಅನಾರ್ಯ, ಯಾವುದು ಆರ್ಯ ಇದೆ, ಈ ವಿಭಾಗವೇ ದೊಡ್ಡ ತಪ್ಪು. ಪ್ರತಿಯೊಂದು ವೇದೋದಿತವಾದದ್ದೇ, ಸಂದೇಹವೇ ಇಲ್ಲ ಅಂತ ಗೊತ್ತಾಗುತ್ತದೆ. ಅಲ್ಲೇ ನೋಡಿ, ಈಡಿಗರು ಮಾತಂಗಿ ರೇಣುಕಾ ಅಂತ ಪೂಜೆ ಮಾಡ್ತಾರೆ. ನಿಮಗೆಲ್ಲ ರೇಣುಕಾದೇವಿ ಕಥೆ ಗೊತ್ತೇ ಇದೆ. ಅದು ಹಲವು ವಿಧವಾದಂಥ ಕಥೆ ಉಂಟು. ಆಕೆ ಮರಳಲ್ಲಿ ಮಡಿಕೆ ಮಾಡಿ ಹಾವನ್ನು ಸಿಂಬಿ ಮಾಡಿಕೊಂಡು ಗಂಡನಿಗೆ ಆಹ್ನಿಕಕ್ಕಾಗಿ ನೀರು ತರ್ತಾ ಇದ್ದಿದ್ದು. ಆ ಚಿತ್ರರಥ ಅನ್ನುವ ಗಂಧರ್ವ ಸುಖವಾಗಿ ಜಲಕ್ರೀಡೆ ಆಡ್ತಾ ಇದ್ದಾಗ ಆಕೆಗೆ ಒಂದು ಕ್ಷಣ ಚಿತ್ತ ಚಲಿಸಿ, ಅಯ್ಯೋ ನನ್ನ ಗಂಡ ಮೂಗಿಡ್ಕೊಂಡು ಕೂತ್ಕೋತಾನೆ, ನನಗೆ ಈ ತರಹ ಸಂತೋಷ ಇಲ್ಲವಲ್ಲ ಅಂತ ಅಂದುಕೊಂಡಿದ್ರಿಂದ ಮರಳಲ್ಲಿ ಮಡಿಕೆ ರೂಪ ತಾಳಲಿಲ್ಲ, ಹಾವು ಸಿಂಬಿಯಾಗಿ ಬರಲಿಲ್ಲ. ಆಹ್ನಿಕಕ್ಕೆ ನೀರಿಲ್ಲದೆ ಬರಿಗೈಯಲ್ಲಿ ಬಂದಾಗ ಅವಳ ಮೇಲೆ ಕೋಪ ಮಾಡಿಕೊಂಡು ಮಗನನ್ನು ಕರೆದು, ಬೇರೆ ಎಲ್ಲ ಮಕ್ಕಳಿದ್ರು, ಕೊಲ್ಲಿಂದಾಗ ಯಾರೂ ಕೊಲ್ಲಲಿಲ್ಲ, ಪರಶುರಾಮನ್ನ ಕೇಳಿದ್ದಕ್ಕೆ ಆತ ಕೊಂದ ಅಂತ ನಮಗೆಲ್ಲ ಗೊತ್ತಿದೆ ಕತೆ. ಆಮೇಲೆ ಬದುಕಿಸ್ಕೊಂಡ ಅಂತ.
ಅಲ್ಲಿ ಆಕೆ ಹಿಂದೆಯೇ ಅವಳ ಸಖಿ ಇದ್ದಳು, ಮಾತಂಗಿ ಅಂತ. ಅವಳು ಮತಂಗ ಕುಲದವಳು. ಮತಂಗರು ಅಂತಂದರೆ ಹೆಂಡವನ್ನ ಮರಗಳಿಂದ ಇಳಿಸಿ, ಈಚಲು ಮರ ಇತ್ಯಾದಿಗಳಿಂದ ಇಳಿಸಿ ಮಾರತಕ್ಕಂಥದ್ದು. ಅದು ಒಂದು ಪ್ರತಿಲೋಮಾನುಲೋಮ ವರ್ಣದ ವ್ಯವಸ್ಥೆಯಲ್ಲಿ ಬರತಕ್ಕಂಥ ಒಂದು ಜಾತಿ. ಆಗ ಅವಳು ಕುತ್ತಿಗೆ ಕಡಿಯಲ್ಪಟ್ಟಿತು ಇವಳ ಜೊತೆಗೇನೆ. ಕೆಲವರು ಹೇಳ್ತಾರೆ ರೇಣುಕಾದೇವಿ ಹೋಗಿ ಮಾತಂಗ ಕೇರಿನಲ್ಲಿ ಬಚ್ಚಿಟ್ಕೊಂಡಾಗ ಅವಳನ್ನ ಕತ್ತರಿಸಿದಾಗ ಹೀಗಾಯಿತು ಅಂತ. ಒಟ್ಟಿನಲ್ಲಿ ಜೊತೆಯಲ್ಲಿದ್ದಳು. ಮತ್ತೆ ಬದುಕಿಸಬೇಕು ಅಂದಾಗ ತಲೆಗಳ ಅದಲು ಬದಲಾಯಿತು. ಮಾತಂಗಿಯ ಶರೀರಕ್ಕೆ ರೇಣುಕೆಯ ತಲೆ ಹೋಯಿತು, ರೇಣುಕೆಯ ಶರೀರಕ್ಕೆ ಮಾತಂಗಿಯ ತಲೆ ಬಂತು. ಆಗ ಏನೂ ಮಾಡೋಕ್ಕಾಗದೆ ರೇಣುಕೆಯ ತಲೆಯನ್ನೇ ಉಳಿಸ್ಕೊಂಡ್ರು. ರೇಣುಕೆಯ ತಲೆ ಮಾತ್ರ ಎಲ್ಲಮ್ಮನಾಗಿ ಪೂಜೆ ಮಾಡೋದು ಅಂತ. ಹೀಗೆ ಕಥೆ ಉಂಟು. ಆ ಮಾತಂಗಿಯನ್ನ, ಎಲ್ಲಮ್ಮನನ್ನ ಈಡಿಗರು ಕುಲದೇವತೆ ಅಂತ, ಈಚಲಿನ ಮರದ ಲಕ್ಷ್ಮೀ ಸ್ವರೂಪ ಆಕೆ ತಾಯಿ ಅಂತ ಪೂಜೆ ಮಾಡ್ತಾರೆ. ಇನ್ನು ಆಗಮಗಳಲ್ಲೆಲ್ಲ ಬರ್ತದೆ. ದೇವಸ್ಥಾನದಲ್ಲಿ ಯಾವ ಥರ ದೇವಸ್ಥಾನಗಳ ವಿಭಾಗ ಉಂಟು, ಗ್ರಾಮಗಳ ವಿಭಾಗ ಹೇಗೆ, ಸಂಪೂರ್ಣವಾಗಿ ವೈದಿಕರು ಅಂತಂದರೆ ವೈಷ್ಣವರು, ಶೈವರು ಎಲ್ಲ ಇರತಕ್ಕಂಥದ್ದಾದರೆ ಗ್ರಾಮ ಮಧ್ಯದಲ್ಲಿಯೇ ಗ್ರಾಮ ದೇವತೆಯನ್ನು ಮಾಡಬೇಕು. ಶಾಕ್ತರೇ ಗ್ರಾಮದಲ್ಲಿ ಪೂರ್ತಿಯಾಗಿದ್ದರೆ ಗ್ರಾಮದ ಹೊರಗಿರಬೇಕು. ಕಾಪಾಲಿಕರೇ ಗ್ರಾಮದ ತುಂಬ ಇದ್ದರೆ ಸ್ಮಶಾನದಲ್ಲಿ ದೇವಿಯ ವಿಗ್ರಹ ಮಾಡಬೇಕು. ಹೀಗೆಲ್ಲ ಉಂಟು. ಗಾಣಪತರಿದ್ದಾಗ ಊರ ಕಂಬದ ಮಧ್ಯದಲ್ಲಿ ಮಾಡಬೇಕು, ಅಂಗಡಿ ಬೀದಿಯಲ್ಲಿ ಮಾಡಬೇಕು. ಈ ಥರದ್ದೆಲ್ಲ ಉಂಟು. ಮತ್ತೆ ಎಲ್ಲ ದೇವತೆಗಳಿಗೂ ಸ್ಥಳವೃಕ್ಷ ಇತ್ಯಾದಿಗಳು ಉಂಟು. ತಮಿಳುನಾಡಲ್ಲಿ ಈಗಲೂ ಕಾಪಾಡಿಕೊಂಡು ಬಂದಿದ್ದಾರೆ ಸ್ಥಳವೃಕ್ಷಗಳನ್ನು. ಮೇಕ ಕಡೆಯಲ್ಲಿ ಹೋಗಿದೆ. ಬೆಟ್ಟವನ್ನೇ ದೇವರಾಗಿ ಪೂಜೆ ಮಾಡೋದು, ಮರದಲ್ಲಿ ದೇವರನ್ನು ಕಾಣತಕ್ಕಂಥದ್ದು, ಶಿಲಾಶಕಲದಲ್ಲಿ ದೇವರನ್ನು ಕಾಣುವಂಥದ್ದು, ಇದೆಲ್ಲ ಸನಾತನ ಧರ್ಮದಲ್ಲಿ ಉಂಟೇ ಉಂಟು. ಅಶ್ವತ್ಥ ಮೂಲೋಪಾಸನೆ, ಅಶ್ವತ್ಥಾರಾಧನೆ ಎಷ್ಟು ಪ್ರಾಚೀನವಾದದ್ದು, ಪ್ರಸಿದ್ಧವಾದದ್ದು, ವೇದಗಳಲ್ಲಿಯೇ ಇದೆ ಅದು. ವೃಕ್ಷ ಪ್ರತಿಮೆಯೇ ಬಹಳ ಉಂಟು. ಅಹಂ ವೃಕ್ಷಸ್ಯ ರೇರಿವಾ ಇತ್ಯಾದಿ ಮಂತ್ರಗಳಲ್ಲಿ ನೋಡ್ತೀವಿ. ಹಾಗೆ ಪರ್ವತ ಪೂಜೆ ಮಾಡುವಂಥದ್ದು ಉಂಟು. ಇನ್ನು ಶಿಲಾರೂಪದ ಪ್ರಾಕೃತಿಕ ಪೂಜೆ ಎಲ್ಲ ವೇದದಲ್ಲಿ ಕಾಣಿಸುತ್ತದೆ. ಮತ್ತು ಕೆಲವು ಪ್ರಾಣಿಗಳು ಕೂಡ ಆಯಾ ದೇವತೆಗಳಿಗೆ ಪೂರಕವಾಗಿ ಬಂದದ್ದು ಉಂಟು. ಕೆಲವು ಪ್ರಾಣಿಗಳ ಸಂಕೇತ ಉಂಟು. ಉದಾಹರಣೆಗೆ ಆನೆ ಕುರುಬರು ಅಂತ ಕೆಲವರು ಕುರುಬರಿದ್ದಾರೆ. ಅವರು ಆನೆಯನ್ನು ಯಾವತ್ತೂ ತೊಂದರೆ ಮಾಡೋಲ್ಲ, ಆನೆಯ ಮೇಲೆ ಹತ್ತಿ ಕೂತ್ಕೊಳ್ಳಲ್ಲ. ಆಡು ಕುರುಬರು ಅಂತ ಒಂದು ಜನಾಂಗ ಉಂಟು. ಅವರು ಆಡನ್ನು ಯಾವತ್ತೂ ತಿನ್ನೋಲ್ಲ. ಕುರಿಯನ್ನು ತಿಂದಾರು, ಕೋಳಿಯನ್ನು ತಿಂದಾರು, ಆಡನ್ನು ತಿನ್ನೋದಿಲ್ಲ, ಮೇಕೆ ಅಂತೀವಲ್ಲ ಆ ತರಹ. ಹಾಗೆ ಕೆಲವರು ಕೋಲಾರಮ್ಮನಿಗೆ ನಡ್ಕೊಳ್ಳೋರು ಚೇಳನ್ನು ಕೊಲ್ಲೋಲ್ಲ. ಕೋಲಾರಮ್ಮ ಚೇಳಿನ ರೂಪದಲ್ಲಿರ್ತಕ್ಕಂಥ ದೇವತೆಯಾಗಿ ಬರ್ತಾಳೆ, ವರ್ಷಕ್ಕೊಮ್ಮೆ ಕಾಣಿಸ್ಕೊತಾಳೆ ಅಂತ. ಅದೇ ಥರ ಕುಕ್ಕುಟೇಶ್ವರಿಯ, ಕುಕ್ಕುಟಾಂಬೆಯ ಆರಾಧಕರಾದವರು ಕೋಳಿಯ ಮಾಂಸವನ್ನು ತಿನ್ನೋದಿಲ್ಲ ಅಂತ. ಹಾಗೆ ಪುತ್ತಾಲಮ್ಮ ಅಂತ ಪುತ್ತೂರಿನವಳು ದೇವಿ, ಅವರು ಹುತ್ತವನ್ನು ಎಂದೂ ಧ್ವಂಸ ಮಾಡೋದಿಲ್ಲ. ಹೀಗೆ ಪನೇವೇರಿಯಮ್ಮ ಅಂತ ತಾಳೆ ಮರದಲ್ಲಿ ನಿಲ್ಲಿಸ್ತಾಳೆ ಅಂತ. ಹುಣಸೆ ಮರಕ್ಕೂ ಮಾರಿ ದೇವತೆಗೂ ತುಂಬ ಸಾಮೀಪ್ಯ ಉಂಟು. ಬೇವಂತೂ ಎಲ್ಲ ದೇವಿಯರಿಗೂ ಕೂಡ ಆರಾಧನೆಗೆ ಒದಗಿ ಬರತಕ್ಕಂಥದ್ದು ಅಂತ. ಹೀಗೆಲ್ಲ ಉಂಟು. ಇನ್ನು ರೋಗ ರುಜಿನಗಳ ಅಧಿದೇವತೆಯಾಗಿ ಪೋಲೇರಮ್ಮ, ಪ್ಲೇಗಿನ ಅಧಿದೇವತೆ ಅಂತ. ಶೀತಲಾದೇವಿ ಬಂಗಾಳದಲ್ಲಿದ್ದಾಳೆ, ಶೀತಾಳೆ ಅಂತ. ಶೀತಾಳೆ ಸಿಡುಬು ಅಂತಿಲ್ಲ, ಸಿರುಬಿಗೆ. ಮಾತಂಗಿ ಆನೆಕಾಲಿಗೆ ದೇವರು. ಘಂಟಿಕಾ ಅಂತ ಗಜ್ಜಿ ತುರಿಕೆ ಇವಕ್ಕೆ. ಮಾರಿಯಮ್ಮ ಸಕಲ ರೋಗಗಳಿಗೆ ಆಕೆ ಮಾತೆ. ಆಕೆಯ ಅನುಗ್ರಹದಿಂದ ಎಲ್ಲ ರೋಗಗಳು ನಿವಾರಣೆ ಆಗುತ್ತವೆ. ಮುಖ್ಯವಾಗಿ ತಂಪು ಮಾಡಬೇಕು, ಅದಕ್ಕೆ ಮೊಸರನ್ನ ನೈವೇದ್ಯ ಮಾಡ್ತಾರೆ. ಬೇವಿನ ಸೊಪ್ಪು, ಅರಿಶಿಣದ ನೀರು, ಹೀಗೆಲ್ಲ ಉಂಟಲ್ಲ. ಇವು ಪ್ರತಿ ಊರಿನಲ್ಲೂ ಇವೆ. ಹಾಗಾಗಿ ಪ್ರತಿ ಗ್ರಾಮವೂ ಕೂಡ ಆ ದೇವತೆಗಳ ತೀರ್ಥಕ್ಷೇತ್ರವೇ ಆಗಿದೆ. ಕೆಲವು ಕಡೆಗೆ ಉಚ್ಛ್ರಾಯವಾಗಿ ಬರುತ್ತದೆ. ಉದಾಹರಣೆಗೆ ಶಿರಸಿಯ ಮಾರಿಕಾಂಬಾ ದೇವಸ್ಥಾನ, ಮಾರಿಕಾಂಬೆ ಜಾತ್ರೆ ಬಹಳ ಪ್ರಸಿದ್ಧವಾದಂಥದ್ದು. ನಮಗೆ ಮಾರಮ್ಮನ ಕಥೆ ಕೂಡ ಗೊತ್ತಿದೆ, ಎಂಥದ್ದು ಅಂತ ಕಥೆ. ಹಾಗೆ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಎಲ್ಲ ಎಲ್ಲಮ್ಮ ಬಹಳ ಪ್ರಖ್ಯಾತ. ಮಾರಿಯಮ್ಮ ತಮಿಳುನಾಡಲ್ಲಿ ಮುತ್ತು ಮಾರಿಯಮ್ಮ, ತಂಡು ಮಾರಿಯಮ್ಮ ಅಂತೆಲ್ಲ, ಬಹಳ ಕರುಮಾರಿಯಮ್ಮ ಅಂತ ಬೇಕಾದಷ್ಟು ರೀತಿಯಲ್ಲಿ ಆಕೆಯನ್ನು ಆರಾಧಿಸ್ತಾರೆ. ಚೆನ್ನೈ ಅಂತ ಮಹಾನಗರದಲ್ಲಿ ಕೂಡ ಕರುಮಾರಿಯಮ್ಮನ ದೇವಸ್ಥಾನ ಬಹಳ ವಿಖ್ಯಾತವಾದದ್ದು. ಶಿವ ವಿಷ್ಣು ದೇವಸ್ಥಾನಗಳಾದಂಥ ತಿರುವಳ್ಳಿಕೇಣಿಯ ಪಾರ್ಥಸಾರಥಿ ಮತ್ತು ಮೈಲಾಪುರದ ಕಪಾಲೇಶ್ವರ ಆದಮೇಲೆ ಈಕೆ ಕರುಮಾರಿಯಮ್ಮನ ದೇವಸ್ಥಾನವೇ ಬಹಳ ಮುಖ್ಯವಾದ ಶಕ್ತಿ ಕ್ಷೇತ್ರ ಅಂತ ಇರತಕ್ಕಂಥದ್ದು. ಹೀಗೆ ನಾವು ನೋಡ್ತೀವಿ. ನಮ್ಮ ಕರ್ನಾಟಕದ ಸವದತ್ತಿಯಲ್ಲಿ ಎಲ್ಲಮ್ಮ ತುಂಬ ತುಂಬ ಪ್ರಸಿದ್ಧ. ಪಡಮೇರು ಅಂತ ಆಂಧ್ರ ಪ್ರದೇಶದಲ್ಲಿ ರೇಣುಕಾದೇವಿಯ ಕ್ಷೇತ್ರ ಅಂತ ಬಹಳ ಪ್ರಸಿದ್ಧಿಯಾದದ್ದು. ಹೀಗೆ ಈ ಗ್ರಾಮ ದೇವತೆಗಳನ್ನು ನಾವು ತೀರ್ಥಕ್ಷೇತ್ರದ ವಲಯದಲ್ಲಿ ಇಟ್ಕೊಂಡು ನೋಡ್ತೀವಿ.
ಸಪ್ತಮಾತೃಕೆಯರು ಅಂತ. ಇವರೇ ಎಲ್ಲ ನಮ್ಮ ಉಗ್ರದೇವತೆಗಳು ಅಂತ ನಾವೆಲ್ಲ ಹೇಳ್ತಕ್ಕಂಥ ಗ್ರಾಮ ದೇವತೆಯರಿಗೆ ಮೂಲವಾಗಿ ಕಾಣಿಸ್ಕೋತಾರೆ. ಆ ಸಪ್ತಮಾತೃಕೆಯರು ವಸ್ತುತಃ ಅಗ್ನಿಯ ಸಪ್ತ ಜ್ವಾಲೆಗಳು. ಅಗ್ನಿಯೇ ಶಿವ, ರುದ್ರ. ಶಾಂತವಾದ ಅಗ್ನಿ ಸೌಮ್ಯವಾಗಿ ಪ್ರಯೋಜನಕ್ಕೆ ಬಂದರೆ ಶಿವ, ಉಗ್ರವಾಗಿ ಎಲ್ಲವನ್ನೂ ಸುಡ್ತಾ ಇದ್ದು ಬಿಟ್ಟಾಗ ರುದ್ರ. ಆ ಅಗ್ನಿಯ 7 ಜ್ವಾಲೆಗಳು ಕಾಲಿ, ಕರಾಳಿ, ವಿಸ್ಫುಲಿಂಗಿನಿ, ಮನೋಜವ ಅಂತೆಲ್ಲ ಉಂಟಲ್ಲ, ಅವನ್ನ ನಾವು ಹೇಳ್ತಕ್ಕಂಥದ್ದು. ಹೀಗೆ ಸಪ್ತಮಾತೃಕೆಯರಲ್ಲಿ ಆಚೆ ಕಡೆಗೆ ಈಚೆ ಕಡೆಗೆ ಶಿವ, ಗಣಪತಿ ಇದ್ದೇ ಇರ್ತಾರೆ. 9 ಮೂರ್ತಿಗಳಿರ್ತವೆ. ವೀಣಾಧಾರಿಯಾದಂಥ ದಕ್ಷಿಣಾಮೂರ್ತಿ ಒಂದು ಕಡೆ ಇರ್ತಾನೆ, ಇನ್ನೊಂದು ಕಡೆಗೆ ಗಣಪತಿ ಇರ್ತಾನೆ, ಒಂದು ಕಡೆಗೆ ಪ್ರೀತಿಪಾತ್ರನಾದ ಮಗ, ಇನ್ನೊಂದು ಕಡೆಗೆ ಜೀವಾಳವಾದಂಥ ಪತಿ. ಹೀಗೆ ಸಪ್ತಮಾತೃಕೆಯರು ಅಂತ. ಹಾಗಲ್ಲದೆ ಬೇರೆ ಬೇರೆ ದೇವತೆಯರ ಸ್ವರೂಪಗಳು ಉಂಟು. ಸಪ್ತಮಾತೃಕೆಯರಾದ ಮೇಲೆ ನಾವು 16 ಮಾತೃಗಣ ಅಂತ ಹೇಳ್ತೀವಿ. ದೇವಸೇನ, ಗೌರಿ, ಮೇಧಾ, ಪದ್ಮ, ಶಚಿ, ಶಾಂತಿ, ಸಾವಿತ್ರಿ, ಸ್ವಧಾ, ಸ್ವಾಹ, ವಿಜಯ, ಜಯ, ಧೃತಿ, ಪುಷ್ಟಿ, ತುಷ್ಟಿ ಅಂತ ಆತ್ಮದೇವತೆಗಳು, ಕುಲದೇವತೆಗಳು ಬೇರೆ. ಇವರನ್ನು ಧಾತ್ರಿ ಅಂತ ಕರೆದು ಧಾತ್ರಿ ಹವನದಲ್ಲಿ ಇವರನ್ನೆಲ್ಲರನ್ನೂ ಆವಾಹನೆ ಮಾಡ್ತಾರೆ. ಶಕ್ತಿಯ 5 ಅವತಾರಗಳು ಅಂತ ದುರ್ಗಾ, ಲಕ್ಷ್ಮೀ, ಸರಸ್ವತಿ, ರಾಧಾ, ಸಾವಿತ್ರಿ ಅಂತ ಪಾದ್ಮಾದಿ ಪುರಾಣಗಳಲ್ಲಿ ಮತ್ತೆ ವಿಶೇಷತಃ ಬ್ರಹ್ಮವೀರ್ತ ಪುರಾಣದಲ್ಲಿ ನಾವು ಕಾಣ್ತೀವಿ. ಆಮೇಲೆ ನವದೇವಿಯರು ಅಂತ 9 ಮಂದಿ ಕುಲದೇವತೆಯರು ಅಂತಲೂ ಕರೀತಾರೆ. ನಾರಸಿಂಹಿ, ಚಾಮುಂಡ, ವಾರಾಹಿ, ಕಲಾಪಿ, ಕುಲಕುಲ್ಯ, ಕುರುಕುಲ್ಯ, ನಾರಾಯಣಿ, ಕೌಮಾರಿ, ಪರಾಜಿತ, ಅಪರಾಜಿತ. ಇನ್ನು ನಾಯಿಕೆಯರು ಅಂತ 8 ಮಂದಿ: ಬಾಲಿನಿ, ಕಾಮೇಶ್ವರಿ, ವಿಮಲಾ, ಅರುಣಾ, ಮೇದಿನಿ, ಜಯಂತಿ, ಸರ್ವೇಶ್ವರಿ, ಕೌಲೇಶಿ ಅಂತ. ಹಾಗಲ್ಲದೆ ದಶಮಹಾವಿದ್ಯೆಗಳು, ಅಲ್ಲಿ ದೇವಸ್ವರೂಪರಿದ್ದಾರೆ. ಧೂಮಾವತಿ, ಬಗಳ, ಭೈರವಿ, ಚಿನ್ನಮಸ್ತ, ಭುವನೇಶ್ವರಿ, ಸುಂದರಿ, ತಾರ, ಕಾಲಿ, ಕಮಲ, ದುರ್ಗ. ಇನ್ನು ಕೆಲವು ಕಡೆ ಕಾಲಿ, ಕರಾಳಿ, ತಾರಾ, ಷೋಡಶಿ, ತ್ರಿಪುರ, ಭುವನೇಶ್ವರಿ, ತ್ರಿಪುರ ಭೈರವಿ ಅಥವಾ ಭೈರವಿ, ಚಿನ್ನಮಸ್ತ, ಧೂಮಾವತಿ, ಅಲಕ್ಷ್ಮಿ, ಮಾತಂಗಿ, ಕಮಲ ಅಂತ, ಬಗಳಾಮುಖಿ ಅಂತ. ನವದುರ್ಗೆಯರು ನವರಾತ್ರದಲ್ಲೆಲ್ಲ ಬರ್ತಾರಲ್ಲ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತ. ಹೀಗೆ ಅಂತ ಈ ತರಹ. ಅದೇ ರೀತಿ ಪುರಾಣದಲ್ಲಿ ಉಗ್ರಚಂಡ, ಪ್ರಚಂಡ, ಚಂಡೋಗ್ರ, ಚಂಡನಾಯಕ, ಚಂಡ, ಚಂಡಾವತಿ, ಚಂಡರೂಪ, ಅತಿಚಂಡಿಕ, ರುದ್ರಚಂಡ ಅಂತ. ಇನ್ನು ಶಾಕ್ತಾಗಮಗಳಲ್ಲಿ ನೀಲಕಂಠಿ, ಕ್ಷೇಮಕರಿ, ಹರಸಿದ್ಧಿ, ರುದ್ರಾಂಶ ದುರ್ಗ, ವನದುರ್ಗ, ಅಗ್ನಿದುರ್ಗ, ಜಯದುರ್ಗ, ವಿಂಧ್ಯವಾಸಿನಿ, ರಿಪುಮಾರಿ ಅಂತ. ಇನ್ನು ನಾವು ತೀರ್ಥಕ್ಷೇತ್ರಗಳಲ್ಲಿ ಪ್ರಖ್ಯಾತವಾಗಿ ನೋಡಿದ್ರೆ ನಮಗಂತೂ ಗೊತ್ತೇ ಇದೆ. ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ, ಪ್ರಯಾಗದಲ್ಲಿ ಲಲಿತಾ, ಶ್ರೀಶೈಲದಲ್ಲಿ ಮಾಧವಿ, ಬದರಿಯಲ್ಲಿ ಊರ್ವಶಿ, ಜಾಲಂಧರದಲ್ಲಿ ವಿಶ್ವಮುಖಿ, ನೇಪಾಳದಲ್ಲಿ ಗುಹ್ಯಕಾಳಿ, ಗಯ್ಯನಲ್ಲಿ ಮಂಗಳ, ಕಾಮಾಖ್ಯದಲ್ಲಿ ಮತ್ತೆ ಶ್ರೀನಗರದಲ್ಲಿ ಜಂಬೂನದೇಶ್ವರಿ, ಗಂಧಮಾದನದಲ್ಲಿ ಕಾಲುಕ, ಹಿಮಾದ್ರಿನಲ್ಲಿ ಉಮಾ, ಕಿಷ್ಕಿಂಧಾಪುರದಲ್ಲಿ ತಾರಕ, ದ್ವಾರಾವತಿಯಲ್ಲಿ ರುಕ್ಮಿಣಿ, ಬೃಂದಾವನದಲ್ಲಿ ರಾಧೆ, ಮಥುರೆಯಲ್ಲಿ ದೇವಕಿ, ಪುರಿಯಲ್ಲಿ ವಿಮಲ, ಮಲಯಾಚರದಲ್ಲಿ ಕಲ್ಯಾಣಿ ಅಂತ. ಹೀಗೆ 108 ಶಕ್ತಿ ಕ್ಷೇತ್ರಗಳಿಗೆ ಬರ್ತೀವಿ. ಅಂದರೆ ಈ ಗ್ರಾಮ ದೇವತೆಯರು, ಶಕ್ತಿಪೀಠಗಳು, 108 ಶಕ್ತಿ ದೇವತೆಗಳು ಎಲ್ಲ ಕಡೆಗೆ ಒಂದೇ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹೀಗೆ ಈ ಗ್ರಾಮ ದೇವತೆಗಳ ಕ್ಷೇತ್ರ ಅಂತ ಅನ್ನೋದೇನಿದೆ ಅದು ಯಾವುದೇ ರೀತಿಯಿಂದಲೂ ಕೀಳಾದದ್ದು ಅಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ನೋಡಿ, ಈಗ ತಿರುಚಾನೂರಿನ ಪದ್ಮಾವತಿ ಸ್ವತಂತ್ರ ದೇವತೆ ಹೇಗೋ ಹಾಗೆ ಕರವೀರಪುರದಲ್ಲಿ ಮಹಾಲಕ್ಷ್ಮಿ, ಅವಳು ಕರವೀರ ಅಂತ ಒಬ್ಬ ರಾಕ್ಷಸನ್ನ ಕೊಲ್ಲೋದಕ್ಕೆ ಅವಳು ಬಂದದ್ದು, ಜನಿಸಿದ್ದು ಅಂತ ನಮಗೆ ಕಥೆ ಗೊತ್ತಾಗುತ್ತದೆ. ಮತ್ತೆ ತುಳಜಾಪುರದಲ್ಲಿ ಅಂಬಾಭವಾನಿ ಅಂತ ಕರೀತಾರಲ್ಲ, ಆಕೆ 8 ಭುಜಗಳ ಸ್ಥಾನಕ ಮೂರ್ತಿಯಾಗಿದ್ದಾಳೆ. ಶಿವಾಜಿಗೆ ಖಡ್ಗ ಕೊಟ್ಟವಳು ಅಂತ ಪ್ರತೀತಿ. ಭಕ್ತರು ಗೊಂದಳ ಹಾಕ್ತಾರೆ ಅಂತ ಗೊತ್ತಾಗುತ್ತದೆ. ಸುತ್ತಲೂ ಅವರು ಮಂಡಲಾಕಾರದಲ್ಲಿ ದೇವಿಯನ್ನ ಆರಾಧನೆ ಮಾಡ್ತಾರೆ, ಕುಣಿತ ಅಂತ. ಹಾಗೆ ನಮಗೆ ತಿಳಿತಕ್ಕಂಥದ್ದು ಈ ಶಕ್ತಿಯ ಅಭಿವ್ಯಕ್ತಿಯಾಗಿ ವೇದಗಳಿಂದ, ಪುರಾಣ ಆಗಮಗಳಿಂದ, ಸ್ಥಾನೀಯವಾಗಿ ಎಲ್ಲ ಉಪಕಥೆಗಳು, ಉಪೋಪಪುರಾಣ ಕಥೆಗಳು, ಸ್ಥಳ ಪುರಾಣ ಕಥೆಗಳಲ್ಲಿ ಕೂಡ ನಮಗೆ ಗೊತ್ತಾಗುತ್ತದೆ. ನೋಡಿ, ವೇದಗಳಲ್ಲಿ ನಿವೃತ್ತಿ, ಶಚಿ, ಮೀಡುಷಿ, ಯಮಿ, ಅಂಬಿಕಾ, ರುದ್ರಾಣಿ, ಶ್ರೀ, ಲಕ್ಷ್ಮಿ, ಸರಸ್ವತಿ ಈ ಥರ ಹೀಗೆ ಆದವರೇ ಇಲ್ಲಿ ಬಂದಿದ್ದಾರೆ ಅಂತ ಮತ್ತೆ ಮತ್ತೆ ಈ ವೇದದ ಮತ್ತು ಲೋಕ ಸಾಮಾನ್ಯದ ಸಂಪರ್ಕ ಬರ್ತಾನೆ ಇರುತ್ತದೆ ಅಂತ ಗೊತ್ತಾಗುತ್ತದೆ. ಒಂದು ಲಕ್ಷ್ಮಿಯನ್ನೇ ನೋಡಿದ್ರೆ ಎಷ್ಟು ತರಹ ಲಕ್ಷ್ಮಿಯರು, ಅಷ್ಟಲಕ್ಷ್ಮಿಯರು ಅಂತ ನಾವು ಕೇಳೇ ಇದ್ದೀವಿ. ಹಾಗಲ್ಲದೆ ಅಲಕ್ಷ್ಮಿ ಅಂತ ಬೇರೆ ಇದ್ದಾಳೆ, ವೇದಗಳಲ್ಲಿಯೇ ಬರುತ್ತೆ. ಅಲಕ್ಷ್ಮೀ ನಿರ್ಣುದ ಅಂತ, ಜ್ಯೇಷ್ಠಾಲಕ್ಷ್ಮಿ ಅಕ್ಕ, ಅವಳು ದೊಡ್ಡಮ್ಮ ಅಂತ, ಅವಳಿಗೆ ನಿರ್ಭಾಗ್ಯ ಲಕ್ಷ್ಮಿ, ದರಿದ್ರ ಲಕ್ಷ್ಮಿ ಅಂತ
ಸಂಸ್ಕೃತದಲ್ಲಿ ಹೇಳಿದ್ರೆ ಮೂದೇವಿ, ಕಾಲಾಡಿ, ಮುಗುಡಿ, ತವ್ವೆ ಅಂತೆಲ್ಲ ಲೋಕಲ್ ಭಾಷೆಗಳಲ್ಲಿ ಹೇಳ್ತಾರೆ. ಅವಳ ಪವಿತ್ರವಾದ ಸ್ಥಿತಿಗಳು ಅಂದರೆ ಮೊಸ, ಹಳೆ ಪೊರಕೆ, ಕಸಬರ್ಗೆ ಇವುಗಳನ್ನೇ ಇರತಕ್ಕಂಥದ್ದು. ಇವುಗಳ ಬಗ್ಗೆ ಸ್ಮೃತಿಗಳಲ್ಲಿ ಕೂಡ ಉಲ್ಲೇಖ ಬರುತ್ತದೆ, ಗೃಹ್ಯಸೂತ್ರಗಳಲ್ಲಿ ಕೂಡ ಬರುತ್ತದೆ. ಹೀಗೆ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳಾಗಿ, ಗಂಗಾ, ಯಮುನಾ, ಲಕ್ಷ್ಮಿ ಅಂತ ದೇವಾಲಯಗಳ ದ್ವಾರಬಂಧಗಳಲ್ಲಿ ಬಲಗಡೆಗೆ ಗಂಗೆ, ಎಡಗಡೆಗೆ ಯಮುನೆ, ಮೇಲೆ ದ್ವಾರಬಂಧದಲ್ಲಿ ಲಕ್ಷ್ಮಿ, ಗಜಲಕ್ಷ್ಮಿ ಮೇಲೆ ಇರ್ತಾಳೆ, ಮೊಸಳೆ ಮೇಲೆ ಗಂಗೆ, ಆಮೆಯ ಮೇಲೆ ಯಮುನೆ ಅಂತ ಹೀಗೆ ಈ ತರಹ ಯಥೇಷ್ಟವಾಗಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಶಕ್ತಿ ದೇವತೆಯ ಆರಾಧನೆ ತುಂಬ ವಿಸ್ತೃತವಾದದ್ದು. ಇನ್ನು ಸ್ಥಳೀಯವಾದ ಪುರುಷ ದೇವತೆಗಳ ಆರಾಧನೆ ಕೂಡ ತುಂಬ ತುಂಬ ಮಾಡಿಕೊಂಡು ಬಂದಿದ್ದಾರೆ. ಶಾಸ್ತ ಅಯ್ಯಪ್ಪ ನಾವು ಕಂಡೇ ಇದ್ದೀವಿ, ಬಹಳ ಪ್ರಸಿದ್ಧವಾದಂಥದ್ದು. ಬುದ್ಧನನ್ನೂ ಶಾಸ್ತ ಅಂತ ಕರಿತೀವಿ. ಎಲ್ಲ ಆಜ್ಞೆ ಮಾಡಿ ಅಂಕಿಯಲ್ಲಿಡ್ತಕ್ಕಂಥ ದೇವತೆಯೇ ಶಾಸ್ತ ಅಂತ. ಅದು ಒಂದು ದೊಡ್ಡ ಕಥೆಯಾಗಿದೆ, ನಿಮಗೆ ಗೊತ್ತಿದೆ, ಬಹಳ ವಿಸ್ತಾರವಾದಂಥ ಕಥೆ. ಹರಿಹರ ಪುತ್ರ ಅಂತ ಹೇಳಿ ಆಕೆ ಮಹಿಷಿಯನ್ನು ಸಂಹಾರ ಮಾಡೋಕ್ಕೆ ಬಂದದ್ದು ಅಂತ. ಅವನು 12 ವರ್ಷದ ಬಾಲಕನಾಗಿದ್ದವನು ಸಂಹಾರ ಮಾಡಬೇಕು. ಅವಳು ಕೇಳಿಕೊಂಡಿದ್ದಳು ವರವನ್ನು, ಹರಿಹರ ಪುತ್ರ ಹುಟ್ಟಬೇಕು, ಅವನು 12 ವರ್ಷ ಯಾವುದೋ ರಾಜನ ಬಳಿ ದಾಸ್ಯ ಮಾಡಬೇಕು, ಆಮೇಲೆ ಅವನಿಂದ ನಾನು ಸಾಯಬೇಕು, ಈ ತರಹ ಅಂತ. ಅದೇ ರೀತಿಯಾಗಿ ಆದದ್ದು. ಆತನ ಕ್ಷೇತ್ರಪಾಲ, ಭೈರವ, ಜಡೆಮುನಿ, ಮುನೀಶ್ವರ, ಚಾತ್ತಾನ್, ಕುಟ್ಟಿ ಚಾತ್ತಾನ್, ಶಾಸ್ತ ಅನ್ನುವುದರ ತದ್ಭವ ಚಾತ್ತ, ಹೀಗೆಲ್ಲ ಬಗೆ ಬಗೆಯಲ್ಲಿ ಹೇಳ್ತಾರೆ. ಕಾಡಾನೆಯ ಮೇಲೆ ಹತ್ಕೊಂಡು ಬರ್ತಾನೆ, ಕುದುರೆ ಮೇಲೆ ಹತ್ಕೊಂಡು ಬರ್ತಾನೆ, ಖಡ್ಗ ಹಿಡಿದುಕೊಂಡು ಪರಿವಾರಗಳ ಜೊತೆಗೆ ಅಡ್ಡಾಡ್ತಾ ಇರ್ತಾನೆ ಅಂತೆಲ್ಲ ಉಂಟು. ತಮಿಳುನಾಡಲ್ಲೆಲ್ಲ ಶಾಸ್ತ ಆರಾಧನೆ ಅಂತ ಊರಿನ ಆಚೆಯಲ್ಲಿ ಅವನ ವಾಹನವಾದಂಥ ಆನೆಯನ್ನ, ಕುದುರೆಯನ್ನ, ಮತ್ತೆ ಕೋಣ, ನಾಯಿಗಳನ್ನೆಲ್ಲ ತುಂಬ ಸುಂದರವಾಗಿ ಮಣ್ಣಲ್ಲಿ ದೊಡ್ಡ ದೊಡ್ಡ ಗೊಂಬೆಗಳು, ಸಣ್ಣದರಿಂದ ದೊಡ್ಡ ಗೊಂಬೆಗಳು ಮಾಡಿ ಅಲಂಕಾರವೆಂಬಂತೆ ಊರಾಚೆ ಇಟ್ಟಿರ್ತಾರೆ. ಆಮೇಲೆ ಅದನ್ನು ಮೆರವಣಿಗೆ ತಗೊಂಡ್ಕೊಂಡು ಹೋಗ್ತಾರೆ. ಹೆಂಡದ ಗಡಿಗೆಯನ್ನು ಮುದುಕುಡಂ ಅಂತ ತೆಗೆದುಕೊಂಡು ಹೋಗಿ ಇಡ್ತಾರೆ. ಹೀಗೆ ಆ ಶಾಸ್ತನ ಆರಾಧನೆ ಪ್ರತಿ ಊರಿನಲ್ಲೂ ಉಂಟು. ಈ ಶಿವನ ಸಂತಾನ ಅಂತ ಗಣಪತಿ, ಸ್ಕಂದ, ಶಾಸ್ತ, ಅಯ್ಯಪ್ಪ, ಮಣಿಕಂಠ ಅಂತೀವಲ್ಲ, ಆ ಮೂವರದು ಕೂಡ ಪಾರ್ವತಿಯ ಪ್ರಮೇಯವಿಲ್ಲದೆ ಹುಟ್ಟಿದವರು. ಅಂದರೆ ಪಾರ್ವತಿ ಅಥವಾ ಶಿವನ ಪ್ರಮೇಯ ಇಲ್ಲದೆ ಗಣಪತಿ ಪಾರ್ವತಿಯಿಂದಾನೇ ಹುಟ್ಟಿದ್ದು ಅಂತ ನಮಗೆ ಗೊತ್ತು. ಹಾಗೇನೆ ಸ್ಕಂದ ಪಾರ್ವತಿ ಪ್ರಮೇಯವಿಲ್ಲದೆ ಹುಟ್ಟಿದ್ದು, ಅಯ್ಯಪ್ಪನೂ ಹಾಗೆ. ಇದೊಂದು ಬಹಳ ವಿನೂತನವಾದ ರೀತಿಯಲ್ಲಿ ಇವರ ಜನನವನ್ನು ನಾವು ಕಾಣ್ತೀವಿ. ಆಮೇಲೆ ಈ ಅಯ್ಯಪ್ಪನಲ್ಲಿ ಹರಿಹರ ಸಮನ್ವಯವನ್ನು ನಾವು ನೋಡ್ತೀವಿ. ಕತೆ ಉಂಟು. ದತ್ತಾತ್ರೇಯ ಮಹರ್ಷಿ ಲೀಲಾ ಅಂತ ಗಾಲವ ಮಹರ್ಷಿಯ ಮಗಳನ್ನು ಮದುವೆ ಆಗ್ತಾನೆ. ಆ ಗಾಲವ ಮಹರ್ಷಿಯ ಮಗಳು ತುಂಬ ಕಾಮುಕ್ಕಿಂತ ಅವನಿಗೆ ಕೋಪ ಬಂದು ನೀನು ರಾಕ್ಷಸಿ ಆಗು ಅಂತ ಹೇಳ್ತಾನೆ. ಅವಳು ಧನು ರಾಕ್ಷಸನಿಗೆ ರಂಭ, ಕರಂಬ ಅಂತ 2 ಮಕ್ಕಳಿದ್ದರೆ ಕರಂಬ ಅನ್ನುವನಿಗೆ ಮಗಳಾಗಿ ಹುಟ್ಟುತ್ತಾಳೆ. ರಂಭ ಅವನ ಮಗನೇ ಮಹಿಷಾಸುರ. ಆಮೇಲೆ ರಂಭನನ್ನ ಇಂದ್ರ ಮೊಸಳೆ ರೂಪದಲ್ಲಿ ಕರಂಬನನ್ನ ಕೊಂದು ಬಿಡ್ತಾನೆ, ರಂಭನನ್ನ ಅಗ್ನಿ ರೂಪದಲ್ಲಿ ಕೊಲ್ತಾನೆ ಅಂತ. ಇನ್ನು ಕೆಲವು ಕಡೆ ಒಂದು ಕೋಣದ ರೂಪದಲ್ಲಿ ಬಂದು ಕೊಂದದ್ದು ಇನ್ನೊಬ್ಬ ರಾಕ್ಷಸ ಅಂತ. ಒಟ್ಟಿನಲ್ಲಿ ರಂಭ ಕರಂಬರ ಮಕ್ಕಳಾಗಿ ಮಹಿಷಾಸುರ ಮತ್ತು ಮಹಿಷಿ ಉಳ್ಕೋತಾರೆ. ಮಹಿಷಾಸುರನ್ನ ದೇವಿ ಕೊಂದು ಬಿಡ್ತಾಳೆ. ಹಾಗಾಗಿ ಇವಳು ಮಹಿಷಿ ಸೇಡು ತೀರಿಸ್ಕೊಳ್ಬೇಕು ಅಂತ ಇಷ್ಟು ಕಠೋರವಾದ ವರವನ್ನು ಕೇಳ್ಕೋತಾಳೆ. ಶಿವ ವಿಷ್ಣುಗಳ ಮಗನಾಗಿರುವವನು ಮತ್ತು 12 ವರ್ಷ ಕಾಲ ಸೇವೆ ಮಾಡಿದವನು ಒಬ್ಬ ಮನುಷ್ಯನಿಗೆ ಆತನನ್ನು ಕೊಲ್ಲಬೇಕು ಅಂತ. ಆತ ಬರ್ತಾನೆ. ನಿಮಗೂ ಅದು ಗೊತ್ತೇ ಇದೆ, ಅಂಬಲಂ ಅಂತ ಕೇರಳದ ಒಂದು ಸಂಸ್ಥಾನ. ಅಲ್ಲಿಂದ ಆತ ರಾಜಕುಮಾರನಾಗಿ ಬೆಳೀತಾನೆ. ಅವನ ತಂದೆ ತಾಯಿಗಳಿಗೆ ಮೊದಲು ಮಕ್ಕಳಿರಲ್ಲ. ಕಾಡಲ್ಲಿ ಅನಾಥವಾಗಿ ಬಿದ್ದ ಹರಿಹರ ಪುತ್ರನ್ನೇ ಮಣಿಕಂಠ ಅಂತ ಕೊರಳಲ್ಲಿ ಮಣಿ ಇದ್ದವನನ್ನು ಸ್ವೀಕರಿಸ್ತಾರೆ. 12 ವರ್ಷ ಆದಮೇಲೆ ಅವನಿಗೆ ಇನ್ನೊಂದು ಮಗು ಹುಟ್ಟುತ್ತೆ. ಆ ಮಗುವಿಗಾಗಿ ಈ ಮಗುವನ್ನು ಕೊಲ್ಲಬೇಕು ಅಂತ ರಾಣಿ ಕೆಟ್ಟ ಭಾವನೆಯಿಂದ ತನಗೆ ತಲೆನೋವು, ಹುಲಿ ಹಾಲು ಬೇಕು ಅಂತ ಹಿಂಗೆಲ್ಲ ಕೇಳೋದು. ಇವನು ಹೋಗಿ ಹುಲಿಗಳನ್ನೇ ಕರ್ಕೊಂಡು ಬರೋದು, ಇಂದ್ರನೇ ಹುಲಿಯ ರೂಪದಲ್ಲಿ ಬಂದ ಅಂತೆಲ್ಲ ಉಂಟು. ಆಮೇಲೆ ಅವನು ಆ ಹುಲಿಯ ಹುಡುಕಾಟದಲ್ಲಿದ್ದಾಗಲೇ ಮಹಿಷಿಯನ್ನು ಕೊಲ್ತಾನೆ ಅಂತ ಬರುತ್ತದೆ. ಅವನು ಬಾಣ ಪ್ರಯೋಗದಿಂದ ಕೊಂದ. ಆಗ ಅವಳು ಲೀಲೆ ನೀನೇ ಮದುವೆ ಆಗು ಅಂತ ಹೇಳ್ತಾಳೆ. ಆಗ ಒಂದು ಮರವನ್ನು ತೋರಿಸಿ, ಆಲದ ಮರವನ್ನು, ಸರಂಕುಟ್ಟಿಯಲ್ಲಂತ ಒಂದು ಜಾಗದಲ್ಲಿ ಇದಕ್ಕೆ ಬಾಣ ಬಿಡತಕ್ಕಂಥ ಕನ್ನಿ ಅಯ್ಯಪ್ಪ. ಕನ್ನಿ ಅಯ್ಯಪ್ಪ ಅಂದರೆ ಮೊದಲ ಬಾರಿಗೆ ಅಯ್ಯಪ್ಪನ ದರ್ಶನಕ್ಕೆ ಬರೋನು. ಅವನು ಯಾವತ್ತೂ ಇರೋಲ್ವೋ ಆ ತರಹ, ಆವತ್ತು ಮದುವೆ ಆಗ್ತೀನಿ ಅಂತ
ಪ್ರತಿ ವರ್ಷವೂ ಅಯ್ಯಪ್ಪನ ಸನ್ನಿಧಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೊಸದಾಗಿ ಹೋಗೋರು ಜಾಸ್ತಿ ಆಗ್ತಾ ಇದ್ದಾರೆ. ಅವ್ರು ಹೋದವರೆಲ್ಲ ಅಲ್ಲೊಂದು ಬಾಣ ಬಿಟ್ಟು ಬರ್ತಾರೆ. ಹಾಗಾಗಿ ಅಯ್ಯಪ್ಪ ಬ್ರಹ್ಮಚಾರಿಯಾಗಿ ಹಾಗೆ ಉಳಿದಿದ್ದಾನೆ ಅಂತ. ಒಟ್ಟಿನಲ್ಲಿ ದೇವರ ಬ್ರಹ್ಮಚರ್ಯವನ್ನು ಕಾಪಾಡೋಕ್ಕೆ ಭಕ್ತರ ಪ್ರಯತ್ನ ನೋಡಿ. ಇದು ಭಗವಂತನ ಕಷ್ಟ ಸುಖವನ್ನು ನಮ್ಮದು ಅಂತ ಮಾಡಿಕೊಳ್ತಕ್ಕಂಥದ್ದು ಅಂತ. ಆತನಿಗೆ ಇಬ್ಬರು ಪತ್ನಿಯರು ಅಂತಲೂ ಉಂಟು, ಮದನ ವರ್ಣನಿ ಅಂತ. ಅದು ಸಿದ್ಧಿ ಬುದ್ಧಿಯರಂತೆ ಸಾಂಕೇತಿಕವಾಗಿದ್ದು ನಿನ್ನೆ ನಾನು ಹೇಳಿದ್ದೆ. ಅಲ್ಲಿ ಈ ಶಾಸ್ತ್ರ ಜಾನಪದ ದೇವತೆ, ಕಾಡಿನ ದೇವತೆ, ಆದಿವಾಸಿಗಳ ದೇವತೆ ಅಂತ. ಏನು ತೊಂದರೆ ಇಲ್ಲ, ಅವರ ಅಪ್ಪನೇ ಹಾಗೆ ಬೆಟ್ಟದ ಮೇಲೆ ಕೂತಿರ್ತಾನೆ, ಚರ್ಮ ಹುಟ್ಟಿರ್ತಾನೆ, ಅದಕ್ಕಿಂತಲೂ ಬೇಕಾ? ಸರಿ ಶಿವನೇ ದ್ರಾವಿಡ ದೇವತೆ ಅಂತ. ಅಲ್ಲ ಸ್ವಾಮಿ, ದ್ರಾವಿಡರಲ್ಲೇ ಇರತಕ್ಕಂಥ ದಕ್ಷಿಣ ಭಾರತದಲ್ಲಿ ಶಿವ ಇರೋದು ನೋಡಿದ್ರೆ ಹಿಮಾಲಯದಲ್ಲಿ. ವೇದಗಳಲ್ಲಿ ಅಷ್ಟು ಕೊಂಡಾಟ ಮಾಡ್ತಾರೆ ರುದ್ರನನ್ನ. ಆತ ಶಿವ ಅಲ್ಲದೆ ಮತ್ತಿನ್ಯಾರು? ಮತ್ತೆ ಯಜ್ಞಗಳಲ್ಲಿ ಬಟ್ಟೆಗಿಂತ ಚರ್ಮದ ಬಳಕೆ ಹೆಚ್ಚು. ಹತ್ತಿ ಬಟ್ಟೆಯನ್ನು ಅಲ್ಲಿ ಮುಟ್ಟಿಸೋದೇನೇ ಇಲ್ಲ ಮೈಲಿಗೆ ಅಂತ, ಮುಣ್ಣೆಯ ಬಟ್ಟೆಯನ್ನೇ ಬಳಸ್ತಕ್ಕಂಥದ್ದು ಉಂಟು. ಕಲ್ಲು, ಮರ, ಮಣ್ಣು ಇತ್ಯಾದಿಯಲ್ಲಿ ಮಾಡಿದ ಪಾತ್ರೆಗಳದ್ದೇ ಬಳಕೆ ಉಂಟು, ಬೇರೆ ಯಾವುದೂ ಇಲ್ಲ. ಹೀಗೆಲ್ಲ ನೋಡಿದಾಗ ವೇದವೇ ತುಂಬ ಜಾನಪದೀಯವಾಗಿರುವಾಗ ನೀವು ಏನು ಆರ್ಯ ದ್ರಾವಿಡ ಅಂತ ವಿಭಾಗ ಮಾಡ್ತೀವಿ ಅಂತ ಅವ್ರನ್ನ ನಾವು ಪ್ರಶ್ನೆ ಕೇಳಬೇಕಾಗುತ್ತದೆ. ಆ ಅಯ್ಯಪ್ಪ ಸ್ತ್ರೀಯರನ್ನು ನೋಡೋದಿಲ್ಲ ಅಂತ. ನಮ್ಮ ಎಷ್ಟೋ ಜನ ದೇವತಾ ಪುರುಷರು ಹಾಗೆ ಮಡಿ ಮಾಡಿಕೊಂಡುಂಟು. ಅದಕ್ಕೆ ಕೆಲವರು ಆಕ್ಷೇಪ ಮಾಡ್ತಾರೆ, ನೋಡಿದ್ರ ನಿಮ್ಮಲ್ಲಿ ಈ ಥರದ ಅನ್ಯಾಯಗಳೆಲ್ಲ ನಡೆಯುತ್ತವೆ, ಆದರೆ ನಾವು ಹಾಗಲ್ಲ, ಸ್ತ್ರೀಯರಿಗೆ ಬೆಲೆ ಕೊಡ್ತೀವಿ ಅಂತ ಆಧುನಿಕರು ಕೋಲಾಹಲವನ್ನು ಮಾಡಬಹುದು. ಆದರೆ ಒಂದನ್ನು ಗಮನಿಸಬೇಕು, ನಮ್ಮಲ್ಲಿ ಯಾವ ರೀತಿಯಾಗಿ ಪುರುಷ ದೇವತೆಗಳ ಕೆಲವಕ್ಕೆ ಹೆಣ್ಣಿನ ಸೋಂಕು ಬೇಡವೋ, ಹೆಣ್ಣು ದೇವತೆಗಳಿಗೂ ಹಾಗೆ ಪುರುಷರ ಸೋಂಕು ಬೇಡ. ಭಗವತಿ ದೇವಾಲಯ ಹಾಗುಂಟು. ಅಲ್ಲಿಗೆ ಹೆಂಗಸರ ಬಿಟ್ಟು ಗಂಡಸರ ಪ್ರವೇಶ ಇಲ್ಲ ಅಂತ ಅನ್ನೋದುಂಟು. ನಾಥದ್ವಾರದಲ್ಲಿ ಹೆಂಗಸರಿಗೆ ಪ್ರಾಮುಖ್ಯ ಅಂತ ಉಂಟು. ಆಯಾ ಸ್ಥಳೀಯವಾದ ವಿಶೇಷಗಳು ಬೇಕಾದಂತೆ ಇರುತ್ತವೆ. ಈ ಅಯ್ಯಪ್ಪ ಇಷ್ಟು ವ್ಯಾಪಕವಾಗಿ ಬೆಳೆದು ಬಂದಿರುವಂತಹ ದೇವತೆ ಅಂತಂದರೆ ಅದು ಕಗ್ಗಾಡಿನಲ್ಲಿರ್ತಕ್ಕಂಥದ್ದು ಕೇರಳದಲ್ಲಿ. ಆಮೇಲೆ ಲೋಕವಿಖ್ಯಾತಿಯನ್ನು ಪಡೆಯಿತು. ಅಲ್ಲಿ ಪಂಬಾ ನದಿ, ಶಬರಿ ನದಿ, ಇವೆಲ್ಲ ಶಬರಿ ಪರ್ವತ, ಇವೆಲ್ಲ ರಾಮಾಯಣದ ಮಹಾಭಾರತದ ಎಲ್ಲದರ ಸಂಪರ್ಕವನ್ನು ಹೊಂದಿದ್ದು ಅಂತ. ಇಲ್ಲ ಬೇಡರು ಹೆಸರದು ಅಂತ. ಶಬರಿ ಬೇಡ್ತೀಯ ತಾನೆ ಅಂದರೆ ನಮ್ಮಲ್ಲಿ ಒಡೆಯೋದಿಕ್ಕೆ ದುಷ್ಟ ಬುದ್ಧಿಯನ್ನು ಇಟ್ಟುಕೊಂಡು ಬಂದವರು ವೇದೀಕರಣ ಮಾಡ್ತಾರೆ. ಆದರೆ ಎಲ್ಲ ರಾಮಾಯಣ ಮಹಾಭಾರತ ವೇದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಗೊತ್ತಾಗುತ್ತದೆ. ಆ ಶಬರಿಮಲೆ ಕೇರಳದ ಕ್ವಿಲಾನ್ ಜಿಲ್ಲೆಯಲ್ಲಿರ್ತಕ್ಕಂಥದ್ದು, ಪಶ್ಚಿಮ ಘಟ್ಟದ ಸಾಲಿನಲ್ಲಿ ನಿರ್ಜನವಾದ ಕಾಡಿನಲ್ಲಿ ಇದೆ. ಅದಕ್ಕೆ ಹತ್ತಿರ ಅಂದರೆ 40 ಮೈಲಿ ದೂರದ ಹಳ್ಳಿಯೇ ಹೌದು. ಕಾಡು ಮೇಡಲ್ಲಿ ಹುಲಿ, ಚಿರತೆ, ಕಾಡೆಮ್ಮೆ, ಆನೆಗಳ ಹಾವಳಿಯ ಮಧ್ಯದಲ್ಲಿ ಹೋಗಬೇಕು. ಹಾಗೆ ಹೋಗುವಲ್ಲಿ ಶಾಸ್ತನ ದೇವಸ್ಥಾನ ಅಂತ, ಶಾಸ್ತ ಅಲ್ಲಿ ಇರುವಂಥದ್ದು 18 ಮೆಟ್ಲುಗಳ ಮೇಲೆ ಇದ್ದಾನೆ ಅಂತ. ಆ 18 ಮೆಟ್ಟಲಿಗೂ ಕೂಡ ವಿಶೇಷವಾದ ಸಂಕೇತಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಬಗೆಬಗೆಯ ಬೆಟ್ಟಗಳ ಸಾಲು, ಆ 5 ಮಲೆಗಳು ತುಂಬ ಉಂಟು. ತಲಪಾರ ಮಲೆ, ಅಳಮಲೆ, ಪ್ರತಿಯಮಲೆ, ಪೋತನ್ಮಲೆ, ಸವಂಪಾರ ಮಲೆ ಅಂತ. ಆ 5 ಬೆಟ್ಟಗಳನ್ನು ದೇವತೆಗಳು ಅಂತ ಭಾವಿಸಿ ಆರಾಧನೆ ಮಾಡುವುದಾಗುತ್ತವೆ. ಅಲ್ಲಿ ಅವನು ಒಬ್ಬ ವಾವಾರ್ ಅಥವಾ ಬಾಬಾ ಅಂತಕ್ಕಂಥ ಒಬ್ಬನ ಸಹಾಯದಿಂದ ಅವನು ಶತ್ರುಗಳನ್ನು ಸಂಹಾರ ಮಾಡದ ಅಂತ ಕೂಡ ಅಯ್ಯಪ್ಪನ ಬಗ್ಗೆ ಹೇಳ್ತಾರೆ. ಮಣಿಕಂಠನಾಗಿ ನೆಲೆಸಿದ್ದ. ಆ ಶಬರಿಮಲೆಯ ದೇವಸ್ಥಾನದ ನಿರ್ವಾಹದಲ್ಲಿ ವಾವಾರ್ ಮನೆತನದವ್ರಿಗೂ ಒಂದು ಅವಕಾಶ ಉಂಟು ಅಂತ, ಅವರು ಮುಸಲ್ಮಾನರು ಅಂತ. ಹೀಗೆ ಯಾವ ಜಾತಿ ಯಾವ ಮತ ಬಂದರೂ ಮೈನ್ ಸ್ಟ್ರೀಮಿಗೆ ನಾವು ತಂದುಕೋತೀವಿ ಅನ್ನೋದು ಗೊತ್ತಾಗುತ್ತದೆ. ಆ 18 ಬೇರೆ ಬೇರೆ ಸಂಕೇತವಾಗಿ ಹೇಳ್ತಾರೆ. ಅದು ಜೀವದ 18 ಆರೋಹಣ ಸ್ಥಾನ ಅಂತ. 5 ಇಂದ್ರಿಯಗಳು, ಮತ್ತೆ 3 ಗುಣಗಳು, ವಿದ್ಯೆ ಅವಿದ್ಯೆ, ಒಟ್ಟು 10 ಮೇಲೆ 8 ರಜಸ್ಸುಗಳು ಅಂತ ಸೇರಿಸಿ 18 ಅಂತ ಮಾಡಿದ್ದಾರೆ. ಹಾಗಲ್ಲದೆ 18 ಪುರಾಣಗಳು, 18 ವಿದ್ಯೆಗಳು, 18 ವಿದ್ಯಾಸ್ಥಾನಗಳು ಅಂತ ಇವನ್ನು ಕೂಡ ಅದಕ್ಕೆ ಹೇಳ್ತಾರೆ. ಯಾವ ವರ್ಷದಿಂದ ಆರಂಭ ಮಾಡ್ತಾರೋ ಆ ವರ್ಷದಿಂದ ತೆಂಗಿನಕಾಯಿ ಹೊಡಿಬೇಕಲ್ಲಿಗೆ ಅಂತ. 10 ವರ್ಷ ಹೋಗಿದ್ದಾರೆ ಅಂದರೆ 11ನೇ ಮೆಟ್ಲಿಗೆ ತೆಂಗಿನಕಾಯಿ ಹೊಡಿಬೇಕು ಅಂತ ಉಂಟು. ಆ 18 ಮೆಟ್ಲುಗಳನ್ನು ಹತ್ತುವುದಕ್ಕೆ ಒಂದು ದೀಕ್ಷೆ ಅಂತ ಉಂಟು. 41 ದಿವಸದ ಆ ದೀಕ್ಷೆಯನ್ನು ತೆಗೆದುಕೋತಾರೆ. ಮಾಲೆ ಅಂತ ಹಾಕ್ಕೊಳ್ತಾರೆ. ಇವೆಲ್ಲ ವೇದದಲ್ಲಿ ಎಲ್ಲ ಯಾವ ಥರ ಯಜ್ಞದ ದೀಕ್ಷೆ ಉಂಟು ಆ ರೀತಿಯಾಗಿ ಆ ದೀಕ್ಷೆಯನ್ನು ಮಾಡ್ತಾನೆ. ಅಯ್ಯಪ್ಪನ ಸಾನ್ನಿಧ್ಯ ಶಬರಿಮಲೆ ಹತ್ತಿರದ ಪಂಪಾ ನದಿ ತೀರ ಮಾತ್ರವಲ್ಲದೆ ಬೇರೆ ಬೇರೆ ಕಡೆ ಉಂಟು. ಅಚ್ಚೇನ್ ಕೋಯಿಲ್, ಕುಲತ್ತು ಪುಷ, ಆರ್ಯನ್ ಕಾವು ಅಂತ
ಅವನು ಬಾಲ್ಯವನ್ನು ಅಚ್ಚನ್ ಕೋಯಿಲ್ನಲ್ಲಿ, ಕೌಮಾರವನ್ನು ಆರ್ಯನ್ ಕಾವಿಲಲ್ಲಿ, ಕುಲತ್ತು ಪುಷದಲ್ಲಿ ಪೂರ್ಣ ಮತ್ತೆ ಪುಷ್ಕಳೆಯರನ್ನ ಮದುವೆ ಆಗಿ ಶಬರಿಮಲೆಯಲ್ಲಿ ವೈರಾಗ್ಯವನ್ನು ತಾಳಿದ್ದಾನೆ ಅಂತ ಕೂಡ ಬರ್ತದೆ. ಬೌದ್ಧ ಸಂಕೇತ ಹೌದು ಆತ ಅಂತ ಹೇಳ್ತಾರೆ. ಈಗ ಧರ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ 3 ತ್ರಿಶರಣಗಳಿವೆಯಲ್ಲ, ಅವೇ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅನ್ನೋದರ ಸಂಕೇತ ಅಂತ ಕೂಡ ಹೇಳ್ತಾರೆ. ಅಯ್ಯ ಅನ್ನುವ ಪದವೇ ಅಯ್ಯಪ್ಪ ಅನ್ನುವುದೇ ಆರ್ಯ ಅನ್ನೋದ್ರಿಂದ ಬಂದದ್ದು. ಹಾಗಾಗಿ ಸಂಸ್ಕೃತ ವೇದದ ಉದಿತ ಲಕ್ಷಣ ಅದಿದ್ದೇ ಇದೆ. ಅಯ್ಯಪ್ಪನ ಮತ್ತೊಂದು ಮುಖವಾಗಿ ಚಾತ ಅಂತ ಒಂದು ದೈವ, ಕಂಟಕಕಾರಿಯಾದಂಥ ತುಂಟ ಪಿಶಾಚ ಅನ್ನುವ ಅರ್ಥದಲ್ಲಿ ಕೂಡ ಆರಾಧನೆ ಮಾಡ್ತಾನೆ. ಕುಟ್ಟಿಚ್ಚಾತ ಅಂತ, ಅವನು ಕೋಣದ ಮೇಲೆ ಕೂತಿರ್ತಾನೆ ಕೈಯಲ್ಲಿ ಕಿರುಗತ್ತಿಯನ್ನು ಹಿಡ್ಕೊಂಡು ಅಂತ. ಹೀಗೆ ಆ ಶಾಸ್ತನ ಆರಾಧನೆ ಬಗೆ ಬಗೆಯ ರೀತಿಯಲ್ಲಿ ಬೆಳೆದು ಬಂದಿದೆ. ಆ ಭಕ್ತರು ಗಂಟು ಕಟ್ಕೊಂಡು ಹೋಗ್ತಾರೆ ತಲೆ ಮೇಲೆ, ಎರುಮುಡಿ ಕಟ್ಟು ಅಂತ ಹೇಳ್ತಾರೆ. ಆ ಕಟ್ಟು ಮುರಕ್ಕು ಅಂತ ಕೂಡ ಅದನ್ನು ಹೇಳ್ತಾರೆ. ಒಂದು ಕಡೆಗೆ ನಿತ್ಯೋಪಯೋಗಿ ದ್ರವ್ಯಗಳನ್ನು, ಮತ್ತೊಂದು ಕಡೆಗೆ ಆ ತೆಂಗಿನಕಾಯಿ ದೀಪವನ್ನು, ತೆಂಗಿನಕಾಯಿ ತಿರುಳನ್ನೆಲ್ಲ ತೆಗೆದು ಅದರೊಳಗೆ ತುಪ್ಪ ತುಂಬಿ ಅಲ್ಲಿ ದೀಪ ಮಾಡಿ ಕೊಡಬೇಕು, ಅಲ್ಲಿ ಹೋಗಿ ಅದನ್ನು ಉರಿಸಬೇಕು ಅಂತ ಉಂಟಲ್ಲ, ಅದು ಕಟ್ಟಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಾರೆ. ಅಲ್ಲಿ ನೋಡಿ ದೀಕ್ಷೆಯನ್ನು, ಮಾಲೆಯನ್ನು ಹಾಕಿಕೊಂಡ ಮೇಲೆ ಕೊಟ್ಟವನು ಸ್ವಾಮಿ, ತೆಗೆದುಕೊಂಡವನು ಸ್ವಾಮಿ, ಎಲ್ಲರೂ ಸ್ವಾಮಿ ಅಂತ. ನೀವು ಅಯ್ಯಪ್ಪ ಆ ವ್ರತ ದೀಕ್ಷೆಯಲ್ಲಿದ್ದಾಗ ಅವರು ಮದ್ಯ, ಮಾಂಸ, ಮೈಥುನ ಇತ್ಯಾದಿಗಳನ್ನೆಲ್ಲವನ್ನೂ ವರ್ಜಿಸ್ತಾರೆ. ಸ್ನಾನ, ಪೂಜೆ ಇತ್ಯಾದಿಗಳೆಲ್ಲ ಕಟ್ಟಲೆ ಉಂಟು, ಆಹಾರ ನಿಯಮ ಎಲ್ಲ ಉಂಟು. ಪ್ರತಿಯೊಂದು ಗೌರವನೀಯವಾದದ್ದು. ಆನೆಯುಂ ಸ್ವಾಮಿಯೇ, ಪಿಯುಂ ಸ್ವಾಮಿಯೇ, ಕಲ್ಲುಂ ಸ್ವಾಮಿಯೇ, ಕಣ್ಣುಂ ಸ್ವಾಮಿಯೇ ಅಂತಾರೆ. ಆನೆಯೂ ಸ್ವಾಮಿ, ಆನೆಯ ಲದ್ದಿಯೂ ಸ್ವಾಮಿ, ಎಲ್ಲವೂ ಸ್ವಾಮಿ ಅಂತ ಆ ಅದ್ವೈತ ಭಾವ 41 ದಿವಸ ಅವ್ರು ಇಟ್ಕೊಳ್ತಾರೆ ಅಂದರೆ ಎಷ್ಟು ಜನಕ್ಕಾಗುತ್ತದೆ? ಸುಮ್ಮನೆ ಯಾರಿಗಾದ್ರೂ ನೀನು 41 ದಿವಸ ಈ ಶಿಸ್ತಲ್ಲಿರು ಅಂದರೆ ಇರ್ತಾರೆ. ಭಗವಂತನ ಹೆಸರು ಹೇಳಿ ಇರ್ತಾರೆ. ಈ ಅರ್ಥದಲ್ಲಿ ನೋಡಿದಾಗ ಇದು ತುಂಬ ತುಂಬ ವಿಶೇಷವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅದನ್ನು ತಲೆಹೊರೆಯಾಗಿ ಹೊತ್ತು ಹೋಗ್ತಾರೆ. ಈ ತಿಂಗಳಿನಲ್ಲಿಯೇ ವಿಶೇಷವಾಗಿ ಮಕರ ಬೆಳಕು ಅಂತ ಅದನ್ನು ಕಾಣ್ತಾರೆ. ಕೆಲವರು ಹೇಳ್ತಾರೆ ಅದು ಕಾಡಲ್ಲಿ ಅನೇಕ ಕೆಜಿ ಕರ್ಪೂರನೆಲ್ಲನೂ ಉರಿಸಿ ಮಾಡ್ತಾರೆ, ಅದು ಕೃತಕವಾದದ್ದು, ಮಕರ ಜ್ಯೋತಿ ಪ್ರಾಮಾಣಿಕವಾದದ್ದಲ್ಲ ಅಂತ. ಅದು ಯಾವುದೇ ಕೃತಕ ಮಾಡಲಿ, ಯಾವುದೇ ಕಪಟ ಮಾಡಲಿ, ಭಕ್ತನ ಅಂತರಂಗದಲ್ಲಿ ಭಗವದ್ಭಕ್ತಿ ಎನ್ನುವ ಜ್ಯೋತಿ ಮಾತ್ರ ಸತ್ಯವೋ ಹೌದಲ್ವ? ಆ ಜ್ಯೋತಿಗಿಂತ ಮಿಗಿಲಾದದ್ದು ಯಾವ ಜ್ಯೋತಿ? ಜ್ಯೋತಿರ್ಬ್ರಾಹ್ಮಣ ಪ್ರಕರಣ ಅಂತ ಬೃಹದಾರಣ್ಯಕೋಪನಿಷತ್ತಲ್ಲಿದೆ. ಅದನ್ನು ತುಂಬ ಅದ್ಭುತವಾಗಿ ಸುರೇಶ್ವರರು ವ್ಯಾಖ್ಯಾನ ಮಾಡ್ತಾರೆ ಶಂಕರರ ಭಾಷ್ಯದ ಮೇಲೆ. ಅದನ್ನು ಶಂಕರರು ಏಕಶ್ಲೋಕಿ ಅಂತ ಸಂಗ್ರಹ ಮಾಡಿದ್ದಾರೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೋ ಪ್ರದೀಪಾದಿಕಂ ಅಂತ. ಹಗಲತ್ತು ಸೂರ್ಯ ಜ್ಯೋತಿ, ರಾತ್ರಿ ಹೊತ್ತು ಚಂದ್ರ ಜ್ಯೋತಿ, ಸೂರ್ಯಚಂದ್ರರು ಇಲ್ಲದೇ ಇದ್ದಾಗ ಅಗ್ನಿಜ್ಯೋತಿ, ಮಳೆಗಾಲದಲ್ಲಿ ಮಿಂಚು ಜ್ಯೋತಿ, ಇವ್ಯಾವುದೂ ಇಲ್ಲದ ಕಾಲದಲ್ಲಿ ಮತ್ತು ಎಲ್ಲವನ್ನೂ ಬೆಳಗೋದಕ್ಕೆ ಕಣ್ಣು ಮುಚ್ಚಿಕೊಂಡಿದ್ದಾಗ ಯಾವುದು ಜ್ಯೋತಿ ಅಂದರೆ ನನ್ನೊಳಗಿನ ಜ್ಯೋತಿ. ಆ ಜ್ಯೋತಿಯ ಬೆಳಕಿಂದಲೇ ಎಲ್ಲವನ್ನೂ ಕಾಣ್ತಾ ಇದ್ದೇನೆ. ತಮೇವ ಭಾಂತ ಮನುಭಾತಿ ಸರ್ವಂ ಅಂತ, ಯಸ್ಯ ಭಾಷಾ ಸರ್ವಮಿದಂ ವಿಭಾತಿ. ಈ ಅಂತರ್ಜ್ಯೋತಿಯೇ ಭಕ್ತಿ ಜ್ಯೋತಿ, ಅದು ನಿಜವಾದ ಮಕರ ಜ್ಯೋತಿ. ಯಾರು ಹೊರಗಡೆ ಯಾವ ಕಪಟ ಅಂತ ಮಾಡ್ತಾರೆ ಅಂತ ಆದರೂ ನಮ್ಮ ಶ್ರದ್ಧೆ ಅದನ್ನು ಕಂಡು ತಲೆ ಕೆಡಿಸ್ಕೊಳ್ಳದೆ ಇರತಕ್ಕಂಥದ್ದು. ಒಳಗಿನ ಜ್ಯೋತಿಯಿಂದ ನಾವು ಆ ಮಣಿಕಂಠನ ದರ್ಶನ ಮಾಡ್ತೀವಿ ಎನ್ನುವುದೇ ಬಹಳ ಬಹಳ ಮುಖ್ಯವಾದದ್ದು. ಹೀಗೆ ಉತ್ತರ ಕರ್ನಾಟಕದಿಂದ ಮಹಾರಾಷ್ಟ್ರದ ಕಡೆಯೆಲ್ಲ ಮಲ್ಲಾರಿ ಖಂಡೋಬಾ ಅಂತ ಒಂದು ದೇವತೆ, ಅದನ್ನು ಅನೇಕ ರೀತಿಯಾಗಿ ಕರೀತಾರೆ. ಮೈಲಾರಿ, ಖಂಡೋಬಾ, ಖಂಡೇರಾಯ, ಈ ಥರ ಎಲ್ಲ ಹೆಸರುಗಳು ಉಂಟು. ರಾವಲ್ನಾಥ ಅಂತೆಲ್ಲ ಕರೀತಾರೆ. ಆತ ಮಲ್ಲಭೈರವ, ಮಾರ್ತಾಂಡ ಭೈರವ ಅಂತ ಶಿವಗಣಗಳಲ್ಲಿ ಒಬ್ಬ ಅಂತ. ಮಲ್ಲ ರಾಕ್ಷಸನನ್ನ ಕೊಂದು ಮಲ್ಲನ ಮಲ್ಲಾರಿ ಆದ ಅಂತ. ಆತ ಕೈಯಲ್ಲಿ ಖಡ್ಗ ಹಿಡ್ಕೊಂಡಿರ್ತಾನೆ. ಮಣಿ ಮತ್ತೆ ಮಲ್ಲ ಅಂತ ಇಬ್ಬರು ರಾಕ್ಷಸರು ಮಧುಕೈಟಬನ ಅಂಶದಿಂದ ಹುಟ್ಟಿ ವಿಷ್ಣುವಿನ ಕೈನಲ್ಲಿ ಸತ್ತ ಮಧುಕೈಟಬರ ಅವಶೇಷದಿಂದ ಹುಟ್ಟಿದವರು ಲೋಕಕಂಟಕರಾದಾಗ ಶಿವ ಈ ಮಲ್ಲಾರಿಯನ್ನು ಸೃಷ್ಟಿ ಮಾಡಿ, ಖಂಡೇರಾಯ ಅಥವಾ ಖಂಡೋಬಾನ ಸೃಷ್ಟಿ ಮಾಡಿ ಕೊಲ್ಲಿಸಿದ ಅವರನ್ನೆಲ್ಲರನ್ನು ಅಂತ. ಖಂಡೇರಾಯನಿಗೆ ಅಥವಾ ಖಂಡೋಬಾಗೆ ಲಿಂಗರೂಪವೂ ಉಂಟು, ಮೂರ್ತಿ ರೂಪವೂ ಉಂಟು. ಆತನ ಪತ್ನಿ ಮಾಳಸ ಅಂತ, ಅವಳು ಸಾಮಾನ್ಯ ಸ್ತ್ರೀ ಅಂತ ಕೂಡ ಹೇಳ್ತಾರೆ. ಮೋಹಿನಿ ರೂಪದ ಮಹಾವಿಷ್ಣುವೆ ಅಂತ ಹೇಳ್ತಾರೆ. ನಮ್ಮ ಗೌಡ ಸಾರಸ್ವತ ಬಂಧುಗಳಲ್ಲಿ ಕುಲದೇವತೆ ಮಾಳಸ ಅಂತ, ಮಹಾಲಸಾದೇವಿ. ಆಕೆ ಮೋಹಿನಿ ವಿಷ್ಣು ಮೋಹಿನಿ ರೂಪ ತಾಳಿದ್ದಾಗ ಸೊಂಟದಿಂದ ಮೇಲೆ ಸ್ತ್ರೀ, ಸೊಂಟದ ಕೆಳಗೆ ಪುರುಷ ಅಂತ. ಖಂಡೇರಾಯ, ಖಂಡೋಬಾ, ಮಲ್ಲಾರಿ
ಕಡೆಗೆ ಮಹಾದೇವನೇ, ಆತ್ಮಾವೈ ಪುತ್ರನಾಮಾಸಿ ಅಂತ. ಮೋಹಿನಿ ಅಂದರೆ ನಾರಾಯಣ. ಹೀಗಾಗಿ ಲಕ್ಷ್ಮೀನಾರಾಯಣರು ಹೇಗೋ, ಉಮಾಮಹೇಶ್ವರರು ಹೇಗೋ, ಹಾಗೆ ಈ ಹರಿಹರರ ಜೋಡಿ ಅಂತನ್ನುವ ಅರ್ಥದಲ್ಲಿ ನಾವು ನೋಡಬಹುದು. ಆತ ಬಿಳಿಯ ಕುದುರೆಯನ್ನು ಹತ್ತಿ ಖಡ್ಗವನ್ನು ಹಿರಿದು ಸುತ್ತಲೂ ಬೇಟೆ ನಾಯಿಗಳ ಜೊತೆ ಬರ್ತಾನೆ ಅಂತ. ಆ ಬೇಟೆ ನಾಯಿಗಳ ಜೊತೆಗಿಟ್ಟುಕೊಂಡು ಆತ ಈ ಮಲ್ಲ ರಾಕ್ಷಸನನ್ನ, ಮಣಿ ಮಲ್ಲ ರಾಕ್ಷಸರಿಬ್ಬರನ್ನೂ, ಕೆಲವೊಮ್ಮೆ ಅವರಿಬ್ಬರು ಒಂದೇ 2 ತಲೆಗಳಿದ್ದುವೋ ಅಷ್ಟೇ, ಒಂದು ತಲೆಗೆ ಮಣಿ, ಇನ್ನೊಂದು ತಲೆಗೆ ಮಲ್ಲ ಅಂತ ಹೆಸರು ಅಂತಲೂ ಕಥೆಗಳು ಉಂಟು. ಅವ್ರನ್ನ ಕೊಲ್ಲೋದಕ್ಕೆ ಹೋದಾಗ ಈ ನಾಯಿಗಳ ಜೊತೆಗೆ ಬೇಟೆ ನಾಯಿಗಳು ಬಂದವು. ಆಮೇಲೆ ಅವರಿಗೆ ಮನುಷ್ಯ ರೂಪ ಕೊಟ್ಟ. ಅವರು ವಾಗ್ಗಯ್ಯ ಅಂತ ಭಕ್ತರಾದರು ಅಂತ. ಇವತ್ತಿಗೂ ಮಲ್ಲಾರಿಯ ಪೂಜೆ ಮಾಡುವಾಗ ಇವರು ನಾಯಿಗಳಂತೆಯೇ ತಮ್ಮ ಚೇಷ್ಟೆಯನ್ನು ಮಾಡ್ತಾರೆ ಅಂತ. ಅವರು ಪ್ರಸಾದದ ಬಟ್ಲನ್ನ ನಾಯಿಗಳಂತೆ 4 ಕಾಲಲ್ಲಿ ನಡ್ಕೊಂಡು ಬರ್ತವಲ್ಲ, ಹಾಗೆ ಬಂದು ಬೊಗಳಿ ಕಚ್ಚಾಡಿ ಕಿತ್ಕೊಳ್ಳೋದು ಅಂತ. ನಾಯಿಗಳಿಗೆ ಯಾವುದೇ ಪದಾರ್ಥ ಎಸೆದರೂ ಅದನ್ನು ತೆಗೆದುಕೊಳ್ಳೋದಕ್ಕೆ ಕಿತ್ತಾಡ್ತಾರಲ್ಲ, ಹಾಗೆ ಪ್ರಸಾದಕ್ಕೂ ಕಿತ್ತಾಡ್ತಾರೆ ಅಂತ. ಬಟ್ಟಲಲ್ಲಿ ಬಳಿ ಬೊಗಳ್ಕೊಳ್ತಾ ಬಂದು ಗುದ್ದಾಡಿ ಕಚ್ಚಾಡಿ ನೆಲದಲ್ಲಿ ಹೊರಳಾಡಿ ಬಾಯಿ ಆನಿಸಿ ಬಾಯಿ ಹಾಕಿ ತಿನ್ನಬೇಕು ಅಂತ ಉಂಟು ಅಂತ. ಈ ಮಲ್ಲಾರಿ ದೇವರು ಈರುಳ್ಳಿ ಪ್ರಿಯ. ಉತ್ತರ ಕರ್ನಾಟಕದ ನನ್ನ ಕೆಲವು ಸ್ನೇಹಿತರ ಮನೆಯಲ್ಲಿ ತುಂಬಾ ಮಡಿವಂತರಾದ ಬ್ರಾಹ್ಮಣರ ಕುಲದೇವ ಈತ. ನೋಡಿ, ಮತ್ತೆ ಈ ಜಾನಪದರು ಶೂದ್ರರ ದೇವರು ಬ್ರಾಹ್ಮಣರಿಗಲ್ಲ, ಇವೆಲ್ಲ ಅಬದ್ಧವಾದ ಕಲ್ಪನೆ. ನನ್ನ ಒಬ್ಬ ಒಳ್ಳೆ ಸ್ನೇಹಿತ, ಅವರ ಮನೆತನ ಎಂಥದ್ದು, ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ ವೇದಪಾಠ ಹೇಳಿ ಶಾಸ್ತ್ರಪಾಠ ಹೇಳದಂಥ ವಿದ್ಯಾನಿಧಿ ತರ್ಕಪಂಚಾನನ ಮಹಾಮಹೋಪಾಧ್ಯಾಯ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳ ಮನೆತನ. ಅವರ ಮನೆತನದಿಂದ ಸ್ವಯಂ ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳೇ ವಾಲುಕೇಶ್ವರ ಭಾರತಿ ಅಂತ ಕೂಡಲಿ ಮಠದ ಸ್ವಾಮಿಗಳಾದವರು, ಇನ್ನು ಅನೇಕರು ಅಲ್ಲಿ ಸನ್ಯಾಸಿಗಳಾದವರು. ಅವರ ಮನೆ ದೇವರು ಈ ಮಲ್ಲಾರಿ ಆರಾಧನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಗಲೇಬೇಕು, ಅದಿಲ್ಲದೆ ಆಗುವಂತೆ ಇಲ್ಲ. ನಾನು ತಮಾಷೆ ಮಾಡ್ತಿರ್ತೀನಿ, ಅಪ್ಪ ನಿಮ್ಮ ದೇವರು ನಮಗೆ ಶತ್ರು ಅಂತ. ಮಿಕ್ಕಂತೆ ಅವ್ರ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸೋಂಕು ಇಲ್ಲ, ದೇವರಿಗೆ ಅದು ನೈವೇದ್ಯ, ಆಗ ಪ್ರಸಾದವಾಗಿ ಸ್ವೀಕಾರ ಮಾಡಲೇಬೇಕು ಅಂತ. ಅಂದರೆ ಅಷ್ಟು ಕಟ್ಟುನಿಟ್ಟಿನ ಬ್ರಾಹ್ಮಣ ಕುಲದ ದೇವತೆ ಮಲ್ಲಾರಿಯಾಗಿದ್ದಾನೆ ಅಂತಂದರೆ, ಯಾವುದು ಶೂದ್ರ, ಯಾವುದು ಬ್ರಾಹ್ಮಣ, ಯಾವುದು ವೈದಿಕ, ಯಾವುದು ಅವೈದಿಕ, ನಮ್ಮ ಜನಸಾಮಾನ್ಯರಿಗೆ ಇಲ್ಲಿ ದ್ವಂದ್ವ ಇಲ್ಲ. ಎಲ್ಲ ದೇವರುಗಳಿಗೂ ನಮಸ್ಕಾರ ಮಾಡ್ತಾರೆ, ಎಲ್ಲವನ್ನೂ ಪರದೇವತಾ ದೃಷ್ಟಿಯಿಂದ ಜ್ಞಾತಾಜ್ಞಾತವಾಗಿ ಕಾಣ್ತಾರೆ. ಈ ಬುದ್ಧಿಜೀವಿಗಳು ಅನ್ನಿಸ್ಕೊಂಡ ನೀಚರು ಮಾತ್ರ ಎಲ್ಲ ಕಡೆಯಲ್ಲಿಯೂ ರಂಧ್ರಾನ್ವೇಷಣೆ ಮಾಡಿ ಜನರ ಶ್ರದ್ಧೆ, ಭಕ್ತಿ, ಐಕಮತ್ಯವನ್ನು ಹಾಳು ಮಾಡಿದ್ದಾರೆ. ಆ ಮಲ್ಲಾರಿಯ ಭಕ್ತರು ತಮಗೆ ಹಿಂಸೆ ಮಾಡಿಕೊಳ್ತಾರೆ. ಕಾಲಿನ ಹಿಮ್ಮಡಿಗೆ ಶೂಲಗಳಿಂದ, ಕತ್ತಿಗಳಿಂದ ಚುಚ್ಚಿಕೊಳ್ತಾರೆ, ಬಾಯಿಗೆ ಬೀಗ ಹಾಕ್ಕೊಳ್ತಾರೆ, ಬೆನ್ನಿಗೆ ಕೊಕ್ಕೆ ಹಾಕಿಸ್ಕೋತಾರೆ. ತಮಿಳುನಾಡಲ್ಲಿ ಕೂಡ ಉಂಟು. ಸಿಡಿ ಅಂತೆಲ್ಲ ಮಾಡ್ತಾರೆ, ನಿಮಗೆ ಗೊತ್ತಿರಬಹುದು. ಪೋತರಾಜು ಅಂತ ಆಂಧ್ರ ಪ್ರದೇಶದಲ್ಲಿ ಉಂಟು. ಇವೆಲ್ಲ ಅಲ್ಲಲ್ಲಿಗೆ ಸಂವಾದಿಯಾಗಿ ಬರ್ತದೆ. ಬೆನ್ನಿಗೆ ಕೊಕ್ಕೆ ಹಾಕಿ ತೇರೆಳ್ಕೊಂಡು ಹೋಗ್ತಕ್ಕಂಥದ್ದು ಉಂಟು. ಭಂಡಾರ ಅಂತ ಆತನ ಪ್ರಸಾದವನ್ನು, ಕುಂಕುಮ ಪ್ರಸಾದವನ್ನು ಗಾಯಕ್ಕೆ ಹಚ್ಚಿಕೊಳ್ತಾರೆ, ಅದು ಎಲ್ಲವನ್ನೂ ವಾಸಿ ಮಾಡುತ್ತದೆ ಅಂತ ಹೇಳಿಬಿಟ್ಟಿದ್ರು. ಕರಿಬಂಟ ಅಂತ ಆ ದೇವರ ಪರಿವಾರದಲ್ಲಿ ಕುರಿಭಟ್ರಾಯ ಅಂತ, ಮಲಯದೇವ ಅಂತ, ವೀರಭದ್ರ ಅಂತ, ಮತ್ತೆ ತುಳುನಾಡಲ್ಲಿ ಬ್ರಹ್ಮೇರ್ ಅಂತ, ಇದೇ ರೀತಿಯಾಗಿ ಆರಾಧನೆ ಮಾಡ್ಕೊಂಡು ಬಂದಿರೋದು. ಇದಕ್ಕಿಂತ ಭಿನ್ನವಾದದ್ದು ಏನು ಅಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ನಾವು ಕಾಣತಕ್ಕಂಥ ಇನ್ನೊಂದು ವಿಶೇಷ ಅಂಶ ಯಾವುದು ಅಂತಂದರೆ, ಇಲ್ಲೆಲ್ಲ ಆ ದೇವತಾ ತತ್ವಗಳು ಕಟ್ಟಕಡೆಗೆ ಶಿವ, ಕೇಶವ, ಶಕ್ತಿ ಅಂತಾಗಿ ಪರಬ್ರಹ್ಮದಲ್ಲಿ ಕಡೆಗೆ ಐಕ್ಯವಾಗತಕ್ಕಂಥದ್ದು. ಎಲ್ಲ ದೇವತೆಗಳಿಗೂ ಅದೊಂದೇ ಗತಿಯಾದದ್ದು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಸರ್ವದೇವ ನಮಸ್ಕಾರ ಶಂಕರಂ ಪ್ರತಿಗಚ್ಚತಿ, ಸರ್ವದೇವ ನಮಸ್ಕಾರ ಗೌರೀಂತು ಪ್ರತಿಗಚ್ಚತಿ, ಲಕ್ಷ್ಮೀಂತು ಪ್ರತಿಗಚ್ಚತಿ ಅಂತ ಏನು ಮಾಡಿಕೊಂಡಿದ್ದಾರೆ ಅಲ್ಲಿಗೆ ಬರತಕ್ಕಂಥದ್ದು. ಇಲ್ಲೆಲ್ಲ ಕುಲದೇವತೆಯಾಗಿ ಆರಾಧನೆ ಮಾಡ್ತಾರೆ. ಪ್ರತಿ ಗ್ರಾಮ ದೇವತೆಯೂ ಕುಲದೇವತೆಯಾಗಿರ್ತದೆ. ಅದಕ್ಕೆ ಆಯಾ ಕ್ಷೇತ್ರಗಳು ಅಂತ ಮಾಡಿದ್ದಾರೆ. ಆ ಕ್ಷೇತ್ರಗಳಿಗೆ ನಡ್ಕೊಂಡು ಬರ್ತಾರೆ. ಇನ್ನು ದೈವಗಳು ಅಂತ ಉಂಟು. ನಮಗೆ ಯಾವುದು ತೊಂದರೆ ಕೊಡುತ್ತೋ ಆ ಪ್ರಾಣಿಗಳನ್ನು ದೈವವಾಗಿ ಮಾಡಿದ್ದು ಉಂಟು. ತುಳುನಾಡಲ್ಲಿ ನಾವು ನೋಡ್ತೀವಿ, ಕಾಡಹಂದಿ ತುಂಬ ಬೆಳಗ್ಗೆ ತೊಂದರೆ ಕೊಡ್ತಾ ಇದ್ರೆ ಅದು ಪಂಜುರ್ಲಿ ಭೂತ ಅಂತ ಆಗುತ್ತೆ. ಹುಲಿ ತುಂಬ ತೊಂದರೆ ಕೊಟ್ಟರೆ ಪಿಲಿಭೂತ ಅಂತ. ಹಾಗಲ್ಲದೆ ವರಾಹ ಇನ್ನೊಂದು ರೂಪದಲ್ಲಿ ತೊಂದರೆ ಕೊಟ್ಟಾಗ ವಿಷ್ಣುಮೂರ್ತಿ ಅಂತ ಆರಾಧನೆ ಮಾಡ್ತಾರೆ. ಹಾಗೆ ಹಾವು, ಅದನ್ನು ಅಷ್ಟೇನೆ ನಾವು ಅದನ್ನು ನಾಗಬನಗಳಲ್ಲಿ ಆರಾಧನೆ ಮಾಡುವುದುಂಟು. ಆಮೇಲೆ ಕಾಡ್ಯ ಅಂತ ಕಾಳಿಂಗನನ್ನ,
ಕಾಡ್ಡಿನಾಟ ಅಂತಲೇ ಅದಕ್ಕೊಂದು ಆರಾಧನಾ ಕ್ರಮ ಉಂಟು. ಹೀಗೆ ಮಾಡ್ತಾರೆ. ಅದಲ್ಲದೆ ಒಳ್ಳೆಯ ಜನ ಪಾಪ ತೀರ್ಕೊಂಡ್ರೆ ಅವರು ಕಡೆಗೆ ದೈವಗಳಾಗ್ತಾರೆ ಅಂತ ಕೋಟಿ, ಚೆನ್ನಯ್ಯ, ಕಲ್ಕುಡ, ಕಲ್ಲುರ್ಟಿ ಇವೆಲ್ಲ ಆ ರೀತಿಯಲ್ಲಿ ಬಂದಂಥವು ದಕ್ಷಿಣ ಕನ್ನಡದ ಭೂತಾರಾಧನೆಯಲ್ಲಿ ಗೊತ್ತಾಗುತ್ತದೆ. ದೈವಗಳು ಅಂತ ಹೇಳ್ತಾರೆ. ಅವು ಸಾತ್ವಿಕವಾಗಿದ್ದರೆ ದೈವಗಳು, ಉಗ್ರವಾಗಿದ್ದರೆ ಭೂತಗಳು ಅಂತ ಎರಡು ಪ್ರಭೇದ ಮಾಡ್ತಾರೆ. ಸಾತ್ವಿಕವಾದ ದೈವಗಳಿಗೆ ಅವಲಕ್ಕಿ, ಬೆಲ್ಲ, ತೆಂಗಿನಕಾಯಿ, ಎಳನೀರು, ಸಿಯಾಳ ಅಂತ ದಕ್ಷಿಣ ಕನ್ನಡದ ಕಡೆ ಹೇಳ್ತಾರೆ. ಅದನ್ನು ಅರ್ಪಣೆ ಮಾಡಿದ್ರೆ ಸಾಕು. ಇನ್ನು ಸ್ವಲ್ಪ ರಾಜಸವಾಗಿದ್ದರೆ ಹೆಂಡ ಎಳಬೇಕು. ಮತ್ತು ರಾಜಸವಾಗಿದ್ದರೆ ಕೋಳಿ, ಕುರಿ ಇತ್ಯಾದಿಗಳು ಉಂಟು. ಕೆಲವು ದೈವಗಳು ಕೋಳಿ, ಕುರಿಯನ್ನು ತಮ್ಮ ಎದುರಿಗೇನೆ ಉಗುರಿಂದಲೇ ಸೀಳಿಕೊಂಡು ಸ್ವೀಕಾರ ಮಾಡುವಂಥದ್ದು ಅಂತ. ತದನ್ನಾಸ್ತಸ್ಯ ದೇವತಾ, ಯಾರಿಗೆ ಯಾವುದು ಆಹಾರವೋ ಅದು ಅವರಿಗೆ ನೈವೇದ್ಯ. ಹಾಗೆ ಮಾಡುವುದು ಇಲ್ಲಿ ಭೇದ ಯಾವುದು ಇಲ್ಲ. ಮತ್ತೆ ಆ ದೈವಗಳು ಅವುಗಳ ಸನ್ನಿಧಿ ಅಂತ ಬೇರೆ ಉಂಟು. ಆ ದೈವಗಳ ಸನ್ನಿಧಿಗೆ ಬೇಕಾಗಿರತಕ್ಕಂಥ ಆಭರಣಾದಿ ಅಲಂಕಾರಗಳನ್ನು ಅವನ್ನೆಲ್ಲ ಒಂದು ಕಡೆಗೆ ಭಂಡಾರ, ಭೂತ ಭಂಡಾರ, ಭಂಡಾರದ ಮನೆ ಅಂತ ಇಟ್ಟಿರ್ತಾರೆ. ಅಲ್ಲಿಂದ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಗಂಟೆ, ಮುಖವಾಡ ಮೊದಲಾದ ಅನೇಕ ಅಲಂಕಾರಗಳು, ಕಟಾರಿ ಇತ್ಯಾದಿ ಆಯುಧಗಳು, ಮತ್ತು ಕಾಲಿಗೆ ಗಗ್ಗರ ಇತ್ಯಾದಿ ಒಡವೆಗಳನ್ನು ಎಲ್ಲ ಇಟ್ಟಿರ್ತಾರೆ. ಅದಲ್ಲದೆ ತೆಂಗಿನ ಗರಿಯಿಂದ ಅಣಿ ಅಂತ ಒಂದು ಪ್ರಭಾವಳಿಯನ್ನು ಕಟ್ತಾರೆ. ಅದೊಂದು ವಿಶೇಷವಾದ ಆಕರ್ಷಕವಾದಂಥ ಅಲಂಕಾರ. ಮುಖಕ್ಕೆ ಮುಖವರ್ಣಿಕೆ ಎಲ್ಲ ಮಾಡ್ತಾರೆ. ಮತ್ತು ಅಡಿಕೆಯ ಸಿಂಗಾರ, ಫಲವಂತಿಕೆ ಸಂಕೇತವಾದದ್ದು, ಅದನ್ನು ವಿಶೇಷವಾಗಿ ನಿವೇದನೆ ಮಾಡ್ತಾರೆ. ಮತ್ತು ಆ ದೈವಾವೇಶ ಬರ್ತಕ್ಕಂಥವರು ಬೇರೆ ಬೇರೆ ಜನಾಂಗದವರು ಇರ್ತಾರೆ. ಈ ನಾಗನ ಆವೇಶ ಬರತಕ್ಕಂಥದ್ದು, ಈ ನಾಗ ಬರದ ಪೂಜೆ ಮಾಡುವಂಥದ್ದು, ಮತ್ತು ಬೇರೆ ಬೇರೆ ವಿಧವಾಗಿ ನಾಗಮಂಡಲವನ್ನು ಮಾಡ್ತಾರೆ. ಸಂಪೂರ್ಣ ನಾಗಮಂಡಲ, ಅರ್ಧ ನಾಗಮಂಡಲ, ಮತ್ತು ಪಾದ ನಾಗಮಂಡಲ ಅಂತೆಲ್ಲ ಉಂಟು. ಅಲ್ಲಿ ಬ್ರಾಹ್ಮಣರಾದರೆ ಈ ಎಲ್ಲ ದೈವಾವೇಶ ಬರ್ತಕ್ಕಂಥದ್ದು ಬ್ರಾಹ್ಮಣೇತರರಾದಂಥವರು, ವೈದ್ಯರು ಮೊದಲಾದ ವರ್ಗದವರಿದ್ದಾರೆ, ಅವರು ಮಾಡ್ಕೋತಾರೆ. ನೇಮ, ಕೋಲ, ಮೆಚ್ಚಿ, ಐನ, ಒತ್ತೆ ಕೋಲ, ಡಕ್ಕೆ ಬಲಿ, ಬಂಡಿ, ಈ ಥರ ಬೇರೆ 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 ರೀತಿ ಉಂಟು. ಆ ಭೂತಗಳು ಕೆಲವೊಂದು ಮನೆಯ ಭೂತಗಳು, ಕೆಲವೊಂದು ಮಾಗಾಣಿ ಭೂತಗಳು, ಕೆಲವೊಂದು ಹಳ್ಳಿ ಭೂತಗಳು ಅಂತ ಇಡೀ ದೊಡ್ಡದು ಸೀಮೆ ಭೂತಗಳು ಅಂತ ಉಂಟು. ಅವು ಅರಸು ಭೂತಗಳು ಅಂತ ಹೇಳ್ತಾರೆ. ಅವುಗಳಿಗೆ ಪರಿವಾರಗಳು ಎಲ್ಲ ಕೂಡ ಉಂಟು. ಸುಮಾರು 350 ಭೂತಗಳಿಗೂ ಹೆಚ್ಚು ಉಂಟು. ಸೀಮೆ ದೈವಗಳು, ಅರಸು ದೈವಗಳು, ಹೀಗೆಲ್ಲ ಮಾಗಾಣಿ ದೈವಗಳು ಅಂತೆಲ್ಲ ಇದ್ದಾರೆ. ಒಂದು ಬಂದಾಗ ಅದರ ಪರಿವಾರದಲ್ಲಿ ಕೆಲವು ಬರ್ತವೆ, ಮಿತ್ರಗಣಗಳು ಕೆಲವಿರುತ್ತವೆ, ಅವೆಲ್ಲ ನಡೆಯುತ್ತವೆ. ಒಂದು ಮಂಚ ಅಥವಾ ಒಂದು ಉಯ್ಯಾಲೆ ಅದೇ ಭೂತದ ಸನ್ನಿಧಿ ಅಂತ ಮಾಡಿರ್ತಾರೆ. ಅಲ್ಲೆಲ್ಲ ಕ್ಷೇತ್ರಗಳು ಉಂಟು. ಒಂದೊಂದು ಜಾಗಕ್ಕೆ ಈಗ ಸಿರಿ, ಅದು ಒಂದು ಹೆಣ್ಣು ಭೂತ ಆದಂಥದ್ದು. ಸಿರಿಯ ಆರಾಧನೆ ಒಂದು ಪ್ರತ್ಯೇಕವಾಗಿ ಮಾಡ್ತಾರೆ. ಅದೇ ರೀತಿ ಅಣ್ಣಪ್ಪ, ನಿನ್ನೆ ನಾನು ಧರ್ಮಸ್ಥಳದ ಬಗ್ಗೆ ಹೇಳುವಾಗ ಹೇಳಿದೆ, ಆ ಅಣ್ಣಪ್ಪನ ಸಾನ್ನಿಧ್ಯ ಒಂದು ಕಡೆ ಇರುತ್ತದೆ. ಅಲ್ಲಿ ಚಿಕ್ಕದಾದ ಬಾಗಿಲೊಂದು ಬಿಟ್ಟು ಕಿಟಕಿ ಇತ್ಯಾದಿ ಏನೂ ಇಲ್ಲದ ಸಣ್ಣದಾದಂಥ ಒಂದು ಮಂಟಪವನ್ನು ಕಟ್ಟಿರ್ತಾರೆ. ಅಲ್ಲಿ ಇಟ್ಟು ಆರಾಧನೆ ಮಾಡ್ತಾರೆ. ಇಡೀ ಹಳ್ಳಿಯವರು, ತತ್ಸಂಬಂಧಿಗಳಾದವರೆಲ್ಲ ಅದಕ್ಕೆ ನಡ್ಕೊಳ್ತಾರೆ. ವೈದ್ಯರ್ಗಳು ಅಂತ ಆ ವರ್ಗದವರು ಹೆಚ್ಚಾಗಿ ಈ ಆವೇಶವನ್ನು ತೆಗೆದುಕೊಳ್ತಾರೆ. ಆ ಆವೇಶವನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಕ್ರಮ ಇದೆ. ಅವರು ಒಂದು ಶಿಸ್ತನ್ನು, ಒಂದು ಸಂಯಮವನ್ನು ಮತ್ತು ಭಗವದ್ ಆವೇಶಕ್ಕೆ ತಮ್ಮ ದೇಹವನ್ನು ಮಾಧ್ಯಮ ಮಾಡಿಕೊಳ್ಳಬೇಕಾದ ಧ್ಯಾನವನ್ನು ವಹಿಸಬೇಕು. ಇದು ಎಲ್ಲೆಲ್ಲಿಯೂ ಉಂಟು. ಎಲ್ಲಿವರೆಗೆ ಅಂದರೆ ಬೊಬ್ಬರಿಯು ಅಂತ ಒಂದು ಮುಸ್ಲಿಂ ಕೂಡ ಭೂತವಾದಂಥದ್ದು ಉಂಟು. ಅಂದರೆ ಈ ಜನಾಂಗ ಆ ಜನಾಂಗ ಅಂತ ಹೇಳಿದ್ರೆ ಎಲ್ಲವನ್ನ ನಮ್ಮೊಳಗೆ ತೆಗೆದುಕೊಂಡಂಥ ಪದ್ಧತಿಯನ್ನು ನಾವು ಕಾಣ್ತೀವಿ. ಆಮೇಲೆ ಈ ಕೇರಳದಲ್ಲಿ ಈ ದೈವಂ ಕೋಲಂ ಅಂತ ಇದೇ ರೀತಿಯಾಗಿ ಮಾಡ್ತಾರೆ. ಅಲ್ಲಿ ನಾವು ಆ ಕೇರಳದ ಪದ್ಧತಿಯನ್ನು ಎಷ್ಟೋ ಮಟ್ಟಿಗೆ ದಕ್ಷಿಣ ಕನ್ನಡದಲ್ಲಿ ಕೂಡ ಕಾಣ್ತೀವಿ. ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿ ಬೆಳೆದು ಬಂದಿದೆ ಅಂತ. ದೇವಾವೇಶ ಆಗತಕ್ಕಂಥದ್ದು ಆ ಮಾಧ್ಯಮವನ್ನು ಪಾತ್ರಿಗಳು ಅಂತ ಹೇಳ್ತಾರೆ. ಪಾತ್ರವನ್ನು ವಹಿಸ್ತಾರೆ ಅಂತ. ಪಂಬಡ, ನಲ್ಕೆ, ಪರವ, ಕೊರಗ, ಮೂಲ್ಯ ಈ ಥರ ಬೇರೆ ಬೇರೆ ವರ್ಗದವರು ಇರ್ತಾರೆ. ಆ ದೇವರ ಒಡವೆಯನ್ನು ತೆಗೆದುಕೊಂಡು ಹೋಗೋರು, ಭಂಡಾರ ತೆಗೆದುಕೊಂಡು ಹೋಗೋರು, ಇವರೆಲ್ಲರೂ ಸೇರ್ಕೋತಾರೆ. ಅವರಿಗೆ ಭೂತಮಾನಿ ಅಂತ ಕರೀತಾರೆ. ಆ ಭೂತದ ಆವೇಶವನ್ನು ತಂದುಕೊಡ್ತಕ್ಕಂಥವ್ರು. ಒಂದು ಕ್ರಮದಲ್ಲಿ ಪ್ರಶ್ನೆ ಕೇಳಬೇಕು. ದೈವಾವೇಶವಾಗಿ ಆ ವೇಷ ಹಾಕಿಕೊಂಡವರು ಭೂತದ ಪಾತ್ರೆಗಳಾದವರು ಬಾಯಿಂದ ಉತ್ತರ ಬರುತ್ತದೆ, ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೀಗೆಲ್ಲ ಉಂಟು. ಇಲ್ಲೆಲ್ಲ ನಾವು ಮತ್ತೆ ಸ್ಥಾನಿಕವಾದ ತೀರ್ಥಯಾತ್ರೆಯ ವಿಶೇಷಗಳನ್ನೇ ಕಾಣ್ತಾ ಬರ್ತೀವಿ. ಒಟ್ಟಿನಲ್ಲಿ ಇದೊಂದು ಸಮೃದ್ಧವಾದ ಪರಂಪರೆ. ಎಲ್ಲರಿಗೂ ಎಲ್ಲವೂ ಬೇಕಾದದ್ದನ್ನು ಅಷ್ಟನ್ನು ಸನಾತನ ಧರ್ಮ ಕೊಟ್ಟಿದೆ. ಅದರೊಳಗೆ ಯಾವ ಸಂದೇಹವೂ ಇಲ್ಲ. ಮತ್ತು
ಇದರೊಳಗೆ ಒಂದು ಭವ್ಯತೆಯನ್ನು ನಾವು ಅನುಭವಿಸಬೇಕು. ಇದು ಮೇಲೂ ಇದು ಕೀಳು ಅಂತ ಅನ್ನುವುದಲ್ಲ. ಅಲ್ಲಿ ನಮಗೆ ಮೈಮರವೇ ಬಂದಿತು, ಜೀವದ ಅಲ್ಪತ್ವ ಮರೆಯಾಯಿತು, ಆತ್ಮೋನ್ನತಿ ಆಯಿತು, ಅದು ಅಲ್ಲಿಗೆ ದೊಡ್ಡದು ಅಂತ. ಮತ್ತೆ ಇವು ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಸೇರಿಕೊಂಡಾಗ ಇದು ಹೌದು, ಇದು ನಮ್ಮದು ಅನ್ನುವ ಭಾವ ಬರ್ತದೆ. ನಾವು ಭಾಷೆ, ಜಾತಿ, ಮತ ಇತ್ಯಾದಿಯಾಗಿ ಒಡೆದು ಹೋಗಿದ್ದೀವಿ. ಇಂಥ ನಾವು ಒಟ್ಟಾಗಬೇಕು ಅಂದರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿದ್ದ ದೈವತೆಗಳನ್ನು, ಅಲ್ಲಿದ್ದ ದೈವಗಳನ್ನು, ಅಲ್ಲಿಯ ಸಾನ್ನಿಧ್ಯವನ್ನು, ಆ ದೇವಾಲಯಗಳನ್ನು, ಆ ತೀರ್ಥಗಳನ್ನು ಅವನ್ನು ದರ್ಶನ ಮಾಡಿಕೊಂಡು ಆ ಜಲವಸ್ತಿಗಳಲ್ಲಿ, ಯಾವುದನ್ನು ವಾಟರ್ ಸೋರ್ಸಸ್, ವಾಟರ್ ಬಾಡೀಸ್ ಅಂತ ಕರೀತಾರಲ್ಲ, ದಿವ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿದಾಗ, ಬೆಟ್ಟವನ್ನು ಕಂಡಾಗ ನಮಗೆ ಅದು ನಮ್ಮದೇ ಅನ್ನುವ ಭಾವ ಬರ್ತದೆ. ಮತ್ತೆ ಇನ್ನೂ ಒಂದು ವಿಶೇಷ ಏನಂದರೆ, ಪ್ರಕೃತಿ ತನ್ನಂತೆಯೇ ಉನ್ನತಿಕೆಯನ್ನು ತಂದುಕೊಡುತ್ತದೆ. ಆಮೇಲೆ ಆ ಜನಗಳ ಜೊತೆಯಲ್ಲಿ ಆಗ್ತಕ್ಕಂಥ ಸಂವಹನದಿಂದ ಒಂದು ಸಂಸ್ಕಾರ, ಅಂತರಂಗಕ್ಕೆ ವೈಶಾಲ್ಯ ಬರುತ್ತದೆ. ಇವೆಲ್ಲ ದೃಷ್ಟ ಫಲ. ಇನ್ನು ಅದೃಷ್ಟ ಫಲವಾಗಿ ಯಥೇಷ್ಟ ಉಂಟು. ಆ ಅದೃಷ್ಟ ಫಲದ ವಿಷಯವಾಗಿ ನಾನು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಅವು ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗೋಲ್ಲ. ಭಕ್ತರ ಶ್ರದ್ಧೆಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ಯಾವುದೂ ಅಲ್ಲ. ಹೀಗೆ ನಮ್ಮ ಕ್ಷೇತ್ರ ಮತ್ತು ತೀರ್ಥಗಳ ಮಹಾತ್ಮ್ಯ ವಿಸ್ತೃತವಾಗಿ ಬೆಳೆದು ಬಂದಿವೆ. ಆ ಇಡೀ ಕ್ಷೇತ್ರ ಪರಂಪರೆಯನ್ನು ಅನೇಕ ಗ್ರಂಥಗಳಲ್ಲಿ, ಲೇಖನಗಳಲ್ಲಿ ಕಂಡದ್ದನ್ನು, ಕೇಳಿದ್ದನ್ನು, ಓದಿದ್ದನ್ನು ನಾನೊಂದು ಸಂಗ್ರಹ ಮಾಡಿಕೊಟ್ಟೆ. ನಿನ್ನೆ ಯಾರೋ ಕೇಳಿದ್ರು, ಎಲ್ಲೆಲ್ಲಿಂದ ವಿಷಯ ಸಂಗ್ರಹ ಮಾಡಿದ್ರಿ ಅಂತ. ಸುಮಾರು ಒಂದು 50 ಪುಸ್ತಕಗಳು, ಒಂದು 500-600 ಲೇಖನಗಳು, ನಾನು ಮಾಡಿದ ಪ್ರವಾಸಗಳು, ತೀರ್ಥಯಾತ್ರೆಗಳು, ಅನುಭವಸ್ಥರು ಹೇಳಿದ್ದನ್ನು ಕೇಳಿದ್ದು, ಇವುಗಳಲ್ಲಿ ಒಂದು ಏಕದೇಶೀಯವಾದ ಒಂದಿಷ್ಟು ದಿಕ್ಸೂಚಿಯಾಗಲಿ ಅಂತನ್ನುವ ದೃಷ್ಟಿಯಿಂದ ಮಾಡಿದ್ದಷ್ಟೇ. ತತ್ಪರಿತಃ ನೋಡ್ತಾ ಇದ್ದಂತೆ ನಮಗೆ ಸಣ್ಣತನ ಕಡಿಮೆ ಆಗುತ್ತದೆ. ಅದು ಇಲ್ಲಿರುವ ದೊಡ್ಡ ಉದಾತ್ತೀಕರಣ. ಸಣ್ಣತನ ಹೋಗಿ ಇವೆಲ್ಲ ನಮ್ಮದಲ್ಲವ ಅಂತ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಯಾವ ಭಾವ ಇರುತ್ತದೆ ಅಂದರೆ, ವಿಷ್ಣು ಭಕ್ತರಿಗೆ ಶಿವರ ಭಕ್ತರ ಕಂಡ್ರೆ ಆಗೋಲ್ಲ, ಶಿವಭಕ್ತರಿಗೆ ವಿಷ್ಣು ಭಕ್ತನ ಕಂಡ್ರೆ ಆಗೋಲ್ಲ, ಬ್ರಾಹ್ಮಣ ದೇವತೆಗಳನ್ನು ಕಂಡ್ರೆ ಶೂದ್ರ ದೇವತೆಗಳಿಗೆ ಆಗೋಲ್ಲ ಅಂತ ಏನೋ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮ ಹಿಂದಿನವರಿಗೆ ಹಾಗಿರಲಿಲ್ಲ. ಎಲ್ಲರೂ ಹೋಗಿ ಮಾರಮ್ಮನ ಹಬ್ಬ, ಊರ ಹಬ್ಬ ಅಂದರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ರು. ಅದು ಗ್ರಾಮದೇವತೆಯ ಆರಾಧನೆ ಮಾಡಬೇಕು ಅಂತ. ನಮ್ಮಲ್ಲಿ ಇವತ್ತು ಗ್ರಾಮಗಳೇ ಇಲ್ಲವಾದಾಗ ಗ್ರಾಮ ದೇವತೆಗಳು ಎಲ್ಲಿರ್ತಾರೆ? ಆ ಸ್ಥಿತಿ ಬಂದುಬಿಟ್ಟಿದೆ. ಹಾಗೆ ಆಗಬಾರ್ದು. ಆದರೆ ಇಂದು ಒಳ್ಳೆಯ ಸಂಗತಿ ಏನಂದರೆ, ಈಚೆಗೆ ಉತ್ಸವ ಅಂತ ಮಾಡುವಾಗ ಆ ದೇವತೆಗಳನ್ನೆಲ್ಲ ಮತ್ತೆ ತರ್ತಾ ಇದ್ದಾರೆ, ಮತ್ತೆ ಅದರ ಮುಂಚೂಣಿಯಲ್ಲಿ ಬರುವಿಕೆ ಆಗ್ತಾ ಇದೆ. ಉದಾಹರಣೆಗೆ ನೋಡಿ, ಒಂದೊಂದು ಊರಿಗೆ ಒಂದೊಂದು ವಿಶೇಷ ಅಂತಿರುತ್ತದೆ. ಕೆಲವು ಈ ಬೆಂಗಳೂರು, ಕೋಲಾರ, ಮಾಲೂರು ಈ ಥರ ಕೆಲವು ಊರುಗಳಿಗೆ ಬಂದಿರೋ ವಿಶೇಷ ಕರಗ ಮಹಾಶಕ್ತಿ ಅಂತಂತೀವಿ. ಕರಗವನ್ನು ದ್ರೌಪದಿ ಶಕ್ತಿ ಅಂತಲೇ ಅಂತೀವಿ. ವನ್ಯಕುಲ ಕ್ಷತ್ರಿಯರು ಅಂತ ಹೆಸರಾದ ತಿಗಳರು ನಮ್ಮ ಬಂಧುಗಳು, ಅವರುಗಳು ಆ ಉತ್ಸವವನ್ನು ಉಳಿಸ್ಕೋತಾರೆ. ಸನಾತನ ಧರ್ಮದ ಒಂದು ಮುಖವಾಗಿ ಅವರಿದ್ದಾರೆ. ಅವರು ವಿಶೇಷವಾಗಿ ಈ ಹೂಗಳನ್ನು, ತೋಟಗಳನ್ನು, ಇವುಗಳನ್ನು ಮಾಡ್ಕೊಂಡು ಬಂದಂಥವ್ರು. ಹಾರ್ಟಿಕಲ್ಚರ್ ಅಂತ ಏನು ಹೇಳ್ತಾರೆ, ಅದು ವಿಶೇಷವಾಗಿ ಈ ತಿಗಳರ ಜನಾಂಗದಲ್ಲಿ ಉಳ್ಕೊಂಡು ಬಂದಿದ್ದಾಗಿದೆ. ಈಗಲೂ ಲಾಲ್ಬಾಗಿನ ಆಸುಪಾಸಿನಲ್ಲಿ ತುಂಬ ತಿಗಳರ ಮನೆಗಳು, ತಿಗಳರ ರಸ್ತೆಗಳು ಎಲ್ಲ ಉಂಟು. ಮತ್ತೆ ನಾವು ಮಾರುಕಟ್ಟೆಗೆ ಬಂದರೆ ಧರ್ಮರಾಜಸ್ವಾಮಿ ದೇವಸ್ಥಾನ, ಅದು ಅವರ ಕೇಂದ್ರವಾಗಿದೆ. ಇನ್ನು ವಸಂತ ಋತು ಬಂದಾಗ ಚಿತ್ರ ಪೂರ್ಣಿಮೆ ಎಂದು ಆಗುತ್ತದೆ. ಅದು ಒಂದು ವ್ರತ. ಅಲ್ಲಿ ಸ್ತ್ರೀತ್ವವನ್ನು ಆವಾಹನೆ ಮಾಡಿಕೊಳ್ಳೋದು ಗಂಡಸು. ನಾನು ಹೇಳಿದೆ, ಇದೊಂದು ನಾಟಕದಂತೆ ನಡೆಯುತ್ತದೆ ಅಂತ. ನಾಟಕದಲ್ಲಿ ನಾನಲ್ಲದೇ ಇರೋದನ್ನು ನಾನು ಅಂತ ಮಾಡುವುದು ಅಂತೀವಲ್ಲ, ಅದೊಂದು ಕಲೆ. ಹಾಗೆಯೇ ದೈವಾವೇಶವನ್ನು ತನ್ನೊಳಗೆ ತಂದುಕೊಳ್ಳೋದು. ಐ ಆಮ್ ಮೈಸೆಲ್ಫ್, ಐ ಆಮ್ ನಾಟ್ ಮೀ, ಇಟ್ಸ್ ಓನ್ಲಿ ಎ ಮೀಡಿಯಂ. ನಾನು ಒಂದು ಮಾಧ್ಯಮ ಮಾತ್ರ. ವಾದ್ಯ ನುಡಿಸ್ತಕ್ಕಂಥ ವೈಣಿಕನ ಕೈಯಲ್ಲಿ ನಾನೊಂದು ವೀಣೆ ಅನ್ನುವಂತೆ ಭಗವಂತ ನುಡಿಸೋದು ಅಂತ. ಆ ಗಣಾಚಾರಿ ಅಂತ ಯಾರಿದ್ದಾರೆ ಅವರು ತೆಗೆದುಕೊಳ್ತಾರೆ. ಅರ್ಚಕರು ಅವರಲ್ಲಿ ಈಗ ಅದಕ್ಕೊಂದು ಆರ್ಥಿಕವಾದ, ವ್ಯಾವಹಾರಿಕವಾದ ಆಯಾಮವು ಬಂದಿದೆ. ಮುಂಚೆ ಹಾಗೆಲ್ಲ ಇರಲಿಲ್ಲ. ಶುದ್ಧವಾದ ಭಕ್ತಿಯಲ್ಲಿ ನಡೀತಾ ಇತ್ತು. ಆ ದಿವಸಗಳು ಎಷ್ಟು ವ್ರತದ ದಿವಸ ಇದೆ, ಅಲ್ಲಿವರೆಗೂ ಆತನ ಪತ್ನಿ ವಿಧವೆಯಂತೆ ಬಾಳಬೇಕು. ಮಾಂಗಲ್ಯ ಮೊದಲುಗೊಂಡು ಈತನೇ ಹಾಕ್ಕೊಂಡಿರ್ತಾನೆ. ಈಕೆಯೇ ಆಗಿರುವಂಥದ್ದು ಅಂತ. ಸೀರೆಯನ್ನು ಉಟ್ಟು, ಅರಿಶಿಣದ ಸೀರೆಯನ್ನು ಉಟ್ಟು ಮಲ್ಲಿಗೆ ಅಲಂಕಾರ ಮಾಡಿಕೊಳ್ಬೇಕು. ಅವರು ಹೇಳಿ ಕೇಳಿ ಪುಷ್ಪ ಲಾವಿಗಳು, ಪುಷ್ಪ ಸಂಗೋಪನ ಅವರದು. ಹಾಗಾಗಿ ಮಲ್ಲಿಗೆ ಆ ಋತುವಿನ ಹೂವು ಕೂಡ ಹೌದು ಮಲ್ಲಿಗೆ. ಆ ಮಣ್ಣಿನ 7 ಕರಗಗಳನ್ನು ಇಡ್ತಾರೆ.
ದ್ರೌಪದಿ ಶಕ್ತಿನ ಆವಾಹನೆ ಮಾಡ್ತಾರೆ. ಹಸಿ ಕರಗ ಅಂತ ಮಾಡ್ತಾರೆ. ಸಂಪಂಗಿ ಕೆರೆ ಅಂತ ಯಾವುದಿದೆ ಆ ಕೆರೆಯಲ್ಲಿ ಅದು ನಡೆಯುತ್ತದೆ. ಆಮೇಲೆ ಚಿತ್ರಾ ಪೂರ್ಣಿಮೆ ದಿವಸ ರಾತ್ರಿ ಹೊರಡುತ್ತಾರೆ. ಆ ವಿವರಗಳಿಗೆ ನಾನು ಹೋಗ್ತಾ ಇಲ್ಲ. ವೀರಕುಮಾರರು ಅಂತ ಮುಂದೆ ಇರ್ತಾರೆ. ಅವರು ಕತ್ತಿಯ ಸೇವೆಯನ್ನು ಮಾಡ್ತಾರೆ. ಹಾಗೆ ಓಡಾಡುವಲ್ಲಿ ಒಂದು ದರ್ಗಾಗೆ ಹೋಗೋದು ಇದೆ. ಅಲ್ಲಿ ದರ್ಗಾಗೆ ಹೋಗಿ ದರ್ಗಾದ ಗೌರವವನ್ನು ಸ್ವೀಕರಿಸಿಬಿಡ್ತಕ್ಕಂಥದ್ದು. ಆ ಬೆಂಗಳೂರಿನ ಹಳೆಯ ಪೇಟೆ ಅಂತಿದೆಯಲ್ಲ, ಅಲಸೂರು ಗೇಟ್ ಅಂತ, ಅದು ಇವತ್ತಿನ ಅಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ಅಂತ ಕರೀತಾರೆ. ಹಡ್ಸನ್ ಸರ್ಕಲ್ ಹತ್ರ ಉಂಟು. ಅದು ಪೂರ್ವದ್ವಾರ. ಅದಾದ ಮೇಲಿಂದ ಈ ವೆಂಕಟರಮಣ ಹನುಮಂತ ದೇವಸ್ಥಾನ ಎಲ್ಲನೂ ಮೈಸೂರು ಬ್ಯಾಂಕ್ ಹೆಡ್ ಆಫೀಸ್ ಹತ್ರ ಇದೆ. ಅದು ಪೂರ್ವದ್ವಾರ. ಆಮೇಲೆ ಇತ್ತ ಕಡೆ ಸಂಜಯ್ ಥಿಯೇಟ್ರು ಅಂತ ಈಗ ಕುವೆಂಪು ಕಲಾಕ್ಷೇತ್ರ ಅಂತ ಆಗಿರ್ತಕ್ಕಂಥದ್ದು ಈ ಕಡೆ ತುದಿ, ಮಾರುಕಟ್ಟೆ ತುದಿ ಇದೆಯಲ್ಲ, ಅದು ದಕ್ಷಿಣ ದ್ವಾರ. ಆಮೇಲೆ ಕೆಂಗೇರಿ ಗೇಟ್ ಅಂತ ಕರೀತಾರೆ. ಅದು ಸಿದ್ದಿಕಟ್ಟೆ ಆ ಕಡೆಯಿಂದ ಬಂದರೆ ಕಾಟನ್ ಪೇಟೆ, ಗೂಡ್ಶೆಡ್ ರಸ್ತೆ ಅಲ್ಲಿಗೆ ಬರುತ್ತದೆ. ಹೀಗೆ ಈ 4 ದ್ವಾರಗಳ ಒಳಗಿನ ಹಳೆಯ ಬೆಂಗಳೂರು ಯಾವುದು ಕೆಂಪೇಗೌಡರ ಕಾಲದಲ್ಲಿತ್ತು ಆ ಪರಿಮಿತಿಯಲ್ಲಿ ಕರಗ ಓಡ್ತಕ್ಕಂಥದ್ದು. ಕರಗ ಓಡ್ದಂಗೆ ಓಡಿದ್ರು ಅಂತ ಗಾದೆ ಉಂಟು. ಅದರ ಮುಂದೆಯಲ್ಲಿ ವೀರಕುಮಾರ್ ಇರ್ತಾರೆ. ಹಿಂದೆ ಸುರಿಗತ್ತಿ, ಬೆಳ್ಳಿ ಕತ್ತಿಯನ್ನು, ಅದಕ್ಕೆ ನಿಂಬೆಹಣ್ಣನ್ನು ಸಿಕ್ಕಿಸಿಕೊಂಡು ಓಡಿಕೊಂಡು ಕರಗ ಎಲ್ಲ ದೇವರುಗಳನ್ನು ದರ್ಶನ ಮಾಡಬೇಕು. ಮುಖ್ಯವಾದ ಸ್ಥಳಗಳು ಕೆಲವಿರುತ್ತವೆ, ಅಲ್ಲಿ ಸ್ವಾಗತ ಸತ್ಕಾರ ಅಂತಿರುತ್ತದೆ. ಹಾಗೆ ಮಾಡಿಕೊಂಡು ಬೆಳಗ್ಗೆ ಹೊತ್ತಿಗೆ ಧರ್ಮರಾಜನ ದೇವಸ್ಥಾನಕ್ಕೆ ಬರಬೇಕು. ಎಲ್ಲಿಯೂ ಅದು ಬೀಳಿಸುವಂತೆ ಇಲ್ಲ ಅಂತ ಹೀಗೆಲ್ಲ ಶಿಸ್ತು ಉಂಟಲ್ಲ. ಹೀಗೆ ಆ ಊರಿಗೆ ಒಂದು ವಿಶಿಷ್ಟತೆ ಬರುತ್ತದೆ. ಈ ಕಡಲೆಕಾಯಿ ಪರಿಷೆ ಅಂದವಲ್ಲ, ಅದು ಹಾಗೆ. ಸುಂಕೇನಹಳ್ಳಿನಲ್ಲಿ ಆ ದಿವ್ಯ ವೃಷಭ ಬಂದು ಮೇಯ್ತಾ ಇದ್ದದ್ದು, ಬಸವಣ್ಣನೇ ಮೇಯ್ದದ್ದು ಅಂತ ಇಲ್ಲೆಲ್ಲ ನಾವು ಕಾಣತಕ್ಕಂಥದ್ದು ಪ್ರಾದೇಶಿಕವಾದ ವಿಶಿಷ್ಟತೆ. ಹೀಗೆ ತೀರ್ಥಯಾತ್ರೆಯಲ್ಲಿ ಎಷ್ಟು ಎಲ್ಲ ಇರುತ್ತದೆ, ಯಾವುದೊಂದು ಬಿಟ್ಟು ಹೋಗೋದಿಲ್ಲ. ಒಂದು ಇಡೀ ಬದುಕು, ಒಂದು ಜನಾಂಗ ಸಮಗ್ರವಾಗಿ ಅನುಭವಕ್ಕೆ ಬರುವುದು ಅಲ್ಲಿಯೇ. ಈಗ ಒಂದು 15 ದಿವಸಗಳ ಕೆಳಗೆ ಭೈರಪ್ಪನವರು ಮತ್ತು ನನ್ನ ಇನ್ನೊಬ್ಬರು ವಿದ್ವಾನ್ ಮಿತ್ರರು ಡಾಕ್ಟರ್ SR ಲೀಲಾ ಯಾವುದೋ ಒಂದು ಸಾಂಸ್ಕೃತಿಕ ಸಮಾರಂಭಕ್ಕಾಗಿ ವಾರಣಾಸಿಗೆ ಹೋಗಿದ್ದರಂತೆ. ಭೈರಪ್ಪನವರು ಅದು ಎಷ್ಟು 50ನೇ ಬಾರಿಯೋ 67ನೇ ಬಾರಿಯೋ ಹೋಗ್ತಾ ಇರೋದು ವಾರಣಾಸಿಗೆ ಗೊತ್ತಿಲ್ಲ. ನಿತ್ಯ ಯಾತ್ರಿಕರು ಅವರು. ಅದು ಕಾಶಿ ವಿಶ್ವವಿದ್ಯಾಲಯದಲ್ಲಿ ಇದ್ದದ್ದು ಆ ವಿಚಾರಗೋಷ್ಠಿಯಲ್ಲ. ಅವರು ಇದು ವಿಶ್ವವಿದ್ಯಾಲಯ, ಸರಸ್ವತಿ ಸ್ಥಾನ ಎಲ್ಲ ಆದರೂ ಗಂಗೆಯನ್ನು ನೋಡಬೇಕು, ಗಂಗೆಯ ಮೇಲೆಯೇ ಕಾಶಿ ಇರೋದು, ಗಂಗಾ ತೀರದಲ್ಲೇ ಕಾಶಿ ಇರೋದು ಅಂತ 85 ವರ್ಷದವರು. ಮಂಡಿಯ ಸಮಸ್ಯೆ ಉಂಟು, ಹೃದಯದ ಸಮಸ್ಯೆ ಉಂಟು. ಆದರೆ ಅವರು ಮಠ ಮಧ್ಯಾಹ್ನದಲ್ಲಿ ಬಂದು ಗಂಗಾ ತೀರಕ್ಕೆ ಬಂದು ನೌಕೆಯನ್ನು ಹಿಡಿದು ಆ ಗಂಗೆ ನದಿ ಉದ್ದಕ್ಕೂ ಮೇಲೆ ಕೆಳಗೆ ಓಡಾಡಿ ಆ ಎಲ್ಲ ಘಟ್ಟಗಳ ದರ್ಶನ ಮಾಡಿಕೊಂಡು ಇದು ಗಂಗೆ, ಇದು ಕಾಶಿ, ಇದೇ ಕಾಶಿ ಅಂತಂದ್ರಂತೆ. ನನಗೆ ಲೀಲಾ ಅವರು ಹೇಳಿದ್ರು. ಅಂದರೆ ನಮಗೆ ಇದು ನಮ್ಮದು ಅನ್ನುವ ಭಾವ ಬರೋದಕ್ಕೆ, ಇದು ತುಂಬ ದೊಡ್ಡದು ಅಂತ ಅನ್ನುವ ಭಾವ ಬರೋದಕ್ಕೆ ಇವತ್ತು ಬಹಳ ಮುಖ್ಯ. ಈಗ ಮಾನವನ ಅಸ್ತಿತ್ವಕ್ಕೆ ಅಸ್ಮಿತಾಭಾವ ತುಂಬ ಬೇಕಾಗಿದೆ. ನನಗೆ ಹಿಂದಿಲ್ಲ ಮುಂದಿಲ್ಲ ಅಂತಂದರೆ ಶಾಕ್ ಹೊಡೆದಂಗೆ ಆಗ್ಬಿಡ್ತದೆ. ಮೊನ್ನೆ ಕಂಡು ಬಿಟ್ಟಿರ್ತಕ್ಕಂಥ ಅಮೆರಿಕದಂಥ ದೇಶ ಎಷ್ಟು ತನ್ನ ಪರಂಪರೆಯನ್ನು ತಿಳಿಸ್ಕೊಳ್ಬೇಕು ಅಂತ ಏನೆಲ್ಲ ಒದ್ದಾಡಿಕೊಂಡು ಪ್ರಯತ್ನ ಪಡುತ್ತದೆ. ನಮಗೆ ಇಷ್ಟು ದೊಡ್ಡದಿದೆಯಲ್ಲ, ಒಂದು ಕಾಶಿ, ಒಂದು ರಾಮೇಶ್ವರ, ಎಲ್ಲರೂ ಬಂದವರು. ರಾಮ ಸ್ಥಾಪನೆ ಮಾಡಿದ ಲಿಂಗ ಅಂದರೆ ಇನ್ನೇನು. ಪ್ರಳಯ ಕಾಲದಲ್ಲಿ ಶಿವನೇ ಈ ಕಾಶಿಯನ್ನು ತನ್ನ ಶೂಲದ ಮೇಲೆ ನಿಲ್ಲಿಸ್ತಾನೆ, ಇದು ಅಕಳಂಕವಾಗಿ ಅವಿನಾಶಿಯಾಗಿ ಉಳಿಯುತ್ತದೆ ಅಂತಂದಾಗ ಬರುವ ಭಾವ ತುಂಬ ದೊಡ್ಡದು. ಈ ರೀತಿಯಾಗಿ ನಾವು ಒಂದು ದೊಡ್ಡದಕ್ಕೆ ಸೇರಿದ್ದೀವಿ, ನಾಶವಿಲ್ಲ ಅಂದಾಗ ವಿಶ್ವಾಸ ತುಂಬ ಬರುತ್ತದೆ. ಮೊನ್ನೆ ದಿವಸ ನನ್ನ ಸ್ನೇಹಿತರೊಬ್ಬರು ಅಮೆರಿಕದಲ್ಲಿರ್ತಕ್ಕಂಥ ಯೋಗ ತಜ್ಞರು, ವೈದ್ಯರು ಆದವರು, ಕಲಾವಿದರು, ನರ್ತಕರು, ಅವರು ನಮ್ಮ ಮನೆಗೆ ಬಂದಿದ್ದರು. ಅವರು 10 ವರ್ಷದಿಂದ ಅಲ್ಲೇ ಇದ್ದಿದ್ದಾರೆ, ಅಲ್ಲಿಯ ಪ್ರಜೆಯೇ ಆಗಿದ್ದಾರೆ. ಒಳ್ಳೆಯ ಸಂವೇದನಶೀಲರಾದ ಕಲಾವಿದ ವ್ಯಕ್ತಿ ಕೂಡ. ಅವ್ರ ಜೊತೆ ಮಾತಾಡ್ತಾ, ನಿಮಗೆ ಸಾಕಷ್ಟು ಜನ ಪರಿಚಯ ಇದ್ದಾರಲ್ವಾ, ನಮ್ಮ ಬೇರೆ ಯಾವುದೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಇನ್ನೆಲ್ಲೋ ಆ ಥರ ಅಲ್ಲದೆ ನೀವೆಲ್ಲ ಜನಸಮುದಾಯದ ಜೊತೆಗೆ ಓಡಾಡ್ತಿದ್ದೀರಾ, ನರ್ತನ ಹೇಳ್ಕೊಡ್ತೀರಾ, ಅವರಿಗೆ ಯೋಗ ಹೇಳ್ಕೊಡ್ತೀರಾ, ನಿಮ್ಮ ಎಲ್ಲ ಅಮೆರಿಕದ ಮೇಲೆ ಕೆಳಗೆ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಕ್ರಾಸ್ ಸೆಕ್ಷನ್ ಜನಗಳ ಜೊತೆ ಎಲ್ಲ ಓಡಾಡ್ತಿದ್ದೀರಲ್ಲ, ಅಲ್ಲಿ ಜನಕ್ಕೆ ಯಾವುದು ತುಂಬ ಕಾಡುವುದು ಅಂತಂದೆ. ನನಗ್ಯಾಕೆ ಹೀಗಾಯಿತು ಅಂತ ಅನ್ನೋದೇ ಅವ್ರಿಗೆ ಕಾಡೋದು ಅಂತ. ಮುಪ್ಪು ಯಾಕೆ ಬರುತ್ತೆ, ರೋಗ ಯಾಕೆ ಬರುತ್ತೆ, ಸಾವು ಯಾಕೆ ಬರುತ್ತೆ, ಕಷ್ಟ ನನಗೇ ಯಾಕೆ ಬರಬೇಕು ಅಂತ ಕೇಳ್ತಾರೆ. ಇದಕ್ಕೇನು ಹೇಳೋಣ ಅಂತ. ನಮ್ಮಲ್ಲಿ ಯಾರಾದರೂ ಅಂದ್ಕೋತೀವ? ಅಂದುಕೊಳ್ಳೋದ. ನನಗೆ ಬೆನ್ನು ನೋವಿದೆ, ಮಂಡಿ ನೋವಿದೆ ಅಂತ ನನಗೇ ಯಾಕೆ ಬಂತು ಅಂತ ನಾನು ಕ್ಷಣ ಮಾತ್ರದಲ್ಲಿಯೂ ಎಂದೂ ಅಂದುಕೊಂಡಿದ್ದಿಲ್ಲ. ಆ ಥರ ಕೋಟಿ ಕೋಟಿ ಜನ ಇದ್ದಾರೆ. ಈಶ್ವರೇಚ್ಛೆ, ನಮ್ಮ ಪ್ರಾರಬ್ಧ, ನಾವು ಅನುಭವಿಸ್ತೀವಿ ಅಂತಲೇ ಹೊರತು ನನಗೇ ಬರಬೇಕಾ ಅಂತ ಕೊರಗೋದಿಲ್ಲ. ಈ ಮಾತನ್ನೇ ನನ್ನ ಪೂಜ್ಯ ಗುರುಗಳ ಪುತ್ರಿ ಡಾಕ್ಟರ್ ಶಾರದಾ ರಂಗನಾಥ ಶರ್ಮರ ಪುತ್ರಿ ಶಾರದಾ ಚೈತ್ರ ಅವರು ಹೇಳ್ತಾರೆ. ಅವರು ಹತ್ತತ್ರ
37-40 ವರ್ಷಗಳಿಂದ ವೈದ್ಯಕೀಯದಲ್ಲಿ ಇದ್ದು ಅಲ್ಲಿ ದುಡಿದವರು, ಈಗಲೂ ಅಲ್ಲಿ ದುಡಿತಾ ಇರತಕ್ಕಂಥವ್ರು. ಸೈಕ್ಯಾಟ್ರಿ, ಕ್ಲಿನಿಕಲ್ ಮೆಡಿಸನ್ನು, ಫಿಸಿಸ್ಟು ಮತ್ತು ಅಂದರೆ ಯಾರು ಫಿಸಿಷಿಯನ್ ಅಂತ ಕರೀತಾರಲ್ಲ ಅವರು, ಸಾಮಾನ್ಯ ಜನರಲ್ ಫಿಸಿಷಿಯನ್ನು ಮತ್ತು ಕಾರ್ಡಿಯಾಲಜಿ, ಹೃದಯ ತಜ್ಞೆ, ಈ 3 ಕ್ಷೇತ್ರಗಳಲ್ಲಿ ಅವರ ದೊಡ್ಡ ಹೆಸರು. ಅವರು ಹೇಳ್ತಾರೆ, ನನಗೇ ಯಾಕೆ ಅನ್ನೋದು ಅಲ್ಲಿ ದೊಡ್ಡ ಪ್ರಶ್ನೆ ಅಂತ. ಪೇಷಂಟ್ಗಳಿಗೆ ಅಕ್ಸೆಪ್ಟ್ ದಿ ಡಿಸೀಸ್ ಅಂಡ್ ದೆನ್ ವಿ ಶಲ್ ಟ್ರೀಟ್ ಅಂದರೆ ಆಗೋದೇ ಇಲ್ಲ ಅಂತ. ನಾನು ಹೀಗಿದ್ದೆ ಹಾಗಿದ್ದೆ, ಈಗ ನನಗೆ ಯಾಕೆ ಅಂತ ಈಗ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಧರ್ಮಸ್ಥಳದ ಹೆಗ್ಗಡೆಯವರು ಅವ್ರನ್ನೊಮ್ಮೆ ನಾನು ಕೇಳಿದ್ದೆ, ನಿಮ್ಮಲ್ಲಿಗೆ ಎಷ್ಟೆಷ್ಟೋ ಕಷ್ಟ ನೋವು ಎಲ್ಲ ಇಟ್ಟುಕೊಂಡು ಭಕ್ತರು ಬರ್ತಾರೆ, ನೀವಂತೂ ಮಾತಾಡುವ ಮಂಜುನಾಥ ಅಂತ ನಿಮ್ಮೆದುರಿಗೆ ಎಷ್ಟೆಷ್ಟೋ ತಗಾದೆಗಳನ್ನು ಫೈಸಲ್ ಮಾಡ್ಕೋತಾರೆ, ಆ ಸ್ವಭಾವ ಹೇಗೆ, ಸ್ವರೂಪ ಹೇಗೆ ಅಂತ ಕೇಳಿದಾಗ, ನೋಡಿ ನಿಮ್ಮ ನಗರದವ್ರದೇ ಸಮಸ್ಯೆ, ನಮಗೆ ಹಳ್ಳಿನವ್ರದ್ದು ಸಮಸ್ಯೆ ಇಲ್ಲ, ಒಪ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆದರೂ ಇನ್ನೊಂದು ಅಪೀಲ್ಗೆ ಹೋಗೋಣ ವರ್ಲ್ಡ್ ಕೋರ್ಟ್ಗೆ ಅಂತ ಹೇಳ್ತಾರೆ, ಜಗಳ ಆಡ್ತಾರೆ. ಜೊತೆಗೆ ನಮಗೆ ಯಾಕೆ ಹೀಗೆ ಅಂತ ಅಮೆರಿಕಾದಿಂದ ಶುರುವಾಗಿರೋ ಬೇನೆ ಅಂತ ಅವರು ಅಂದರು. ಈ ತೀರ್ಥಯಾತ್ರೆಗಳು, ಭಗವದ್ಭಕ್ತಿಗಳು ಅಂಗೀಕಾರ ಬುದ್ಧಿಯನ್ನು ಬೆಳೆಸಿ ಆತ್ಮಬಲವನ್ನು ತಂದುಕೊಡುತ್ತದೆ. ಆತ್ಮಬಲ ಕೋಟಿ ಸೈಕ್ಯಾಟ್ರಿಸ್ಟ್ಗಳಿಗಿಂತ, ಶತಕೋಟಿ ಕೌನ್ಸಿಲಿನ್ಗಳಿಗಿಂತ, ಲಕ್ಷ ಕೋಟಿ ಈ ವರ್ಕ್ಶಾಪ್ಗಳಿವೆಯಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಿಂತ, ಕೋಟಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕ ಲೆಕ್ಚರ್ಗಳಿಗಿಂತ ತುಂಬ ಮಿಗಿಲಾದದ್ದು. ಈ ಎಲ್ಲ ದೃಷ್ಟಿಗಳಿಂದ ಆತ್ಮಭಾವಕ್ಕೆ ಬೇಕಾದಂಥ ತೀರ್ಥಯಾತ್ರೆಯನ್ನು ನಾವು ಗೌರವಿಸೋಣ, ಯಥಾಶಕ್ತಿ ಮಾಡೋಣ. ಓಂ ತತ್ಸತ್.